ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಜರ್ನಿ ಜಂಕ್ಷನ್ ಪಾಡ್ಕಾಸ್ಟ್. ಸಿಂಹನ ಟಿವಿಲಿ ನೋಡಿರ್ತೀರಾ, ಝೂವಲ್ಲಿ ನೋಡಿರ್ತೀರಾ, ಸರ್ಕಸಲ್ಲಿ ನೋಡಿರ್ತೀರಾ, ಅಷ್ಟೇ ಯಾಕೆ ಫೋಟೋಲ್ ಕೂಡ ನೋಡಿರ್ತೀರಾ. ಫೋಟೋಲ್ ನೋಡಿರ್ತೀರಲ್ವಾ? ಅಂಥ ಫೋಟೋ ಸಿಗಬೇಕು ಅಂತಂದರೆ ಅದಕ್ಕೆ ಕಾರಣನೇ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್. ನಾಡಲ್ಲಿರೋ ಪ್ರಾಣಿಗಳನ್ನು ಫೋಟೋ ಹೊಡೆಯೋದಕ್ಕೆ ಒದ್ದಾಡಬೇಕು. ಅಂಥದ್ರಲ್ಲಿ ಕಾಡು ಪ್ರಾಣಿಗಳನ್ನು ಅದ್ಭುತವಾಗಿ ಸೆರೆ ಹಿಡಿದು ನಮ್ಮವರೆಗೂ ತಲುಪೋ ಹಾಗೆ ಮಾಡ್ತಾ ಇರುವಂತಹ ಸೂಪರ್ ಫೋಟೋಗ್ರಾಫರ್ಸ್ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳು. ಎಲ್ರಿಗೂ ಜರ್ನಿ ಜಂಕ್ಷನ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ನಾನು ನಿಮ್ಮ ಪ್ರಮೋದ್ ಮೋಹನ್ ಹೆಗಡೆ. ಇವತ್ತು ನಮ್ಮ ಜೊತೆ 3 ಜನ ಅದ್ಭುತ ಫೋಟೋಗ್ರಾಫರ್ಸ್ ಇದ್ದಾರೆ. ಅವ್ರ ಬಗ್ಗೆ ಹೇಳೋ ತುಂಬ ವಿಷಯಗಳಿದೆ. ಮೊದಲನೇವರು ಆದಿತ್ಯ. ಇವರು ಈ ಮಾಮೂಲಿ ಲೈಫ್ ನಮ್ಗಲ್ಲಪ್ಪ, ಪ್ರಪಂಚ ಸುತ್ತ ಫೋಟೋ ತೆಗಿತೀನಿ ಅಂತ ಕ್ಯಾಮ್ರಾ ಹಿಡ್ಕೊಂಡು ಹೊರಟವ್ರು. ಸೋನಿ, BBC ಅರ್ತ್, ಯೂಫ್ ಇಂಟರ್ನ್ಯಾಷನಲ್ ಮ್ಯಾಗಝಿನ್ ಹಾಗೂ ಹಲವಾರು ಕಡೆ ಇವ್ರ ಫೋಟೋ ಫೀಚರ್ ಆಗಿದೆ. ಅಷ್ಟೇ ಅಲ್ಲ, ಜಗತ್ತಿನ ಟಾಪ್ ಫೋಟೋಗ್ರಾಫರ್ ಹೆಸರುಗಳಲ್ಲಿ ಇವ್ರ ಹೆಸರು ಕೂಡ ಬರುತ್ತೆ. ಹವ್ಯಾಸವಾಗಿ ಶುರುವಾದ ಇವರ ಜರ್ನಿ ಇವತ್ತು ಏನಪ್ಪ ಇದು ಲೈಫ್ ಅಂದರೆ ಹಿಂಗಿದೆ, ಸಖತ್ತಾಗಿದೆ, ಕ್ರೇಜಿ ಆಗಿದೆ ಅನ್ನೋ ಲೆವೆಲ್ಗೆ ಹೋಗಿದೆ. ಟ್ರಾವೆಲ್ ಫೋಟೋಗ್ರಫಿ ಅನ್ನೋದೇನಾದ್ರು ಸಿನಿಮಾ ಆಗಿದ್ರೆ ಇವರೇ ಮೇನ್ ಹೀರೋ. ಇನ್ನೊಬ್ಬರು ಅದ್ಭುತವಾದ ಫೋಟೋಗ್ರಾಫರ್ ತೇಜಸ್ ನಂಜುಂಡಸ್ವಾಮಿ. ಇವರು ತಮ್ಮ MNC ಕಂಪ್ನಿಗೆ ಗುಡ್ ಬೈ ಹೇಳಿ ನನಗೆ ಆಫೀಸ್ ಬೇಡ, ಚಿರತೆಗಳ ಬೆನ್ನಟ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕ್ಯಾಮ್ರಾ ಹಿಡ್ಕೊಂಡು ಕಾಡಿಗೆ ಹೊರಟವರು. ಮೈಸೂರಿಂದ ಶುರುವಾದ ಜರ್ನಿ ಭಾರತದ ಮೂಲೆ ಮೂಲೆಯಲ್ಲಿರೋ ಕಾಡುಗಳನ್ನು ಸುತ್ತಿದ್ದಲ್ಲದೆ ವೈಲ್ಡ್ ಲೈಫ್ ಫೋಟೋಗ್ರಾಫರ್, ಸಿನಿಮಾಟೋಗ್ರಾಫರ್ ಮತ್ತು ಮೆಂಟರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಲೈಫ್ನಲ್ಲಿ ನಮ್ಗೆ ಇಷ್ಟ ಬಂದಿದ್ದನ್ನು ಮಾಡಬೇಕು ಅಂತ ತುಂಬ ಜನಕ್ಕೆ ಅನ್ಸಿರುತ್ತೆ, ಆದರೆ ಅದನ್ನು ನಿಜವಾಗ್ಲೂ ಮಾಡ್ತಾ ಇರೋದು ತೇಜಸ್. ಇನ್ನು ನಮ್ಮ ಜೊತೆಗಿರೋ 3ನೇ ಫೋಟೋಗ್ರಾಫರ್ ಪವನ್. ನನ್ನ ಬಗ್ಗೆ ಹೇಳೋಕೇನೂ ಇಲ್ಲ, ಕಮ್ಮಿ ವಿಷಯ ಇರೋದು, ನೀವು ಜಾಸ್ತಿ ಬೇಕಾದರೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ಅಂತ ಹೇಳಿದ್ರು. ಇವ್ರು ಬರೀ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಅಷ್ಟೇ ಅಲ್ಲ, ಇವ್ರ ಕ್ಯಾಮ್ರಾದ ಒಂದು ಕಣ್ಣು ಕೀಟಗಳ ಮೇಲಿದ್ರೆ ಇನ್ನೊಂದು ಕಣ್ಣು ಆಕಾಶದಲ್ಲಿರೋ ನಕ್ಷತ್ರಕ್ಕೆ ಝೂಮ್ ಆಗ್ತಾ ಇರುತ್ತೆ. 10 ವರ್ಷಕ್ಕೂ ಹೆಚ್ಚು ಕಾಲ ಕ್ಯಾಮ್ರಾ ಹಿಡಿದಿರೋ ಇವರಿಗೆ ಮ್ಯಾಕ್ರೋ ಮತ್ತು ಆಸ್ಟ್ರೋ ಫೋಟೋಗ್ರಫಿ ಅಂದರೆ ಸಖತ್ ಇಷ್ಟ. ಒಂಥರ ಮ್ಯಾಡ್ ಸೈಂಟಿಸ್ಟ್ ಥರ ಹೊಸ ಹೊಸ ಗೇರ್ಗಳನ್ನು ಟ್ರೈ ಮಾಡ್ತಾನೆ ಇರ್ತಾರೆ. ಇವ್ರ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಯಾವುದು ಅತಿ ಸಣ್ಣದಾಗಿರುತ್ತೋ ಅಥವಾ ಯಾವುದು ಅತಿ ದೂರವಾಗಿರುತ್ತೋ ಅದನ್ನೇ ಹುಡುಕಿ ಹುಡುಕಿ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯೋದು. ನಮಸ್ಕಾರ, ನಿಮಗೆಲ್ರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹೇಗಿದ್ದೀರಾ? ಆರಾಮಾಗಿದ್ದೀವಿ. ಕ್ಯಾಮ್ರಾ ಬಿಟ್ಟು ಕೂತಿದ್ದೀರಾ, ಏನು ಅನಿಸ್ತಾ ಇಲ್ವಾ? ಬೇಜಾರಾಗ್ತಾ ಇದೆ. ಓಕೆ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮೊದಲನೇದ ಒಂದು ಸಣ್ಣ ರೂಲ್ ಇದೆ ಮತ್ತೊಂದು ಸಣ್ಣ ಕಂಡೀಷನ್. ಅದು ಯಾರೂ ಕೂಡ ಒಂದು ವಾಕ್ಯದಲ್ಲಿ ಉತ್ತರ ಕೊಡೋಂಗಿಲ್ಲ. ಯಾರು ಒಂದು ವಾಕ್ಯದಲ್ಲಿ ಉತ್ತರ ಕೊಟ್ಟರೆ ಮಿನಿಮಮ್ 3 ಮಾರ್ಕ್ಸಿಗೆ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡದೆ ಯಾವ್ದಾದ್ರು ಒಂದೇ ವಾಕ್ಯದಲ್ಲಿ ಅಥವಾ 1 ಮಾರ್ಕ್ಸಿಗೆ ಉತ್ತರ ಕೊಡಬೇಕು ಅಂತ ಹೇಳಿ ಉತ್ತರ ಕೊಟ್ಟರೆ ನಿಮ್ಮ ಕ್ಯಾಮ್ರಾಗಳ ಮೇಲಾಣೆ ಹುಷಾರು. ನಮ್ಮ ಕಾರ್ಯಕ್ರಮದಲ್ಲಿ ಹಲವು ಸೆಗ್ಮೆಂಟ್ಗಳಿದೆ. ಮೊದಲನೇ ಸೆಗ್ಮೆಂಟು ನಾವಿರೋದೇ ಹೀಗೆ ಅಂತ. ಸೊ ಇದ್ರ ಮೊದಲನೇ ಪ್ರಶ್ನೆ, ಎಲ್ರಿಗೂ ಸಾಮಾನ್ಯವಾಗಿ ಯಾವುದೋ ಒಂದು ಅದ್ಭುತವಾಗಿರೋ ಫೋಟೋ ನೋಡಿದಾಗ್ಲೋ ಅಥವಾ ಯಾರೋ ಒಬ್ರು ಅದ್ಭುತವಾಗಿರೋ ಫೋಟೋಗ್ರಾಫರ್ ನೋಡಿದಾಗ್ಲೋ ಇವ್ರ ಥರ ನಾನು ಒಂದಿನ ಫೋಟೋ ಹೊಡಿಬೇಕು ಅಥವಾ ಇವ್ರ ಥರ ಒಂದಿನ ನಾನು ಕ್ಯಾಮ್ರಾ ಕೈಯಲ್ಲಿ ಹಿಡಿಬೇಕು ಅಂತ ಒಂದೇನೋ ಒಂದು ಅನಿಸಿರುತ್ತೆ. ಆ ದೃಷ್ಟಿಲಿ ನೀವೇನಾದ್ರು ಯೋಚನೆ ಮಾಡಿ ಹೇಳೋದಾದರೆ, ನಿಮಗೆ ವೈಲ್ಡ್ ಲೈಫ್ ಫೋಟೋಗ್ರಫಿ ಬಗ್ಗೆನೇ ಆಸಕ್ತಿ ಹುಟ್ಟಿದ್ದು ಹೇಗೆ, ಯಾಕೆ, ಆ್ಯಂಡ್ ಅದಕ್ಕೆ ಸ್ಫೂರ್ತಿ ಏನು? ವನ್ಯಜೀವಿನೋ, ಕ್ಯಾಮ್ರಾನೋ, ಫೋಟೋಗ್ರಾಫರೋ, ಏನಾದರೂ? ಲೊಕೇಶನ್ ನನಗೆ ಒಂದು ಜಾಗದ ಮೇಲೆ ಇಂಟ್ರೆಸ್ಟ್ ಆಗಿ ನಾನು ತಗೊಂಡಿದ್ದು ಕಬಿನಿ ಅಂತ ಲೊಕೇಶನ್. ಸೊ ಸ್ಟಾರ್ಟ್ ಮಾಡಬೇಕು ಅನ್ನೋದು, ಎಲ್ಲರೂ ಟೈಗರ್ ನೋಡ್ತಿದ್ದೀವಿ ಅಂದರು. ಆಗಿನ್ನೂ ಟ್ರೆಂಡಿಗೆ ಬಂದಿದ್ದು ಬ್ಲ್ಯಾಕ್ ಪ್ಯಾಂಥರ್, ಆಗಿನ್ನೂ ಟ್ರೆಂಡಿಗೆ ಬಂದಿತ್ತು. ಸೊ ಇನ್ಸ್ಟಾಗ್ರಾಮು ಆವಾಗ ಹೊಸದು, ನಮಗೆ ಸೋಷಿಯಲ್ ಮೀಡಿಯಾ ಅನ್ನೋದೇ ತುಂಬ ಹೊಸದು. ಆ ಮೊಮೆಂಟಲ್ಲಿ ಕಾಲೇಜ್ ಡೇಸ್ ಪರ್ಸ್ಯೂ ಮಾಡ್ತಾ ಇರಬೇಕಾದ್ರೆ ನೋಡ್ತಾ ಇದ್ದೆ, ನಾವು ಟ್ರೆಂಡಲ್ಲಿ ಏನಿದೆಯೋ ಅದ್ರ ಮೇಲೆ ನಮಗೆ ಕ್ರೇಜ್ ಜಾಸ್ತಿ ಆಗಿ ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದ್ದೆ 2016ನಲ್ಲಿ. 2017ನಲ್ಲಿ ಕಾರ್ಡ್ನ ಪರಿಚಯ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಈ ಕ್ರೇಜ್. ಸೊ ಎಷ್ಟು ವರ್ಷ ಆಯಿತು ನೀವು ಫೋಟೋಗ್ರಫಿ ಶುರು ಮಾಡಿ? 10 ವರ್ಷ. ನೈಸ್. 10 ವರ್ಷ. ನಿಮಗೆ? ಇದು ಬಂಡೀಪುರ. ಹೀಗೆ ಡಿಗ್ರಿ ನಂತರ ಈ ಫೋಟೋಗ್ರಫಿ ಪ್ಯಾಷನ್ ಸ್ಟಾರ್ಟ್ ಆಗ ಒಂದು ಹೀಗೆ ಮಾರ್ನಿಂಗ್ ಸಫರಿಗೆ ಫ್ರೆಂಡ್ ಒಬ್ಬ ಹೋಗಿರ್ತಾನೆ, ಒನ್ ಆಫ್ ಸೀನಿಯರ್. ಸೊ ಸಂಜೆ ಒಂದು ಸನ್ಸೆಟ್ ಟೈಮಲ್ಲಿ ಒಂದು ಶಾರ್ಟ್ ಸಿಗುತ್ತೆ, ಲೈಕ್ ಒಂದು ಟೈಗರು ತಾಯಿ, ಅದು ಬಂಡೀಪುರದ ಮೇನ್ ಫೀಮೇಲ್ ಹೇಳ್ತಾರೆ. ಸೊ ಅದು ಹಿಂಭಾಗ ಗ್ರೂಪ್ ಆಫ್ ಎಲಿಫೆಂಟ್ಸ್. ಸೊ ಆ ಒಂದು ಫ್ರೇಮ್ ಹಿಂಭಾಗ ಕರೆಕ್ಟಾಗಿ ಒಂದು ದೊಡ್ಡದಾಗದ ಬೆಟ್ಟ. ಸೊ ಆ ಫೋಟೋ ವೆನ್ ವಿಸಿಟ್ ಟುಗೆದರ್, ಲೈಕ್ ಅದು ನೆಕ್ಸ್ಟ್ ಡೇಗೆ ಆ ಫೋಟೋ ತುಂಬ ವೈರಲ್ ಆಗುತ್ತೆ. ಆ ಟೈಮಲ್ಲಿ ಸ್ಟಾರ್ಟಿಂಗ್ ವೈಲ್ಡ್ ಲೈಫ್ 2020 ಎಂಡ್. ಸೊ ಅಲ್ಲಿಂದ
ಸ್ಟಾರ್ಟ್ ಆಯಿತು. ಆ್ಯಂಡ್ ಇವನ್ ಆಸ್ ಟೋಲ್ಡ್ ಇವನ್ I'm also behind the Black Panther. So Kabinili famous, I think everyone knows Shawzan. So he's my inspiration and ಅಲ್ಲಿಂದ ಎಲ್ಲ ಶುರು ಆಯಿತು. 2 ವರ್ಷ 2022, 2023 I've seen him. ನಿಮ್ಗೆ ಒಂದು ಬಹುಶಃ ಈ ಒಂದ್ಸಲ ಸ್ಕೂಲ್ ರಜದಲ್ಲಿ ಅಪ್ಪ ಅಮ್ಮ ಮೈಸೂರು ಝೂ ಕರ್ಕೊಂಡು ಹೋಗಿದ್ರು. ಆ ಪ್ರಾಣಿಗಳನ್ನು ನೋಡಿ ಅದ್ರ ಫೋಟೋ ತೆಗಿಬೇಕು ಅಂತ ಆಸೆ ಹೊಂದಿತ್ತು. ಆದರೆ ಅವಾಗೆಲ್ಲ ರೀಲ್ ಕ್ಯಾಮ್ರಾ ಅಲ್ಲ, ಸ್ವಲ್ಪ ಜಾಸ್ತಿ ದುಡ್ಡು ಆಗ್ತಿತ್ತು. ಎಲ್ಲಾದ್ರದ್ದು ಮತ್ತೆ ಮತ್ತೆ ತೆಕೊಂಡು ಹೋಯ್ತು ಅಂತಂದ್ರೆ ಬಯಸ್ಕೋತಿದ್ದೆ. ಸೊ ಆಮೇಲೆ ಒಂದಷ್ಟು ವರ್ಷ ಆದಮೇಲೆ 2011 ಏನೋ ಕೆಲ್ಸಕ್ಕೆ ಸೇರಿದ ನಂತರ ಒಂದು ಕ್ಯಾಮ್ರಾ ತೊಗೊಳಕ್ಕಾಯ್ತು. ಆಗ ಮತ್ತೆ ಹೋಗ್ಬಿಟ್ಟು ಮೈಸೂರು ಝೂಗೆ, ಎಲ್ಲ ಹತ್ರ ಝೂಮ್ ಎಲ್ಲ ಇತ್ತು. ಝೂಮ್ ಮಾಡಿ ಫೋಟೋ ತೆಕ್ಕೊಂಡ್ಬಂದು ಅಲ್ಲಿ ಶುರು ಆಗಿತ್ತು ಅನ್ಸುತ್ತೆ ಬಹುಶಃ. ಸೂಪರ್. ಈಗ ಅವ್ರನ್ನ ನೋಡಿದ್ರೆ ಬಹುಶಃ ಈಗ ಮೊನ್ನೆ ಒಂದು ಡಿಗ್ರಿ ಮುಗಿಸಿ ಇವಾಗ ಹೋದಂಗಿದ್ದಾರೆ. ಬಟ್ ಹೌದ್ರಿ, ವಯಸ್ಸಾಗೋಯ್ತು, ಸೀನಿಯರ್ ಸಿಟಿಸನ್. ಎಷ್ಟು ವರ್ಷ ಆಯ್ತು ನೀವು ಶುರು ಮಾಡಿ ಫೋಟೋಗ್ರಫಿ? ಈ ತರ ಸೀರಿಯಸ್ ಆಗಿ ಒಂದು ಮಿರರ್ಲೆಸ್ ಕ್ಯಾಮ್ರಾ ಶುರು ಮಾಡಿ, ಒಂದು ಒಳ್ಳೆ ಕ್ಯಾಮ್ರಾ ತಗೊಂಡು ಒಂದು 11 ವರ್ಷ ಆಯ್ತು. ಶುರು ಮಾಡಿ ಸೀರಿಯಸ್ ಆಗಿ ಶುರು ಮಾಡಿ ಅಂದ್ರೆ ನನ್ನ ಹತ್ರ ಫೋಟೋಗಳು ಇರೋ ಕಾಲದಿಂದ. ಅದಕ್ಕೆ ಮುಂಚಿಂದೆಲ್ಲ ಇಲ್ಲ. ಈ ಡಿಜಿಟಲ್ ಕ್ಯಾಮ್ರಾದಲ್ಲಿ ಫೋನಲ್ಲಿ ತೆಗೆದಿದ್ದು ಅದೆಲ್ಲ ಸ್ವಲ್ಪ ಹಿಂದೆ ಹೊರಟೋಯ್ತು. ಅವೆಲ್ಲ ಇವಾಗ ಈ ಕಂಪ್ಯೂಟರ್ಗಳು ಬದಲಾಗಿ ಹಾರ್ಡ್ ಡಿಸ್ಕ್ಗಳು ಕಳೆದೋಗಿ ಎಲ್ಲ ಯಾವುದು ಫೋಟೋಗಳೆಲ್ಲ ಇಲ್ಲ. ಈ 2015ರಿಂದ ಈ ಕಡೆ ತೆಗ್ದಿರೋದೆಲ್ಲ ಇನ್ನ ಇದಾವೆ. ನೀವು ಮಾತಾಡೋದು ಕೇಳ್ತಿರ್ಬೇಕಾದ್ರೆ ಇವರು ಆ ಕಾಲದಲ್ಲಿ ಹಂಗೆ ಹಿಂಗೆ ಅಂತ ಹೇಳಿದಾಗ ನೀವು ಡೈನೋಸಾರ್ ಫೋಟೋ ಏನಾದ್ರು ತೆಗ್ದಿದ್ರ? ಬಹುಶಃ ಇದ್ರೂ ಇರ್ಬೋದು ಕಲೆಕ್ಷನ್. ಸೊ ಈಗ ನಿಮ್ಗೆ ಗುರಿ ಅನ್ನೋದು ಫೋಟೋಗ್ರಫಿನೇ ಆಗಿತ್ತಾ, ಅಥವಾ ಆ ಪ್ರಕೃತಿ ಅಲ್ಲಿಯ ವಾತಾವರಣ ನೋಡಿ ಅದ್ಭುತವಾಗಿತ್ತು, ಇದನ್ನ ಸೆರೆ ಹಿಡಿಬೇಕು, ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಇದನ್ನ ಸೆರೆ ಹಿಡಿಬೇಕು ಅನ್ನೋಂಥದ್ದು ಏನಾದ್ರು ಆಗಿತ್ತಾ? ಅಥವಾ ಹೌದು, ಆ ನೆನ್ಪಿಟ್ಕೊಳ್ಳೋ ಆ ಮೊಮೆಂಟ್ ಅಲ್ಲಿ ಮೊದಲನೇ ಸಲ ಯಾವುದೋ ಒಂದು ಪ್ರಾಣಿ ನೋಡಿದ್ವಿ, ಅದು ಹತ್ರಕ್ಕೆ ಹೆಂಗ್ ಕಾಣತ್ತೆ, ಅದೊಂದು ಫೋಟೋ ತೆಗೆದಿಟ್ಕೊಂಡ್ರೆ ಹೇಗ್ ಅದ್ರ ನಡವಳಿಕೆ, ನಮ್ಮನ್ನು ನೋಡಬೇಕು, ಅದು ಐ ಕಾಂಟ್ಯಾಕ್ಟ್ ಇದ್ದಾಗ ಫೋಟೋ ತೆಗಿಬೇಕು, ಇದೆಲ್ಲ ಯಾರಿಗಾರೋ ಕಳಿಸಿದ್ರೆ ಅವಾಗ ಫೇಸ್ಬುಕ್ ಚೆನ್ನಾಗಿತ್ತಲ್ಲ, ಅಪ್ಲೋಡ್ ಮಾಡಿದ್ರೆ ಜನ ನೋಡಬೇಕು ಅಂತ ಆಸೆ. ಹಾಗೆ ನಿಮಗೆ ಲೈಕ್ ಒಂದು ಹುಲಿ ಒಂದು ಕಾರಣ ಹೆಂಗೆ ಡಿಸ್ಕ್ರೈಬ್ ಮಾಡುತ್ತೆ, ಹುಲಿ ನಮ್ಮ ಮುಂದೆ ಬಂದಾಗ ಅವರ ಬೇರೆಯವ್ರಿಗಿಂತ ನನ್ನ ಶಾಟ್ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು, ಒಂದು ಹ್ಯಾಬಿಟೇಟ್ ಆಗಿರಲಿ ಅಥವಾ ನಮ್ಮ ಕಾಡನ್ನು ರಿಪ್ರೆಸೆಂಟ್ ಮಾಡೋ ರೀತಿ. ಸೊ ಅದರಿಂದ ಕೂಡ ಫೋಟೋಗ್ರಫಿ ತುಂಬ ಆಸಕ್ತಿಯಿಂದ ಮಾಡಲಿಕ್ಕೆ ಇಷ್ಟ ಆಗುತ್ತೆ. ಆಗ ಹೇಳಕ್ ಹೋದ್ರೆ 2017ರಲ್ಲಿ ನಾವು ಸಂಪಾದನೆ ಇಲ್ಲ ಕೈಯಲ್ಲಿ, ಅಪ್ಪ ಅಮ್ಮನ ಹತ್ರ ಕೇಳಕ್ ಸ್ವಲ್ಪ ನಮಗೂ ಒಂಥರ ಮುಜುಗರ ಜಾಸ್ತಿ, ಎಷ್ಟಂತ ಕೇಳೋಣ, ಸರಿ ಬೇಡ ಅಂತ ಹೇಳಿ ನಾವು ಅದಕ್ಕೆ ಏನು ಮಾಡಿದೆ, ನಾನು ಅಲ್ಲಿಗೆ ಸ್ವಲ್ಪ ಕಾಡಿಗೆ ಫುಲ್ ಸ್ಟಾಪ್ ಇಟ್ಟು ನಾಡಲ್ಲಿ ಸಿಗೋ ಪಕ್ಷಿಗಳನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಸೂಪರ್. ಇಲ್ಲಿ ಆಮೇಲೆ ಹೋಗ್ತಾ ಹೋಗ್ತಾ ಎಕಾಲಜಿಕಲ್ ಬ್ಯಾಲೆನ್ಸ್ ಬಗ್ಗೆ ಕಲಿತಾ ಹೋದೆ. ಅದ್ರ ಜೊತೆಲೆ ಫಸ್ಟ್ ನ್ಯಾಚುರಲಿಸ್ಟ್ ಆಗಿರುವಂಥ ನಮಗೆ ಈ ವ್ಯಾಲಿ ಸ್ಕೂಲ್ ಅಂತ ಒಂದು ಜಾಗ ಇತ್ತು ಬ್ಯಾಂಗ್ಳೂರಲ್ಲಿ, ಈಗಲೂ ಇದೆ, ಬಟ್ ಈಗ ಕ್ಲೋಸ್ಡ್ ಫಾರ್ ಪಬ್ಲಿಕ್. ಮುಂಚೆ ಇತ್ತು, ಅಲ್ಲಿ ಹೋಗಿ ಕಲಿತಾ ಇದ್ವಿ. ಫಸ್ಟ್ ನ್ಯಾಚುರಲಿಸ್ಟ್ ಆಗಿರಬೇಕು. ನಮಗೆ ಯಾವುದೇ ಒಂದು ಕಾಡ್ ಬಗ್ಗೆ ತಿಳ್ಕೊಂಡಾದ್ಮೇಲೆ ನಮಗೆ ಬೇರೆ ಜೀವಿಗಳ ಬಗ್ಗೆ ಹೋಗಕ್ಕೆ ಸಾಧ್ಯ. ಆ ಕಾಡ್ ಯಾವ ಥರ ಇದೆಯೋ ಅದ್ರ ಮೇಲೆ ನಾವು ಜೀವಿಗಳನ್ನ ಸ್ಟಡಿ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಇಲ್ಲಿ ಫಸ್ಟು ಇದೆ ನಮ್ಗೆ ಇನ್ಸ್ಪಿರೇಷನ್ನು ಆ್ಯಂಡ್ ಪ್ಲೇ ಗ್ರೌಂಡು ಎಲ್ಲ ಇದೆ ನಮಗೆ ಸ್ಟಾರ್ಟ್ ಮಾಡೋದಕ್ಕೆ. ನಾನು ಬಹುಶಃ ಅವ್ರನ್ನೂ ಮೀಟ್ ಮಾಡಿದ್ದಿಲ್ಲೇ, ಪವನ್ ಅವ್ರನ್ನು. ಇಲ್ಲಿಂದ ನಾವು ನಮ್ಮ ಜರ್ನಿ ಎಲ್ಲ ಸ್ಟಾರ್ಟ್ ಮಾಡಿರೋದು. ನೀವು ಅವ್ರ ಫೋಟೋ ತೆಗಿತಾ ಇದ್ರ? ಅವರು ಮ್ಯಾಕ್ರೋ ಮಾಡ್ತಾ ಇದ್ರು, ನಾನು ಬರ್ಡಿಂಗ್ ಮಾಡ್ತಾ ಇದ್ದೆ. ನಮಗೆ ಪ್ರಾಬ್ಲಮ್ ಏನಾಯ್ತು ಅಂದ್ರೆ, ಈ ಮ್ಯಾಕ್ರೋ ಮಾಡೋರು ಬಂದಾಗ ಒಂದು ಗುಂಪು ಜಾಸ್ತಿ ಬರುತ್ತೆ, ಬರ್ಡಿಂಗ್ ಮಾಡೋರ್ ಗ್ರೂಪ್ ಏನಾಗುತ್ತೆ, ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆದ್ರೂ ಬರ್ಡ್ ಹಾರುತ್ತೆ. ಸೊ ಬಹುಶಃ ಆ ಒಂದು ಸಿನಾರಿಯೋಲಿ ನಾವು ಅವ್ರನ್ನ ಬೈಕೊಂಡಿರೋ ಸೀನ್ಗಳು ಇದೆ. ಈ ಬರ್ಡಿಂಗ್ ಅಂತಂದ್ರೆ ಈಗ ಸಾಮಾನ್ಯವಾಗಿ ಕಾಲೇಜ್ ಹುಡುಗರೆಲ್ಲ ಮಾತಾಡುವಂತ ಪಕ್ಷಿ ವೀಕ್ಷಣೆ ಅಲ್ಲ. ಖಂಡಿತ ಅಲ್ಲ, ದಯವಿಟ್ಟು ಅದು ಡಿಸ್ಕ್ಲೇಮರ್ ಕೊಟ್ಬಿಡಿ. ಹೌದು, ಬರ್ಡಿಂಗ್ ನನ್ನ ಪ್ರಕಾರ, ನನ್ನ ಒಂದು ಇದರಲ್ಲಿ ಬರ್ಡಿಂಗ್ ಅಂದ್ರೆ ನನ್ನ ಪ್ರಕಾರ ಹೇಳ್ತಾ ಇರೋದು ಹೊರವರ್ಷೆಯ ಪಕ್ಷಿಗಳು ಹೊರವರ್ಷಕ್ಕೆ ಬರುತ್ತೆ. ಆಗ ಯಾವುದೇ ಒಂದು ಇದರಿಂದ ವಿಂಟರ್ ಸೀಸನ್ನು ಇಲ್ಲ ಸಮ್ಮರ್ ಸೀಸನ್ನು, ಕೆಲವು ಸಮ್ಮರ್ ಸೀಸನಲ್ಲಿ ಬರೋ ಪಕ್ಷಿಗಳಿದೆ, ಕೆಲವು ವಿಂಟರ್ ಸೀಸನಲ್ಲಿ ಬರೋ ಪಕ್ಷಿಗಳಿದೆ. ಬಟ್ ಎಲ್ಲ ಥರ ಪಕ್ಷಿಗಳನ್ನು ನಾವು ಸೆರೆ ಹಿಡಿಯೋದಕ್ಕೆ ಆಗಲ್ಲ ಯಾವುದೇ ಒಂದು ಸೀಸನ್ನಲ್ಲಿ. ಎವ್ರಿ ಇಯರ್ ನಾವು ಅದನ್ನ ಸೆರೆ ಹಿಡಿಬೇಕಂದ್ರೆ ಟೈಮ್ ತಗೊಳ್ಳೇಬೇಕು. ಎಲ್ಲದಕ್ಕೂ ನಾವು ಎಲ್ಲ ವಿಂಟರ್ಸು ಸ್ಟ್ರಗಲ್ ಮಾಡಬೇಕು. ಎಲ್ಲ ವಿಂಟರ್ ಸ್ಟ್ರಗಲ್ ಮಾಡಿದ್ರೆ ಮಾತ್ರ ನಮಗೆ ಯಾವ್ಯಾವ ಸಿಟಿ ವೈಸ್ ಅಂತ ನೋಡೋಕೆ ಹೋದ್ರೆ
ನಮಗೆ ಪ್ರೊಡಕ್ಟಿವಿಟಿ ಬಂದ್ಬಿಟ್ಟು ನಾರ್ತಲ್ಲಿ ತುಂಬ ಚೆನ್ನಾಗಿದೆ, ಇಲ್ಲೂ ಚೆನ್ನಾಗಿದೆ. ಬಟ್ ಇಲ್ಲೇನು ಗೊತ್ತಾ, ನಮಗೆ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ತುಂಬ ಒಳಗೆ ಹೋಗ್ಬೇಕು, ಡೀಪ್ ಇನ್ ಫಾರೆಸ್ಟ್. ಬಟ್ ನಾರ್ತ್ ಇಂಡಿಯಲ್ಲಿ ಆ ಥರ ಇಲ್ಲ, ನದಿ ದಂಡೆಯಲ್ಲಿ, ಆಮೇಲೆ ತುಂಬ ಹತ್ರದಲ್ಲೇ ಸಿಗುತ್ತೆ. ಆಲ್ ಆಫ್ ದಿ ಸಡನ್ ಹೇಳಕ್ ಹೋದ್ರೆ ಗುಜರಾತಲ್ಲಿ ಒಂದಷ್ಟು ಪಕ್ಷಿಗಳು ಗುಜರಾತಲ್ಲಿ ಸಿಕ್ಕಿದ್ರೆ ಒಂದಷ್ಟು ಪಕ್ಷಿಗಳು ಹಿಮಾಚಲ್ ಪ್ರದೇಶಲ್ಲಿ ಸಿಗುತ್ತೆ. ಆ ಥರ ಡಿಫರ್ ಆಗತ್ತೆ. ಸೂಪರ್, ಕರೆಕ್ಟ್. ನೀವು ಅದು ಹೇಳಿದ ಒಂದು ಪಾಯಿಂಟ್ ನಾನು ಒಪ್ಕೋತೀನಿ, ಅಂದರೆ ಎಲ್ಲ ಪಕ್ಷಿಗಳು ಸೆರೆ ಒಟ್ಟಿಗೆ ಸಿಗಲ್ಲ. ಕರೆಕ್ಟ್. ಸೊ ಈ ಕಾಡಲ್ಲಿ ನೀವು ಫೋಟೋ ತೆಗಿಬೇಕಾದ್ರೆ ಸುಮಾರು ಸಮಯ ಕಳೆದಿರ್ತೀರ, ಅಂಥದ್ರಲ್ಲಿ ನಿಮ್ಮ ಒಂದು ಪರ್ಸ್ಪೆಕ್ಟಿವ್ನ ಬದಲು ಮಾಡಿದ್ದು ಅನ್ನೋಂಥ ಕ್ಷಣ ಯಾವ್ದಾದ್ರು ನೆನ್ಪು ಮಾಡ್ಕೊಳ್ಳೋದಾದ್ರೆ ಯಾವುದು, ಆ್ಯಂಡ್ ಏನು ಬದಲಾವಣೆ ಆಯಿತು? ಪ್ರತಿಯೊಂದು ಚಾಲೆಂಜಿಂಗ್ಗೆ ಹೇಳಕ್ ಹೋದ್ರೆ ನಾವು ಒಂದು ಫೋಟೋ ತೆಗೆದು 1-2 ಸೆಕೆಂಡ್ ನಿಲ್ಲಿಸ್ಬಿಟ್ಟು ನೋಡೋ ಅಷ್ಟರೊಳಗಡೆ ತಿರ್ಗಾ ಇನ್ನೊಂದು ಫೋಟೋ ಮಾಡೋಷ್ಟ್ರೊಳಗೆ ಬ್ಲರ್ ಆಗೇ ಇರುತ್ತೆ. ಒಂದು ಶಾಟ್ ಅಂತೂ ಗ್ಯಾರಂಟಿ ಬ್ಲರ್ ಇರುತ್ತೆ. ಅದು ಪ್ರತಿ ಸಲ ನಾವೇನು ಮಾಡ್ಬೇಕು, ನಾವು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ರಲ್ಲೇ ಕಾಲ ಕಳೀತಾ ಇದ್ದೀವಿ. ಅದೇ ಪ್ರಾಬ್ಲಮ್ ನಡೀತಾ ಇರೋದು ಈಗಲೂ ಕೂಡ. ನನಗೆ ಒಮ್ಮೆ ಸೆಂಟ್ರಲ್ ಇಂಡಿಯಾಲಿ ತಡೋಬಾ ಅಂತ ಒಂದು ಕಾಡಿದೆ. ಸೊ ಅಲ್ಲಿ ಬಫರ್ ಝೋನ್ ಮತ್ತು ಕೋರ್ ಝೋನ್ ಅಂತ ಡಿಫ್ರೆಂಟ್ ಆಗುತ್ತೆ. ಬಫರ್ ಝೋನಲ್ಲಿ ಸ್ವಲ್ಪ ಟೈಗರ್ ಮೂಮೆಂಟ್ಸ್, ಕೋರ್ ಝೋನ್ಗಿಂತ ಜಾಸ್ತಿ ಇರುತ್ತೆ. ಅಲ್ಲಿಗೆ ಒಂದು ತಾಯಿ ಮತ್ತು ಅದಕ್ಕೆ 3 ಕಪ್ಸ್, ಮದರ್ ವಿತ್ ಕಪ್ಸ್. ಹಾಗೆ ಜಸ್ಟ್ ಸಫಾರಿ ಟೈಮ್ ಎಂಡ್ ಆಗ್ತಿತ್ತು. ಸೇಮ್ ಹಂಗೆ ವಿತಿನ್ 5:30, 5:45 ಸಮಥಿಂಗ್ ಇನ್ನೇನು ಮುಗಿಬೇಕು ಅಷ್ಟರಲ್ಲಿ ತಾಯಿ ಜೊತೆ ಮರ ಕಂಪ್ಲೀಟ್ ಮರದ ಪಕ್ಕನೆ ತಾಯಿ ಜೊತೆಗೆ 3 ಮರಿಗಳು ಕೂಡ ಒಂದೇ ಮರ ಹತ್ತಿತ್ತು. ಯೂಶಲಿ ಟೈಗರ್ಸ್ ಮರ ಹತ್ತು ತುಂಬ ರೇರ್, ಅದು ಇವನ್ ಕಪ್ಸ್ ತುಂಬ ರೇರ್. ಬಟ್ ಅದೊಂದು ಮೂಮೆಂಟ್ನ ನಾನು ಕ್ಯಾಮ್ರಾ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಮರಾಗೂ ಟೈಗರು ತುಂಬ ಒಂದು 10 ಅಡಿ ಡಿಫ್ರೆನ್ಸ್ ಇದೆ ಅಷ್ಟೇ. ಸೊ ಅದು ಕಂಪ್ಲೀಟಾಗಿ ಹಾಗೆ ಎಂಜಾಯ್ ಮಾಡ್ತಿದ್ದಾರೆ. ಅದೊಂದು ಒಂದು ಬೇಜಾರಿದೆ, ಬಟ್ ತುಂಬ ನೋಡಿದ್ದೀನಿ ಅಷ್ಟೇ. ಪರ್ಸ್ಪೆಕ್ಟಿವ್ ಬದಲಾಗಿದ್ದು, ಸಾಮಾನ್ಯವಾಗಿ ಮುಂಚೆ ಎಲ್ಲ ಹಾವುಗಳು ಅಂತಂದರೆ ಏನು, ವಾಟ್ ಇಸ್ ದ ಫಸ್ಟ್ ಥಿಂಗ್ ದಟ್ ಕಮ್ಸ್ ಟು ಯುವರ್ ಹೆಡ್? ನೋಡಿದ ತಕ್ಷಣ ಕಚ್ಚಕ್ಕೆ ಬರುತ್ತೆ, ಅದೇನೋ ಅದು ವಿಷಕಾರಿ ಅಂತಂದರೆ ಅದನ್ನು ಹೊಡೆದಾಕ್ತಾರೆ ಯಾರೋ, ಅಥವಾ ಅದರಿಂದ ದೂರ ಇರಬೇಕು, ಎಲ್ಲೋ. ಹೌದು, ದೂರ ಇರಬೇಕು ನಿಜ, ಆದರೆ ಅದು ಇರೋದೇ ನಮ್ಮನ್ನು ಕಚ್ಚಕ್ಕೆ, ನಮಗೆ ಹಾನಿ ಮಾಡೋಕ್ಕೆ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಸೊ ಮೊದಲನೇ ಸಲ ಒಂದು ಹಾವನ್ನ ಹತ್ರ ಹೋಗಿ ಫೋಟೋ ತೆಗೆದಾಗ ಅದ್ರ ಬಗ್ಗೆ ನನ್ನ ಪರ್ಸ್ಪೆಕ್ಟಿವ್ ತುಂಬ ಬದಲಾಯಿತು. ನಾನು ಎಷ್ಟು ಅದಕ್ಕೆ ಹತ್ರ ಹೋದರೂ, ಅದಕ್ಕೆ ತೊಂದರೆ ಆದರೂ ಏನು ನನಗೆ ಕಚ್ಚಕ್ಕೆ ಹುಡುಕೊಂಡು ಬರಲಿಲ್ಲ, ಅಟ್ಟಿಸ್ಕೊಂಬರಲಿಲ್ಲ, ಏನೂ ಮಾಡಲಿಲ್ಲ. ಅದ್ರ ಪಾಡಿಗೆ ಒಂದು ಮಟ್ಟದ ತಾಳ್ಮೆ ತನಕ ನನ್ನ ಜೊತೆ ಅಫ್ಕೋರ್ಸ್ ಒಳ್ಳೊಳ್ಳೆ ನ್ಯಾಚುರಲಿಸ್ಟ್ಸ್ ಇದ್ರು, ಅವರು ಎಷ್ಟು ಹತ್ರ ಹೋಗ್ಬೋದು ಅಂತ ಅಂದ್ಬಿಟ್ಟು ಹೇಳ್ಕೊಟ್ರು. ಒಂದು ಅಡಿ ದೂರ ಇರೋ ತನಕ ಏನೂ ಮಾಡಲಿಲ್ಲ. ಅದು ತನ್ನ ಪಾಡಿಗಿತ್ತು. ನಾನು ಫ್ಲ್ಯಾಶ್ ಗಿಶ್ ಎಲ್ಲ ಹಾಕಿ ಫೋಟೋ ತೆಗೆದ್ರು ಇಟ್ ವಾಸ್ ಪೇಷಂಟ್. ಒಂದು ಕಡೆ ಯಾವುದೋ ಒಂದು ಕಡೆ ರೆಸ್ಟ್ ಮಾಡ್ತಿತ್ತು. ಅಲ್ಲಿ ಸುಮಾರು 1/4 ಗಂಟೆ ಇದ್ದೆ ಅಂತ ಅನ್ಸತ್ತೆ. ಇಟ್ ಡಿಂಟ್ ಮೈಂಡ್ ಅಟ್ ಆಲ್. ಏನೂ ಮಾಡ್ಲಿಕ್ಕೆ ಬರಲಿಲ್ಲ, ಅಥವಾ ಡಿಂಟ್ ಸೀಮ್ ಇರಿಟೇಟೆಡ್. ಆಗ ಅನ್ನಿಸ್ತು, ನಾವು ನಮಗೆ ಹೇಳ್ಕೊಟ್ಟಿದ್ದ ರೀತಿ ಅಥವಾ ಬೇರೆ ಜನ ಹೇಳೋ ರೀತಿ, ಅವ್ನು ನೋಡಿದ ತಕ್ಷಣ ಹೊಡೆಯಕ್ಕೆ ಹೋಗೋದು, ಹೆದರ್ಕೊಳ್ಳೋದು, ಇದೆಲ್ಲ ತಪ್ಪು. ಒಂದ್ಸಲ ನಿಜವಾಗ್ಲೂ ನೋಡೋ ತನಕ ಅದ್ರ ಬಗ್ಗೆ ಇರೋ ಭಯ ಹೋಗಲ್ಲ ಅನ್ಸುತ್ತೆ. ಸೊ ದ್ಯಾಟ್ ವಾಸ್ ಸಮಥಿಂಗ್, ಪರ್ಸ್ಪೆಕ್ಟಿವ್ ಬದಲಾಗಿದ್ದಲ್ಲಿ. ಇವ್ರು ಹೇಳೋದು ಕೇಳಬೇಕಾದ್ರೆ ನನಗೆ ಇದು ಗಜಕೇಸರಿ ಸಿನಿಮಾದಲ್ಲಿ ಒಂದು ಸೀನ್ ಇದೆಲ್ಲ, ಯಶ್ ಕೆಳಗಡೆ ನೆಲದ ಮೇಲೆ ಬಿದ್ದಿರ್ತಾರೆ, ಒಂದು ಆನೆ ಎದುರುಗಡೆ ಬರ್ತಾ ಇರುತ್ತೆ, ಇವ್ರು ಹೆದರ್ಕೋತಾ ಇರ್ತಾರೆ, ಬಟ್ ಕೊನೆಗೆ ಆನೆ ಏನು ಮಾಡಲ್ಲ, ಬಿಕಾಸ್ ಯಶ್ಗೆ ಆನೆಗೆ ಒಂದು ಹಳೆ ಸಂಬಂಧ ಇರುತ್ತೆ. ನಿಮ್ಗೂ ಹೌದು ಏನಾದ್ರು ಒಂದು ಹಳೆ ಸಂಬಂಧ ಇತ್ತ ಅಂತ ಇರ್ಬೋದು, ಹೋದ ಜನ್ಮದ ಹೆಂಡತಿ. ಈಗ ಸಾಮಾನ್ಯವಾಗಿ ಈಗ ಫೋಟೋಗ್ರಫಿ ಅಂತ ಹೋಗ್ತೀವಿ, ಅಥವಾ ಅದರಲ್ಲೂ ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂತ ಹೋಗ್ತೀವಿ, ಹಂಗೇನಾದ್ರು ಆದಾಗ ಮನೇಲಿ ಮಕ್ಕಕ್ಕೆ ಹೋಗಿದ್ದಾರೆ ಕೆಲವೊಮ್ಮೆ, ಎಲ್ಲರ ಮನೇಲಲ್ಲ. ಖಂಡಿತ ತುಂಬ ನಾನು ಒಬ್ಬ ಬೈಸ್ಕೊಂಡು ಅನ್ನೋದ್ರಲ್ಲಿ. ಮನೆಯಲ್ಲಿ ಫಸ್ಟ್ ಹೇಳೋದಂಗೆ ಗೊತ್ತಾ, ಈಗ ಯಾಕೆ ಹೋಗ್ತಾ ಇದೆಯಾ, ಇವತ್ತು ಯಾಕೆ ಇದು ಬೇಡ, ಇನ್ನೊಂದು ನೆಕ್ಸ್ಟ್ ವೀಕ್ ನೋಡು. ಅವರು ಆದಷ್ಟು ಪೋಸ್ಟ್ಪೋನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಆದಷ್ಟು ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ. ಬಟ್ ಅವ್ರಿಗೂ ಅರ್ಥ ಆಗ್ತಾ ಇರಲಿಲ್ಲ ನಾವು ಯಾವ ಥರ ಜರ್ನಿ ಮಾಡ್ತಾ ಇದ್ದೀವಿ. ಅವ್ರು ಏನು ಅನ್ಕೋತಾರೆ ಗೊತ್ತಾ, ಪರ್ಸ್ಪೆಕ್ಟಿವ್ ಬರೋದೇನು ಗೊತ್ತಾ, ಫಸ್ಟ್ ಮೈಂಡಿಗೆ ಬರೋದೇ ಪೇರೆಂಟ್ಸ್ಗೆ, ನನ್ನ ಮಗ ಕಾಡಲ್ಲಿ ಹೋಗ್ತಾನೆ, ನಡ್ಕೊಂಡು ಹೋಗ್ತಾನೆ, ಮೈಂಡಲ್ಲಿ ಬರೋದೇ ಅದು. ಸಫಾರಿ ಗಾಡೀಲಿ ಕೂತಿದ್ದೀವಿ ಅಂದರೆ ಬನ್ನರ್ಘಟ್ಟ ಸಫಾರಿ ವ್ಯಾನೇ ಎಲ್ಲರೂ ಜ್ಞಾಪಕ ಬರೋದು, ಬೇರೆ ಯಾವುದು ಜ್ಞಾಪಕ ಬರಲ್ಲ. ಯಾಕಂದರೆ ಪ್ರಾಬ್ಲಮ್ ಎಲ್ಲಿದೆ ಅಂದರೆ, ನಮ್ಮಲ್ಲಿ ಓನ್ಲಿ ಝೂ ಕರ್ಕೊಂಡು ಹೋಗಿ ಝೂ ಪರ್ಸ್ಪೆಕ್ಟಿವ್ ಮಾತ್ರ ಅಭ್ಯಾಸ ಮಾಡಿದ್ದಾರೆ. ಈ ನಾರ್ಮಲ್ ಕಾಡುಗಳಿಗೆ ಕರ್ಕೊಂಡು ಹೋಗಲ್ಲ ಮಕ್ಕಳನ್ನ. ಅದಕ್ಕೆ ಅವ್ರಿಗೆ ಎಕ್ಸ್ಪ್ಲೋರ್ ಮಾಡಿಸಿಲ್ಲ ಅಂದಾಗ ಅವ್ರಿಗೂ ಪೇರೆಂಟ್ಸ್ಗೂ ಗೊತ್ತಿರಲ್ಲ, ಮಕ್ಳಿಗೂ ಗೊತ್ತಿರಲ್ಲ. ಸೊ ಅದು ಆ ಭಯ ತುಂಬಾ ಕಾಡುತ್ತೆ ಆಬ್ವಿಯಸ್ಲಿ ಪೇರೆಂಟ್ಸ್ಗೆ. ನಮ್ಮ ಪೇರೆಂಟ್ಸ್ ಆ ಥರ ಸ್ವಲ್ಪ 1-2 ಸಲ ಸ್ವಲ್ಪ ಗಾಬರಿಲಿದ್ದರು. ಆಮೇಲೆ ಅಭ್ಯಾಸ ಆಯಿತು, ನಾನು ತೋರ್ಸೋಕ್ಕೆ ಶುರು ಮಾಡಿದೆ ಯಾವ ಥರ ಪ್ರಾಣಿಗಳನ್ನ ನಾನು ಸೆರೆ ಮಾಡಿಕೊಂಡು ನನ್ನ ಕ್ಯಾಮ್ರಲ್ಲಿ ತೊಗೊಂಬರ್ತೀನಿ ಅನ್ನೋದು ಗೊತ್ತಾಯಿತು. ಅವಾಗ ಅವ್ರು ಆರಾಮಾಗಿ ಕಂಫರ್ಟ್ ಆದರು.
ಕಾಡಿನ ಮಗ ಅಂತ ಒಪ್ಕೊಂಡ್ರು. ಹಾ ನಾನು ಜಂಗಲ್ ಬಾಯ್. ಮನೇಲೇ ಇರ್ತಿರಲಿಲ್ಲ, ಲೈಕ್ ಹುಷಾರಾಗಿ ಹೇಳಿ, ಬಿಕಾಸ್ ಈ ವಿಡಿಯೋ ಟೆಲಿಕಾಸ್ಟ್ ಆಗುತ್ತೆ. ಮನೇಲೇ ಇರ್ತಿರಲಿಲ್ಲ, ಮನೇನೇ ಲೈಕ್ ಅರ್ಧ ಮನೇನೇ ಈಗ ಕಾಡಾಗೋಗಿದೆ. ಬಟ್ ಸಪೋರ್ಟ್ ಇತ್ತು. ಕೆಲಸ ಈಗ ವೀಕೆಂಡ್ ಮಂಡೇ ಟು ಥರ್ಸ್ಡೇ ಆಫೀಸ್ ವರ್ಕ್, ಸ್ಯಾಟರ್ಡೇ ಬರ್ತೀನಿಗೆ ಆಲ್ಮೋಸ್ಟ್ 1.5 ವರ್ಷ ಕಂಪ್ಲೀಟ್ ಕಬಿನಿ, ಕಂಪ್ಲೀಟ್ ಬಂಡೀಪುರ, ಕಂಪ್ಲೀಟ್ ನಾಗರೋಡೆ, ಒಂದು ವೀಕೆಂಡ್ಸ್ ಕೂಡ ಬಿಡ್ತಾಯಿಲ್ಲ. ಸೊ ಹಂಗಾಗಿ ಇನ್ನೇನು ಎಲ್ಲಿದೆ ಅಂದರೆ ಕಂಪ್ಲೀಟ್ ಮನೇಲಿ ಅದೇ ಬರ್ತಿತ್ತು, ಕಾಡು ಕಾಡು ಕಾಡು. ಸೊ ಇವಾಗ ಸ್ವಲ್ಪ ಒಂದು 2 ವರ್ಷದಿಂದ ಹಿಂದೆ ಈಗ ಫೋಟೋಸ್ ಆಗಲಿ ಅಥವಾ ವೀಡಿಯೋಸ್ ಇರ್ಬೋದು, ಏನು ಮಾಡ್ತೀವಿ ಅಂತ ಅವ್ರಿಗೊಂದು ಮೈಂಡ್ ಬಂದಿದೆ. ಅವರು ಆಗಲಿ ಅಥವಾ ಫ್ರೆಂಡ್ಸ್ ಯಾರೇ ಆಗಲಿ, ತುಂಬ ಮುಂಚೆ ಮಾತುಗಳು ಬರ್ತಿತ್ತು, ಸುಮ್ಮನೆ ಟೈಮ್ ಪಾಸು ಅದು ಇದು ಅಂತೆಲ್ಲ. ಬಟ್ ಈಗ ಕೆಲವರು ಅರ್ಥ ಆಗಿದೆ, ಕೆಲವರು ಇನ್ನೂ ಹಂಗೆ ಇದ್ದಾರೆ, ಹೋಗ್ತಾ ಇದೆ. ಅದು ಮೋಸ್ಟ್ಲಿ ಅಂದ್ರೆ ನಂಗೆ ಅನ್ಸೋದು ಗೊತ್ತಿಲ್ಲ, ಇದು ಯಾವುದೋ ಒಂದು ಪ್ರಾಪರ್ ಕರಿಯರ್ ಆಗಿ ಹೋಗ್ಬೋದು ಅಥವಾ ಇದೊಂದು ಪ್ರಾಪರ್ ಎಜುಕೇಶನ್ ಸಿಸ್ಟಮ್ ಒಳಗಡೆ ಬರ್ಬೋದು ಅನ್ನೋದು ಇನ್ನೂ ಎಲ್ಲೂ ನಮ್ಗೆ ಯಾರಿಗೂ ತಿಳುವಕ್ಕಿಲ್ಲ, ಎಲ್ಲೂ ಗೊತ್ತಿಲ್ಲ. ಸೊ ಹಂಗಾಗಿ ಇದು ಬಂದ ತಕ್ಷಣ ಇದು ಟೈಮ್ ಪಾಸ್ ಹೌದು ಹೌದು ಅಥವಾ ಟೈಮ್ ವೇಸ್ಟ್, ಹೌದು, ದುಡ್ಡು ಖರ್ಚು ಸುಮ್ಮನೆ ಖರ್ಚು ಮಾಡ್ತಾರೆ ಸುಮ್ಮನೆ ಅನ್ನೋ ಲೆವೆಲಿಗೆ ಬಂದ್ಬಿಟ್ಟಿದೆ ಅನ್ಸುತ್ತೆ. ಸೊ ಹಂಗಾಗಿ ಆ ಪೇರೆಂಟ್ಸ್ಗೆ ಆ ಪರ್ಸ್ಪೆಕ್ಟಿವ್ ಇರ್ಬೋದು. ಈಗ ನೀವು ಆಲ್ರೆಡಿ ಪೇರೆಂಟು, ಹೌದು. ನಾನು ಹೇಳ್ಬೇಕಷ್ಟೇ ನನ್ನ ಮಗ, ನೀವು ಇಲ್ಲ ನಾನು ಮುಂಚೆನೆ ಅಪ್ಪ ಅಮ್ಮನ ಸಮೇತ ಕಾಡಿಗೆ ಕರ್ಕೊಂಡು ಹೋಗ್ಬಿಟ್ಟೆ, ಹೆಂಡ್ತಿನೂ ಅಷ್ಟೇ. ಅವ್ರಿಗೆ ಗೊತ್ತಾಗೋಯ್ತು ಇಷ್ಟೇ ಅಂತ, ಏನನ್ನಲ್ಲ. ಇದು ಐಡಿಯಾ ಚೆನ್ನಾಗಿತ್ತು. ಮಿಸ್ಟೇಕ್ ಮಾಡಿದ್ ನಾವಲ್ಲಿ. ಅವ್ರು ಅವಾಗಲೇ ಪೇರೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡಿದ್ರು. ನಿಮ್ಮ ಬಗ್ಗೆ ನೀವು ಹೇಳೋದಾದ್ರೆ ನಿಮ್ಮನ್ನ ನೀವು ಯಾವ ರೀತಿ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀರಾ? ಫೋಟೋಗ್ರಾಫರ್ ಅಂತನೋ ಅಥವಾ ಕನ್ಸರ್ವೇಷನಿಸ್ಟ್ ಅಂತನೋ ಅಥವಾ ನಾನು ಕಾಡಲ್ಲಿರುವಂಥ ಒಂದು ಕಥೆಗಳನ್ನು ಜನರ ಮುಂದೆ ಇಡುವಂಥ ಒಬ್ಬ ಕಥೆಗಾರ ಅಂತ? ಮೊದಲಾಗಿ ನಾನು ಹೇಳ್ಬೇಕಂದ್ರೆ ನ್ಯಾಚುರಲಿಸ್ಟ್ ಅಂತ ಹೇಳ್ಕೋಬೇಕು ಫಸ್ಟ್. ಯಾಕಂದರೆ ತಪ್ಪು, ನಾವು ಫೋಟೋಗ್ರಾಫರ್ ಅಂತ ಡೈರೆಕ್ಟ್ ಸ್ಟಾರ್ಟ್ ಮಾಡಿದ್ರೆ ತಪ್ಪಾಗುತ್ತೆ. ಯಾಕಂದರೆ ಈಗ ನಾವು ಮುಂಚೆ ಸ್ಟಾರ್ಟಿಂಗ್ ನಾನು ಫೋಟೋ ತೆಗೆದೆ ಅಷ್ಟು ಬಿಟ್ಟು ಬೇರೆ ಏನು ಪರ್ಸ್ಪೆಕ್ಟಿವ್ ಇಲ್ಲ. ಮಿಡ್ಲಲ್ಲಿ ನಾನು ಯಾವಾಗ ಶುರು ಮಾಡಿದಾಗ ಜೊತೆಯಲ್ಲಿ ಜನದ ಜೊತೆ ಬೆರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವುದೊಂದು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಹತ್ರ ನಾನು ಕಲಿತಾ ಇದ್ದೆ. ಅವ್ರ ಪೇಷನ್ಸು, ನಿಮಗೆ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಜೊತೆ ಬೆರಿಬೇಕು ಅಂತ ಇಲ್ಲ, ವೈಲ್ಡ್ ಲೈಫ್ ಸ್ಟಾರ್ಟ್ ಮಾಡಿದಾಗ ಗೊತ್ತಾಗುತ್ತೆ ಪೇಷನ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ. ಒಂದು ಲೈನ್ನಲ್ಲೇ ಪೇಷನ್ಸ್ ಡೆವಲಪ್ ಆಗುತ್ತೆ, ಅದು ಕಲಿಸುತ್ತೆ. ನೀವು ಆ ಮೊಮೆಂಟಿಗೆ ವೆಯ್ಟ್ ಮಾಡ್ಬೇಕು, ರೆಡಿ ಆಗಬೇಕು. ವೈಲ್ಡ್ ಲೈಫ್ ಡಸಂಟ್ ವೆಯ್ಟ್ ಫಾರ್ ಅಸ್, ನಾವು ವೈಲ್ಡ್ ಲೈಫಿಗೆ ವೆಯ್ಟ್ ಮಾಡಬೇಕೇ ಹೊರತು ವೈಲ್ಡ್ ಲೈಫ್ ನಮಗೆ ವೆಯ್ಟ್ ಮಾಡಲ್ಲ. ಆಗ ನಾವು ಹೇಳೋದೇನೆಂದರೆ ಫಸ್ಟ್ ಅಬ್ಸರ್ವೇಷನ್ ಮೇನ್ ಕೀ ಪಾಯಿಂಟ್ ಇಲ್ಲಿ. ನ್ಯಾಚುರಲಿಸ್ಟ್ ಆಗಿ ಬದುಕಿ ಆಮೇಲೆ ಫೋಟೋಗ್ರಾಫರು ಇತ್ಯಾದಿ ಏನಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌ ಡು ಯು ಡಿಫೈನ್ ನ್ಯಾಚುರಲಿಸ್ಟ್? ನ್ಯಾಚುರಲಿಸ್ಟ್ ಅಂದರೆ ನಿಮ್ಮ ಫಸ್ಟು ಬರ್ಡ್ ಇವತ್ತೊಂದು ಪಕ್ಷಿನ ನೋಡ್ತೀರಾ ಅಂತ ಇಟ್ಕೊಳ್ಳಿ ಕಾಡಲ್ಲಿ, ಅದೇ ಪಕ್ಷಿ ಮೇಲೆ ಸ್ಟಡಿ ಮಾಡ್ಬೇಕು ಕುತ್ಕೊಂಡು. ಅಂದಾಗ ಅದು ಯಾವ ಹೊತ್ತಿಗೆ ಬರುತ್ತೆ, ಅದು ಯಾವ ಹೊತ್ತಿಗೆ ಎಗಿರುತ್ತೆ, ಅದು ಯಾವ ಹೊತ್ತಿಗೆ ಅದ್ರ ಮೀಲ್ ಟೈಮ್, ಇಲ್ಲ ನೀರೊಳಗೆ ಅದು ಹೋಗಿ ನೀರು ಕುಡಿಯುತ್ತಾ. ನೀರೊಳಗೆ ಯಾವ ಪಕ್ಷಿಗಳು ಜಾಸ್ತಿ ಹೋಗಲ್ಲ, ನೀರಲ್ಲಿರೋ ಪಕ್ಷಿಗಳು ಯಾವುದು, ಲ್ಯಾಂಡ್ ಮೇಲಿರೋ ಪಕ್ಷಿಗಳು ಯಾವುದು. ಆಮೇಲೆ ನಿಮಗೆ ಮರದ ಮೇಲೆ ಕುತ್ಕೊಂಡು ಅದ್ರ ಫೀಡಿಂಗ್ ಸ್ಟಾರ್ಟ್ ಮಾಡೋದು ಪಕ್ಷಿಗಳು ಯಾವುದು. ಇದಿಷ್ಟು ಡಿಫರ್ ಆಗುತ್ತೆ. ಬುಕ್ಸು ಕೂತ್ಕೊಂಡು ಒಂದು ರೆಫರ್ ಮಾಡಿದ್ರೆ ಒಂದ್ರ ಮೇಲೆ ಒಂದು. ಸ್ಟಾರ್ಟಿಂಗ್ ನಾನು ಸುಮ್ಮನೆ ಗೂಗಲ್ ರಿವರ್ಸ್ ಇಮೇಜ್ ಸರ್ಚ್ ಇರ್ತಿತ್ತು ಮುಂಚೆ, ಅದನ್ನ ಇಟ್ಕೊಂಡು ಆಟ ಆಡ್ತಾ ಇದ್ದೆ ನಾನು. ಸ್ಟಾರ್ಟ್ ಮಾಡಿದ್ದು ಅದೇ ಥರನೇ. ಬಟ್ ಆಮೇಲೆ ಬೇಜಾರಾಗ್ತಾ ಬಂತು. ಕೆಲವು ರಿಪೋರ್ಟ್ಸ್ ಏನಾಗ್ತಾ ಇತ್ತು, ಕೆಲವ್ರದ್ದು ಸರಿಯಾಗಿ ಬರ್ತಾ ಇರಲಿಲ್ಲ. ಯಾವುದೋ ಬರ್ಡ್ ಐಡಿ ಹಾಕ್ತಾ ಇದ್ದೆ. ಆಮೇಲೆ ಏನಾಯಿತು, ಈ ಬರ್ಡ್ ಅಂತ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ಬರ್ಡ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಕ್ಲೀನಾಗಿ ಕೂತ್ಕೊಂಡು ಓದೋಕ್ಕೆ ಶುರು ಮಾಡಿದೆ. ಈ ಬರ್ಡ್ ಇಷ್ಟು ಆಲ್ಮೋಸ್ಟ್ ಒಂದು ದಿನಕ್ಕೆ ಏನಿಲ್ಲ ಅಂದ್ರೂ ಒಂದು 2.5 ಅವರ್ 3 ಅವರ್ ಓದ್ತಾ ಇದ್ದೆ. ಅದರಿಂದ ಯಾವ್ಯಾವ ಪಕ್ಷಿ ಬಂದಿದೆ ಬ್ಯಾಂಗ್ಳೂರ್ಗೆ ಗೊತ್ತಾಗುತ್ತೆ, ಯಾವ್ಯಾವ ಪಕ್ಷಿ ಇದೆ ಬೆಂಗಳೂರಲ್ಲಿ ಅಂತ ಗೊತ್ತಾಗುತ್ತೆ. ರೆಕಾರ್ಡ್ ಮಾಡ್ತಾರೆ ಕೆಲವರು ಅಷ್ಟೇ, ಜಸ್ಟ್ ರೆಕಾರ್ಡ್ ಪರ್ಪಸ್ಗೆ ಹಾಕ್ತಾರೆ ಅಷ್ಟೇ. ಫೋಟೋ ಯಾರು ಪ್ರಾಪರಾಗಿ ತೆಗ್ದಿರೋ ಫೋಟೋ ಯಾರು ಹಾಕಲ್ಲ, ಬಟ್ ರೆಕಾರ್ಡ್ ಆಗುತ್ತೆ ಅಷ್ಟೇ. ಎವ್ರಿ ಇಯರ್ ಎಷ್ಟು ಬರ್ಡ್ಸ್ ಬಂದಿದೆ, ಎಷ್ಟು ಬರ್ಡ್ಸ್ ಫಾರಿನಿಂದ ಬಂದಿದೆ, ಇಲ್ಲಿ ಬರ್ಡ್ಸ್ ಇಲ್ಲಿದೆ, ಯಾವ್ದು ನಾರ್ತ್ ಇಂಡಿಯಾದಿಂದ ಇಲ್ಲಿಗೆ ಎಷ್ಟು ಬಂದಿದೆ, ಇಲ್ಲಿಂದ ಯಾವ್ದು ನಾರ್ತ್ ಇಂಡಿಯಾ ಹೋಗಿದೆ, ಎಲ್ಲ ಅದರಲ್ಲಿ ಸಿಗುತ್ತೆ. ನಿಮ್ಗೆ ಸಿಟಿ ಹಾಕಿದ್ರೆ ಎಲ್ಲ ನಿಮಗೆ ಈ ಬರ್ಡಲ್ಲಿ ಬರುತ್ತೆ ರೆಕಾರ್ಡ್. ಸೊ ಈ ಥರ ನ್ಯಾಚುರಲಿಸ್ಟ್ ಅಂದರೆ ಇಲ್ಲಿ ಅರ್ಥ ಮಾಡ್ಕೊಂಡು ಇಲ್ಲಿಂದ ಶುರು ಮಾಡಿದ್ರೆ ನ್ಯಾಚುರಲಿಸ್ಟ್. ಹೌ ಡು ಯು ಡಿಫೈನ್ ಯುವರ್ಸೆಲ್ಫ್? ಫೋಟೋಗ್ರಾಫರ್ ಅನ್ನೋಕ್ಕಿಂತ ಸ್ಟೋರಿ ಟೆಲ್ಲರ್ ಅಂತಲೇ ಇಷ್ಟಪಡ್ತೀನಿ. ಬಿಕಾಸ್ ಈಗ ಒಂದು ಹುಲಿ ಅಥವಾ ಒಂದು ಚಿರತೆ ಒಂದ್ಸಲಿ ಸಫರಿಗೆ ಹೋದರೆ ಬರೀ ಹುಲಿ ಭಾಗನೇ ಇರಲ್ಲ. ಮುಂಚೆ ಇತ್ತು, ಬಿಫೋರ್ ಸ್ಟಾರ್ಟಿಂಗ್ ವೈಲ್ಡ್ ಲೈಫ್ ಟೈಗರ್ ಲೆಪರ್ಡ್ ಅದೇ ಬೇಕು. ಒಂದು 7 ತಿಂಗಳು ನೋಡೇ ಇಲ್ಲ. ಸೊ ಆಫ್ಟರ್ ಸ್ವಲ್ಪ ಅದ್ರ ಬಗ್ಗೆ ಹೋಗ್ತಾ ತಿಳ್ಕೊಳ್ಳೋಕೆ ಸ್ಟಾರ್ಟ್ ಆದಮೇಲೆ ಈಗ ಒಂದು ಸಫರಿ ಹೋದರೆ ಮಿನಿಮಮ್ 3 to 4 ಸಫರಿ ಹೋಗ್ತೀವಿ. ಕಂಪ್ಲೀಟ್ ಆದ ಸಫರಿ ಎಲ್ಲ ಶಾರ್ಟ್ ಮಾಡ್ತೀವಿ, ನಾಟ್ ಓನ್ಲಿ ಟೈಗರ್. ಕೆಲವೊಬ್ರು ಲೈಕ್ ಬರೀ ಟೈಗರ್ ಅಂತ ಇದಾಗ್ತಾರೆ, ಕೆಲವೊಬ್ರು ಬರೀ ಲೆಪರ್ಡ್ಸ್, ಟೈಗರ್ ಸಿಕ್ಕರೆ ಮಾತ್ರ ಸಫಾರಿ ಅಂತಾರೆ. ಬಟ್ ಹಾಗಲ್ಲ, ಇವನ್ ಬರ್ಡ್ಸ್ ಇರಲಿ, ಎಲಿಫೆಂಟ್ಸ್, ಏನೇ ಇದ್ರು ಅಷ್ಟೇ
ಬಟ್ ನಾನು ಕಂಪ್ಲೀಟ್ ಎಲ್ಲಾನು ಒಂದು ಸ್ಟೋರಿ ಥರ ಮಾಡ್ಲಿಕ್ಕೆ ತುಂಬ ಇಷ್ಟ. ಒಂದು ಹುಲಿ ಭಾಳ ನೋಡ್ರೂ ಪರವಾಗಿಲ್ಲ, ಬಟ್ ಅದೊಂದು ಸ್ಟೋರಿ. ಲೆಪರ್ಡ್ ನಮಗೆ ಜಸ್ಟ್ ಗ್ಲಿಮ್ ಕೊಟ್ಟು ಹೋದ್ರು ಸಾಕು, ಲೆಪರ್ಡ್ ನೋಡೋದು ಅಷ್ಟೇ. ಸೊ ಅದ ಇಂಟ್ರೆಸ್ಟಿಂಗ್. ನಿಮ್ಮ ಆಪ್ಷನ್ಸ್ ಅಲ್ಲಿ ನಾನು ಫೋಟೋಗ್ರಾಫರ್ ಅಷ್ಟೇ. ಆಪ್ಷನ್ಸ್ ಬಿಟ್ಟು ಹೇಳ್ಬೋದು, ಏನ್ ತೊಂದ್ರೆ ಇಲ್ಲ, ಜನರಲಿ ಹಾಗೆ ನೋಡಿದ್ರು ಕೂಡ ಫೋಟೋಗ್ರಾಫರ್ ಅಷ್ಟೇ. ಏನ್ ನೋಡಿದ್ರು ಯಾವುದೇ ಸಬ್ಜೆಕ್ಟ್ ಆಗಿದ್ರು ಅದನ್ನ ಚೆನ್ನಾಗಿ ತೋರ್ಸೋದು ನಮ್ಮ ಕರ್ತವ್ಯ. ಹಾಗೆ ನೋಡೋದು ನಾನು. ಅದ್ರ ಹಿಂದೆ ಇದನ್ನ ತೆಗೆದುಬಿಟ್ಟು ಯಾರಿಗೋ ತೋರಿಸ್ಬಿಟ್ರೆ ಅದ್ರ ಸಂತತಿ ಉಳಿದು ಬಿಡತ್ತೆ ಅನ್ನೋದು ಕನ್ಸರ್ವೇಷನ್ ಪಾಯಿಂಟ್ ಆಫ್ ವ್ಯೂ ಇಲ್ಲ, ಅಥವಾ ಅದರಿಂದ ಯಾವುದೋ ಒಂದು ಕತೆ ಹೇಳ್ತಿದ್ದೀನಿ ಅಂತಿಲ್ಲ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಫೋಟೋಗ್ರಾಫರ್ ಅಷ್ಟೇ. ಕ್ಯಾಪ್ಚರಿಂಗ್ ದ ಮೂಮೆಂಟ್ಸ್. ಹಾಂ, ಹೌದು. ಸೀಯಿಂಗ್ ಬ್ಯೂಟಿ ಇನ್ ಆರ್ಡಿನರಿ ಥಿಂಗ್ಸ್ ಅಂತಾರಲ್ಲ. ಇದು ನಿಮ್ಗೆ ಅಂದ್ರೆ ಪೇಷನ್ಸ್ ಇಂದ ಕಲ್ತಿರುವಂತ ಒಂದು ಏನಂತಾರೆ ಆ ಫೀಲ್ ಅಂತ ಹೇಳ್ತಾರೆ, ಅಥವಾ ನಿಮಗೆ ಫೋಟೋಗ್ರಫಿ ಅನ್ನೋದು ಒಬ್ಸೆಷನ್? ಹೌದು, ಅದೊಂಥರ ವಿಚಿತ್ರ ಹುಚ್ಚು ಇದ್ದಂಗೆ. ಸೊ ಅದು ಎಸ್ಪೆಷಲಿ ಮ್ಯಾಕ್ರೋ ಶುರು ಮಾಡಿಬಿಡುತ್ತೆ ಅಂದ್ರೆ ಏನಾಗುತ್ತೆ ಅಂದ್ರೆ ಕಾಯೋದು ಶುರು ಆಗ್ಬಿಡತ್ತೆ. ಯಾವ್ದಾರು ಈ ದೊಡ್ಡ ಪ್ರಾಣಿಗಳು ಸಾಮಾನ್ಯವಾಗಿ ಬಂದು ಹೋಗ್ಬಿಡತ್ತೆ ಅಥವಾ ನಿಂತ್ಕೊಂಡಿರತ್ತೆ, ಫೋಟೋ ತೆಕ್ಕೋಬಹುದು ಆರಾಮಾಗಿ. ಇವು ಹೇಗೆ ಅಂತಂದ್ರೆ ಅದು ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಅರ್ಧ ಗಂಟೆ ತಗೊಳುತ್ತೆ. ಒಂದೊಂದ್ಸಲ ಕೊಟ್ರೆ ಒಳಗೆ ಹೋಗ್ಕೊಂತು ಅಂತಂದ್ರೆ ಬರ್ಲಿಕ್ಕೆ ಎಷ್ಟು ಹೊತ್ತು ಮಾಡತ್ತೋ ಗೊತ್ತಿರಲ್ಲ. ಕೂತ್ಕೊಂಡು ಕಾಯ್ತಾ ಇರೋದು, ಅಥವಾ ಯಾವುದೋ ಅದು ತಿರುಗಿ ಕಣ್ಣು ಕಾಣಿಸಕ್ಕೆ ಅಂತ ಕಾಯೋದು, ಇದೆಲ್ಲ ಈ ಒಳ್ಳೆ ಪೇಷನ್ಸ್ ಕಲ್ಸತ್ತೆ. ಸೊ ದ್ಯಾಟ್ ಅಬ್ಸೆಷನ್ ಓವರ್ ಒನ್ ಇಮೇಜ್, ಬಹುಶಃ ಅದಕ್ಕೆ ಫೋಟೋಗ್ರಫಿ ಅಂದ್ರೆ ಇಷ್ಟ ಅನ್ಸುತ್ತೆ. ಅದೇ, ಸೊ ಫೋಟೋಗ್ರಫರ್. ನಿಮ್ಗೆ ಫೋಟೋಗ್ರಫಿ ಅಬ್ಸೆಷನ್ ಅಂತ ನಿಮ್ಗೆ ಅನ್ಸುತ್ತಾ, ಅಥವಾ ನಾನು ಖುಷಿಗೆ ನಾನು ಮಾಡೋದಷ್ಟೇ ಅಂತ, ಅಥವಾ ಹೇಗೆ? ಹೌ ಡು ಯು ಸಿ? ಇಲ್ಲ, ನಾನೊಂದು ಅದೇ ಸ್ಟಾರ್ಟ್ ಮಾಡಾದ್ಮೇಲೆ ಲೈಕ್ ವೈಲ್ಡ್ ಲೈಫ್ ಅನ್ನೋದೊಂದು ಕಂಪ್ಲೀಟ್ ನನ್ನ ಲೈಫ್ ಅಂತ ಫಿಕ್ಸ್ ಆಗ್ಬಿದೆ. ಯಾವಾಗ ಇದೆಲ್ಲ MNC ಎಲ್ಲ ಸ್ಟಾಪ್ ಆಗಿ, ಬಟ್ ಇದಕ್ಕಿಂತ ಮುಂಚೆ ನಾನು ಬೇರೆ ಫೋಟೋಗ್ರಫಿ 2014 ವೆಡ್ಡಿಂಗ್ಸ್ ಅದೆಲ್ಲ ಅದ್ರ ಸ್ವಲ್ಪ ಟಚ್ ಇದ್ದು, ನಾನು ಇಲ್ಲಿಂದ ಒಬೇಸನ್ಗಿಂತ ಕಂಪ್ಲೀಟ್ ಫೋಟೋಗ್ರಫಿನಾಗೆ ಹೋಗ್ತಾ ಇದೆ. ಸೊ ಹಂಗೆ ಸ್ವಲ್ಪ ವಿಭಿನ್ನ ಆಗಲಿ ಅಥವಾ ಕಷ್ಟ ಆದ್ರೂ ಸರಿ, ಪೇಷನ್ಸ್ ಆದ್ರೂ ಸರಿ, ಎಲ್ಲಿ ತನಕ ಹೋಗುತ್ತೋ ಅಲ್ಲಿ ತನಕ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅದ್ಭುತ ಶಾರ್ಟ್ಸ್ಗಳು ತೆಗಿಬೋದು. ಫೋಟೋಗ್ರಫಿ ಅಂದ್ರೆ ಒಂಥರ ಖುಷಿ ಕೊಡುತ್ತೆ, ಬಟ್ ಫ್ರೇಮಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಫ್ರೇಮಿಂಗ್ ಅನ್ನೋದು ಕಲಿಯೋದಿದೆಯಲ್ಲ, ಒಬ್ಬೊಬ್ಬರ ಪರ್ಸ್ಪೆಕ್ಟಿವ್ ಒಂದೊಂದು ಥರ ಇರುತ್ತೆ ಫ್ರೇಮಿಂಗಲ್ಲಿ. ಇವಾಗ ನನ್ನ ಪರ್ಸ್ಪೆಕ್ಟಿವ್ ನನಗೆ ಝೂಮ್ನಲ್ಲಿ ತೆಗಿಬೇಕು ಅಂತ ಆಸೆ ಆಗುತ್ತೆ, ಇನ್ನು ಕೆಲವ್ರಿಗೆ ವೈಡ್ ಆ್ಯಂಗಲ್ ತೆಗಿಬೇಕು ಅಂತ ಆಸೆ ಆಗುತ್ತೆ, ಇನ್ನು ಕೆಲವ್ರಿಗೆ ಒಂದು ಶಾರ್ಟ್ ಇದ್ರಲ್ಲಿ ತೆಗಿಬೇಕು, ಒಂದು ಇಷ್ಟೇ ಮಿಲಿಮೀಟರ್ಸು 70 mm ಲೆನ್ಸಲ್ಲೂ ಡಿಫರ್ ಆಗುತ್ತೆ. ಪ್ರತಿಯೊಂದು ಲೆನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದು ಕೆಲವೊಬ್ರಿಗೆ. ಬಟ್ ನಮಗೇನು ಅನಿಸುತ್ತೆ, ನನಗೆ ಫೋಟೋಗ್ರಫಿ ಈಸ್ ಪ್ಯಾಷನ್ ಫಸ್ಟ್. ಸೆಕೆಂಡ್ ಥಿಂಗ್ ಈಸ್ ಐ ಆಮ್ ಅ ವರ್ಸಟೈಲ್ ಟ್ರಾವೆಲ್ ಫೋಟೋಗ್ರಾಫರ್. ಎವ್ರಿವೇರ್ ಐ ಕ್ಲೈಮ್ ಇಟ್. ನಾನು ಅದು ಕ್ಲೈಮ್ ಮಾಡೋದಕ್ಕೆ ಅಂತಲೇ ಹೇಳ್ತೀನಿ. ಸೂಪರ್. ನೀವು ಅವಾಗಲೇ ಮಾತಾಡ್ತಾ ಹೇಳ್ತಾ ಇದ್ದೀರಿ ಅಂದರೆ ಕೆಲವೊಮ್ಮೆ ಒಂದು ಶಾರ್ಟ್ಗೋಸ್ಕರ ತುಂಬ ಹೊತ್ತು ಕಾಯಬೇಕಾಗುತ್ತೆ, ಆ ಪರ್ಫೆಕ್ಟ್ ಶಾರ್ಟ್ ಸಿಗಲ್ಲ ಅಂತ. ನಾವು ಲಾಸ್ಟ್ ಟೈಮ್ ಟ್ರಾವೆಲ್ ಬ್ಲಾಗರ್ಸ್ ಹತ್ರ ಮಾತಾಡ್ಬೇಕಾದ್ರೆ ಅವರಿಗೆ ಅದೇ ಹೇಳ್ತಾ ಇದ್ವಿ. ಅಂದರೆ ಒಬ್ರು ಒಂದು ಫೋಟೋಗ್ರಾಫರ್ ಅದೊಂದು ಕಿಂಗ್ ಫಿಶರ್ದು ನದಿ ಮೇಲೆ ಇರುವಂಥ ಒಂದು ಫೋಟೋ ಹೊಡೆಯೋದಕ್ಕೆ ಅರೌಂಡ್ 700-7,000 ಶಾರ್ಟ್ಸ್ ಏನೋ ತೆಗೆದಿದ್ರು ಅದು. ಬಟ್ ಎಷ್ಟೋ ವರ್ಷ ಬೇರೆ ಕಾದಿದ್ರು, ಎಷ್ಟೋ ಡೇಸ್ ಏನೋ ಇತ್ತು ಅದು. ಸೊ ಆ ಥರ ಪೇಷನ್ಸಲ್ಲಿ ಕಾಯ್ಬೇಕಾದ್ರೆ, ಒಂದೇ ಜಾಗದಲ್ಲಿ ಕೂತು ಸುಮಾರು ಸಮಯ ಕಾದಿದ್ದು ಇರುತ್ತೆ ಫೋಟೋ ತೆಗಿಬೇಕಾದ್ರೆ. ಹಂಗಿದ್ದಾಗ ಅಂಥ ಟೈಮಲ್ಲಿ ಆ್ಯಕ್ಚುಲ್ ಆಗಿ ಫೋಟೋಗ್ರಾಫರ್ ಮನಸ್ಸಲ್ಲಿ ಏನು ಓಡ್ತಾ ಇರುತ್ತೆ ಅಂತ? ಊಟ ತಿಂಡಿ ಬೇಡ ಸದ್ಯಕ್ಕೆ ಅಂತ ಓಡೋದು ಫಸ್ಟ್. ಅದು ಬಂದರೆ ಸಾಕು ಅಂತ ಕಾಯ್ತಾ ಇರ್ತೀವಿ. ಸಬ್ಜೆಕ್ಟ್ಗೋಸ್ಕರ ವೆಯ್ಟ್ ಮಾಡ್ತೀವಿ ನಾವು. ಪ್ರತಿ ಸಲನೂ ಸಬ್ಜೆಕ್ಟ್ಗೆ ವೆಯ್ಟ್ ಮಾಡ್ತಾ ಇರ್ತೀವಿ. ಅದಕ್ಕೆ ಪ್ರಾಮಿನೆನ್ಸ್ ತುಂಬ ಜಾಸ್ತಿ ಕೊಡ್ತೀವಿ. ಯಾಕೆಂದರೆ ಸಬ್ಜೆಕ್ಟ್ ಏನಾಗುತ್ತೆ, ನಮಗೆ ನಾವು ಯಾವುದೇ ಒಂದು ಪ್ರಾಣಿ ಪಕ್ಷಿನ ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಆವಾಗಲೇ ನಾವು ಸಕ್ಸಸ್ ಆಗೋಕ್ಕಾಗೋದು ಫೋಟೋಗ್ರಫಿ. ಇಲ್ಲಾಂದರೆ ನಮಗೆ ಫೋಕಸ್ಸು ಎಲ್ಲ ಶಿಫ್ಟ್ ಆಗ್ತಾ ಹೋಗುತ್ತೆ. ತುಂಬ ಟೈಮ್ ಅನ್ನೋಕ್ಕಿಂತ ತುಂಬ ದಿನಗಳಿರುತ್ತೆ. ಈಗೊಂದು ನನಗೊಂದಿದೆ ಅಂದರೆ ಲೈಕ್ ಚಿರತೆ ಮರ ಡಿಸೆಂಡಿಂಗ್ ಶಾಟ್ ಅಂತ ಹೇಳ್ತೀವಿ. ಸೊ ನನಗೆ ಚಿರತೆನೇ ಅಷ್ಟು ಲಕ್ಕಿಲ್ಲ ಫಸ್ಟ್ ಆಫ್ ಆಲ್. ಬಟ್ ಕೆಲವೊಬ್ಬರಿಗೆ ತುಂಬ ಡಿಫ್ರೆನ್ಸ್ ಇದೆ, ಉಲ್ಟಾ ಇದೆ. ಚಿರತೆ ಒಂದು ಮರ ಇಳಿರೋದು, ಅದ್ರ ಜೊತೆಗೆ ಕ್ಲೈಂಬಿಂಗ್ ಮತ್ತು ಅಥವಾ ಡಿಸೆಂಡಿಂಗ್ ಹೋಗಿ ಕ್ಲೈಂಬಿಂಗ್ ಅದೊಂದು ತೆಗಿಬೇಕು ಅಂತ ಮಿನಿಮಮ್ ಒಂದು ವರ್ಷ ಆಯಿತು. ಕಬಿನಿ, ಬಂಡೀಪುರ ಚಿರತೆ ಸಿಕ್ತಿತ್ತು, ಕ್ಲೈಂಬಿಂಗ್ ಸಿಗ್ತಿರಲಿಲ್ಲ, ಇಲ್ಲ ಡಿಸೆಂಡಿಂಗ್ ಸಿಗ್ತಿರಲಿಲ್ಲ. ಬೇರೆ ಶಾರ್ಟ್ಸ್ ಎಲ್ಲ ಸಿಗ್ತಿತ್ತು. ಅದು ಸಿಕ್ಕಿ ಕೊನೆಯಲ್ಲಿ ತುಂಬ ದೂರ ಆಯಿತು. ಅದನ್ನ ಒಂದು ಲಕ್ಕಿಗೆ ಪಕ್ಕದ ಜೀಪ್ ಇರೋ ಪಕ್ಕದ ಟ್ರೀಗೆ ಬಂದು ಅದು ಒಂದು ಕಿಲ್ನ ಎತ್ಕೊಂಡೋಗಿ ಡಿಸೆಂಡಿಂಗ್ ಶಾರ್ಟ್ ಸಿಕ್ತು. ಸೊ 1 ವರ್ಷ ತಗೋತು ಅದೊಂದು ಫೋಟೋ ತೆಗೆದು.
ಬೇರೆಲ್ಲ ಸಿಕ್ಕಿದೆ. ಡಿಸೆಂಡಿಂಗ್ ಆಗಿ ಕಂಪ್ಲೀಟ್ ಅದೇ ಸ್ಟಕ್ ಮೂಮೆಂಟ್ಗೆ 1 ವರ್ಷ ಆಗಿದೆ ಫಸ್ಟ್ ಫೋಟೋ. ಸೂಪರ್. ಸೊ ಈ ಸಫಾರಿ ಅಲ್ಲೆಲ್ಲ ಹೋದಾಗ ಪರವಾಗಿಲ್ಲ, ಏನು ಅನ್ಸಲ್ಲ, ಏನು ಸಿಕ್ಕಿದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ಏನು ಮಾಡೋಕ್ಕಾಗತ್ತೆ ಅಂತ ಅನ್ಸುತ್ತೆ. ಅದೇ ಈ ಮ್ಯಾಕ್ರೋಗೆ ಹೋದಾಗ ತಲೆನಲ್ಲಿ ಓಡೋದು, ಹಿಂದೆ ಗೊತ್ತಿಲ್ಲದೆ ಬೇರೆ ಏನು ಬಂದ್ಬಿಟ್ಟಿರತ್ತು ಅಂತ ಅಂದ್ಬಿಟ್ಟು. ಒಂದ್ಸಲ ನಾನು ನನ್ನ ಫ್ರೆಂಡು ಇಲ್ಲೇ JP ನಗರದಲ್ಲಿ ಒಂದು ಚಿಕ್ಕ ಕಾಡಲ್ಲಿ ಫೋಟೋ ತೆಗಿತಾ ಇದ್ವಿ. ರಾತ್ರಿ ಹೊತ್ತು ಸ್ಪೋರಿಲೇಷನ್ ನಡೆಯುತ್ತೆ, ಅಣಬೆದು ಫಂಗಸ್ದು. ಸೊ ಅವನು ಟಾರ್ಚ್ ಹಿಡ್ಕೊಂಡಿದ್ದ ಅರ್ಜುನ್ ಅಂದ್ಬಿಟ್ಟು. ನಾನು ಕ್ಯಾಮ್ರಾದಲ್ಲಿ ಏನೋ ಸೆಟ್ಟಿಂಗ್ಸ್ ನೋಡ್ಬಿಟ್ಟು ವ್ಯೂ ಫೈಂಡ್ರಲ್ಲಿ ಏನೋ ಮಾಡಿದೆ. ನಮ್ಮ ಅದೃಷ್ಟಕ್ಕೆ ಯಾರೋ ಒಬ್ಬ ರ್ಯಾಂಡಮ್ ಪರ್ಸನ್ ನಡ್ಕೊಂಡು ಹೋಗ್ತಾ ಇದ್ದ. ಅಣ್ಣ ಇಲ್ಲಿ ನೋಡಿ ಮಂಡ್ಲಾವು ಅಂತ. ಅದು ನೋಡಿದ್ರೆ ರಸಲ್ಸ್ ವೈಪರ್ ಅದು ನೇರ ನಡ್ಕೊಂಡ್ ಬರ್ತಾ ಇತ್ತು. ನಾವೇನು ಕೈ ಕಾಲು ಅಲ್ಲಾಡ್ಸಲ್ಲ, ಏನೂ ಇಲ್ಲ, ಫರ್ಮ್ ಆಗಿ ಟ್ರೈಪಾಡ್ ಹಾಕೊಂಡು ಹೀಗೆ ನಿಂತು ಬಿಟ್ಟಿದ್ದೀವಿ. ಸೊ ನಮಗೆ ಗೊತ್ತಿಲ್ಲ, ಸ್ವಲ್ಪ ಹೊತ್ತು ಸುಮ್ಮನೆ ಇತ್ತು ಅಂತಂದ್ರೆ ಬಹುಶಃ ನಮ್ಮ ಪಕ್ಕನೇ ಹರಿದೋಗಿರ್ತಿತ್ತೋ ಏನೋ ಗೊತ್ತಿಲ್ಲ, ಏನು ಮಾಡದೆ ಸುಮ್ಮನೆ ಹೋಗ್ಬೋದು. ಆದ್ರೆ ಅದೊಂದು ಭಯ ಯಾವಾಗ್ಲೂ ಇದ್ದೇ ಇರತ್ತೆ. ಸೊ ಅದು ಯಾವಾಗ್ಲೂ ತಲೆನಲ್ಲಿ ಓಡೋದು, ಸುತ್ತಮುತ್ತ ಏನಿದೆ ಆ ಕಡೆ ಈ ಕಡೆ ಅಂತ. ನೀವು ಫೋಟೋ ತೆಗೆಯೋ ಕೊನೆಗೆ ಇವರು ಏನು ಫೋಟೋ ಹಾಕೋದ್ರೆ ಅದೇ ನೋಡಿ ದೊಡ್ಡ ರಿಸ್ಕ್. ನಾನು ಓಲ್ಡ್ ಮ್ಯಾಗಝೈನ್ ಹೌಸ್ ಹೋಗಿದ್ದೆ. ಓಲ್ಡ್ ಮ್ಯಾಗಝೈನ್ ಹೌಸ್ ಅಂದ್ರೆ ದಾಂಡೇಲಿ. ಅಲ್ಲಿ ಈ ಬರ್ಡ್ಸ್ಗೆ ಹೈಡ್ ಇದೆ, ಅಲ್ಲಿ ಫೋಟೋಗ್ರಫಿ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಎಷ್ಟೊತ್ತು ಬೇಕೋ ಮಾಡ್ತೀರಾ ಮಾಡಿ, ನಿಮ್ಗೆ ಬರ್ಡ್ಸ್ ಬರುತ್ತೆ, ಕೂತ್ಕೊಳ್ಳುತ್ತೆ, ಅದು ಸ್ನಾನ ಮಾಡುತ್ತೆ, ಎಲ್ಲ ಮಾಡುತ್ತೆ. ಅಲ್ಲಿ ಎಲ್ಲ ಥರ ಫೋಟೋಸು ನೀವು ತೆಗಿಬಹುದು ಎಕ್ಸ್ಪ್ಲೋರ್ ಮಾಡಿದ್ರೆ. ಹಿಂದೆಗಡೆ ಚೇಳು ಹಿಂಗೆ ಹಿಡ್ಕೊಂಡು ಇಲ್ಲೇ ನಿಂತಿದ್ದಾರೆ, ಡೈರೆಕ್ಟ್ ರೆಡಿಯಾಗಿದೆ. ನಾನು ಶೂ ಹಾಕಿರ್ಲಿಲ್ಲ ಅಂದಿದ್ರೆ ಪಕ್ಕ ಹಿಡಿದು ಹೊಡಿಯೋದು ಕೊಂಡಿ. ಅದರದ್ದು ಒಂದು ಫೋಟೋ ಮಾಡಿದ್ವಿ ಫೋನ್ನಲ್ಲಿ. ಅದೊಂದು ಇನ್ಸ್ಟಾಗ್ರಾಮ್ ರೀಲ್ ಬರುತ್ತಲ್ಲ, ಯಾರೊಬ್ರು ಫುಲ್ ಫೋಕಸ್ ಫೋಟೋ ತೆಗಿತಾ ಇರ್ತಾರೆ, ಒಂದು ಸಣ್ಣ ಕಬ್ದು ಫೋಟೋ ತೆಗಿತಾ ಇರ್ಬೇಕಾದ್ರೆ, ಬಟ್ ಹಿಂದ್ಗಡೆಯಿಂದ ದೊಡ್ಡ ಸಿಂಹ ಬಂದಿರುತ್ತೆ. ಅದೇ ಥರನೇ. ಇಲ್ಲ, ನೀವ್ ಹೇಳಿದ್ ನಿಜ. ಅದು ನಾವೇ ಒಂದ್ಸಲಿ ಫೋಟೋ ಫ್ರೇಮ್ ಮಾಡಿ ಎಷ್ಟೊಂದ್ಸಲಿ ಸಿನಾರಿ ಆಗಿದೆ. ಒಂದು ಲಾಸ್ಟ್ ನವೆಂಬರ್ಲಿ ಕೂಡ ತಡೋಬ ಹೋದಾಗ ಹಿಂಗೆ ಮದರ್ ಹೋಗಿತ್ತು, ಕಪ್ಸಿತ್ತು 2 ಸಬ್ ಅಡಲ್ಟ್ಸ್ ಅರೌಂಡ್ 1.5 ಸಮಥಿಂಗ್ ಮೇ ಬಿ. ಸೈಟಿಂಗ್ ಎಲ್ಲ ಆಯಿತು. ಇನ್ನೇನು ಸ್ವಲ್ಪ ಜಾಗನ ಅದಕ್ಕೆ ಕಂಪ್ಲೀಟ್ ಹೆಡ್ ಆನ್ ಶಾಟ್ಸ್ ಬೇಕಿತ್ತು. ಸೊ ಅಲ್ಲಿ ಡ್ರೈವರ್ಸ್ ತುಂಬ ಸಕ್ಕತ್ತಾಗಿ ಕೋಆಪ್ರೇಟ್ ಮಾಡ್ತಾರೆ. ಆ್ಯಂಡ್ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ವಿ. ನಮಗೆ ಕೊನೆ ಮೂಮೆಂಟ್ ಇನ್ನೇನು ಸನ್ಸೆಟ್ ಆಗ್ತಿತ್ತು, ಬ್ಯಾಕ್ ಶಾಟ್ ಸಕ್ಕತ್ತಾಗಿತ್ತು, ಲೈಟಿಂಗ್ಸ್ ಎಲ್ಲ ತುಂಬ ಒಳ್ಳೆ ಗೋಲ್ಡನ್ ಅವರಿತ್ತು, ಶಾರ್ಟ್ ಮಾಡಬೇಕಿತ್ತು. ನಾನು ಹಿಂಗೆ ನನ್ನ ಪಕ್ಕ ಅಣ್ಣ ಇದ್ದ, ಇನ್ಯಾರು ಇಲ್ಲ, ಎಂಟರ್ ಜೀಪ್ಸ್ ಎಲ್ಲ ಹಾಕಿದ್ರು. ಅದು ಬಫರ್ಡ್ ಝೋನ್, ಒಂದು ಜೀಪ್ ಬಿಟ್ಟರೆ ಇನ್ನೊಂದು ಜೀಪ್ ಎಲ್ಲೋ ಒಂದು 3 ಕಿಲೋಮೀಟರ್ಸಿಂದ ಆಚೆ ಇರುತ್ತೆ. ಕೆಲವೊಂದ್ಸಲ ಎಲ್ಲ ಜೊತೆಗೆ ಇಡ್ತಾರೆ ಒಂದು ಸ್ವಲ್ಪ ಮೂಮೆಂಟ್ ಆದರೆ. ಆ ಥರ ಟೈಮಲ್ಲಿ 2 ಟೈಗರು ನನಗೆ ಅದೊಂದು ಈ 2025 ಅದೊಂದು ಕ್ರೇಜಿ ಸೈಟಿಂಗ್. ಒಂದೇ ಟ್ರ್ಯಾಕಲ್ಲಿ ಬ್ರದರ್ಸ್ ಅದು ಆ್ಯಕ್ಚುಲಿ, ಇಬ್ಬರು ಅಣ್ಣ ತಮ್ಮಂದಿರು, ಒಂದೇ ಟ್ರ್ಯಾಕಲ್ಲಿ ಹೆಡ್ ಆನ್ ಬಂತು. ಸೊ ಹಿಂದೆ ತುಂಬ ಸೈಲೆಂಟ್ ಇತ್ತು, ಫ್ರಂಟದ್ದು ನಾವು ಸಖತ್ತು ಬೇರೆ ಜಿಪ್ಪು ನಮಗಿಂತ ಮುಂಚೆ ಬಂದು ಶಾರ್ಟ್ ಮಾಡ್ತಿದ್ವು, ಹತ್ತಿರ ಹೋಗೋದು ಆ್ಯಂಡ್ ಸ್ವಲ್ಪ ಇಮೇಜ್ಗಳಿಗೆ ಜಾಸ್ತಿ ಬೇಕು ಅಂತ ಸೌಂಡ್ ಎಲ್ಲ ಮಾಡೋದು, ಆ ಥರ ತುಂಬ ನಡೆಯುತ್ತೆ. ಸೊ ಅದೊಂದು ಮಾಡಿದಾಗ ಅದು ಸಖತ್ ಅಗ್ರೆಸಿವ್ ಆಗಿದೆ. ಹಿಂದೆ ಅದು ಕಿಲ್ ಕೂಡ ಮಾಡಿಲ್ಲ ಅನ್ಕೋತೀನಿ, ಮೇ ಬಿ ಅರೌಂಡ್ 2-3 ಡೇಸ್ ಆಗಿರ್ಬೋದು. ಅದರದ್ದು ಎಫೆಕ್ಟ್ ಅನ್ನೋ ಗೊತ್ತಿಲ್ಲ. ಸೈಲೆಂಟಾಗಿ ಹೆಡ್ ಆನ್ ಕೊಡ್ತಿತ್ತು. ಇನ್ನೇನು ಸೈಲೆಂಟಾಗಿ ಕೊಡ್ತೀನಿ, ನಾವು ಜೀಪ್ ಮುಂದೆನೇ ಹಾಕೊಂಡಿದ್ವಿ, ಒಳ್ಳೆ ಹೆಡ್ ಆನ್ ಸಿಗುತ್ತೆ ವಿಡಿಯೋ ಶಾರ್ಟ್ಸ್ಗೆ ಅಂತ. ಲೈಫ್ ಟೈಮ್ ಇಮೇಜ್ ಅದು. ಒಂದೇ ಟ್ರ್ಯಾಕಲ್ಲಿ 2 ಟೈಗರು ನಮಗೆ ಹೆಡ್ ಆನ್ ಬರ್ತೀನಿ ಅಂದಾಗ ಹಂಗೆ ನೋಡ್ತಾ ಇದ್ವಿ. 2 ನಿಮಿಷ ಅಷ್ಟೇ ರಪ್ಪ ಅಂತ ಬಂದು ಜೀಪ್ಗೆ ಚಾರ್ಜ್ ಮಾಡೋಕೆ ಶುರು ಮಾಡ್ತು. ಇನ್ನೊಂದು 10-5 ಅಡಿ ಆದಿದ್ರೆ ಪಕ್ಕ ಅದು ಮಾಡ್ತಿಲ್ಲ. ಬಟ್ ಅವತ್ತಂಗೆ ಸೀನಿಯರ್ ಹಂಗಿತ್ತು. ಅದು ಹೋದ್ಮೇಲೆ ಗೊತ್ತಾಯ್ತು ಇಬ್ರು ಆಟ ಆಡ್ತಿದೆ ಕಪ್ಸ್ ಅಂತ. ಬಟ್ ನಮಗೆ ಅದು ಸಡನ್ ಆಗಿ ಪ್ರೇಟ್ ಮಾಡೋಕ್ಕಾಗಲ್ಲ ಯಾವಾಗ ವೈಲ್ಡಿಂಗ್ ಅಂತ. ಬಟ್ ನಾವೆಷ್ಟು ಅದರಿಂದ ರೆಸ್ಪೆಕ್ಟ್ ಕೊಟ್ಟು ದೂರ ಶಾರ್ಟ್ ಮಾಡ್ತೀವಿ, ನಮಗೆ ಅಷ್ಟು ಅದು ಸೂಪರ್ ಆಗಿ ಒಳ್ಳೊಳ್ಳೆ ಶಾರ್ಟ್ ಸಿಗುತ್ತೆ. ನಮಗೂ ಕೂಡ ಫ್ರೀಯಾಗಿ ಆರಾಮಾಗಿ ಫೋಟೋಗ್ರಫಿ ಮಾಡೋ ಚಾನ್ಸ್ ಆಗುತ್ತೆ. ಅದೊಂದು ನಾನು ಅದು ಒಂದ್ಸಲಿ ನಾನು ಇದಕ್ಕೆ ಹೋಗಿದ್ದೆ, ಬಂಡೀಪುರ ಸಫಾರಿ ಹೋಗಿದ್ದೆ. ಸೊ ಅಂದ್ರೆ ನಿಮ್ ಲೆವೆಲ್ಗೆ ಫೋಟೋಗ್ರಾಫರ್ ಅಲ್ಲ, ಸಣ್ಣ ಪುಟ್ಟ ನನಗೆ ಸಮಾಧಾನ ಆಗೋಂಗೆ ಫೋಟೋ ತೆಗಿತಿದ್ದೆ. ಅವತ್ತು ನಂಗೆ ಆಕ್ಚುಲಿ ಲಕ್ಕಿಲಿ ವೈಲ್ಡ್ ಡಾಗ್ ಸಿಕ್ಕಿತ್ತು. ಆಮೇಲೆ ಜೊತೆಗೆ ಅವತ್ತೇನಾಗಿತ್ತು, ಹಿಂಗೆ ಜೀಪಲ್ಲಿ ಹೋಗ್ತಾ ಇದ್ದಿದ್ದು, ಎದುರುಗಡೆಯಿಂದ ಒಂದು ಆನೆ ಮತ್ತೆ ಪ್ರೆಗ್ನೆಂಟ್ ಆನೆ ಅದು, ಆಮೇಲೆ ಜೊತೆಗೆ ಇನ್ನೊಂದು ಯಾವುದೋ ಒಂದು ಆನೆ ಇತ್ತು. ಅದು ಸಣ್ಣ ಮರಿ ಫಸ್ಟ್ ಓಡ್ ಬಂತು. ಅದಾದ್ಮೇಲೆ ಅದ್ರ ಹಿಂದೆ ಇದು ಫುಲ್ಲು ಜೀಪಿಗೆ ಅಟ್ಯಾಕ್ ಮಾಡೋ ರೇಂಜಿಗೆ ಓಡ್ಬೋದಿತ್ತು. ಅವ್ನ ಡ್ರೈವರ್ ಅವ್ರಿಗೆ ಗೊತ್ತಿರುತ್ತಲ್ಲ, ಫುಲ್ಲು ರಿವರ್ಸಲ್ಲಿ ಹೊಡಿತಾ ಇದ್ದಾನೆ ಜೀಪು. ಸದ್ಯ ಏನೋ ಆಗಿಲ್ಲ, ಬಚಾವಾದ್ವಿ, ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಇದು ಮಾಡ್ತಾ ಇರ್ತಾರೆ. ಅದೇ ಬಟ್ ಮಜಾ ಇತ್ತು. ಇದೇ ಫೋಟೋ ಆಮೇಲೆ ತೋರಿಸ್ತೀನಿ. ಸೊ ಈ ಕಾಡಲ್ಲಿ ನಿಮ್ಗೆ ಯಾವತ್ತಾದ್ರೂ ಭಯ ಆಗಿದ್ದ ಮೂಮೆಂಟು ಅಂತ ಏನಾದ್ರು ಇದೆಯಾ? ಅಥವಾ ಈಗ ಅವಾಗಲೇ ಅವ್ರು ಮಾತಾಡ್ಬೇಕಾದ್ರೆ ಲೆಪರ್ಡ್ ಅನ್ಸುತ್ತೆ ಹೇಳ್ತಾ ಇದ್ರಿ, ಅಂದ್ರೆ ಆ ಇಮೇಜ್ ಸಿಗ್ಲಿಲ್ಲ ಬಟ್ ಕಣ್ಣಲ್ಲಿ ನೋಡಿ ಖುಷಿ ಪಟ್ಟಿದ್ದು ಅಂತ ಯಾವ್ದೋ ಒಂದು ಫೋಟೋ ತೆಗಿಬೇಕಾದ್ರೆ ಟೈಗರ್ ಮದ ವಿತ್ ಕಪ್ಸ್. ಕರೆಕ್ಟ್. ಸೊ ಹಂಗ್ ಅಂದ್ಕೊಂಡು ಸಿಗದೆ ಹೋದಾಗ
ಬೇಜಾರಾಗುತ್ತಾ ಅಥವಾ ಇಲ್ಲ ಕಣ್ಣಲ್ಲಿ ನೋಡಿದ್ನೆಲ್ಲ ಸಾಕು ಅಂತ ಸಮಾಧಾನ ಆಗುತ್ತಾ? ಡಿಪೆಂಡ್ಸ್. ಚಾರ್ಜ್ ಖಾಲಿಯಾಗಿ ಎಷ್ಟೊಂದು ಸಲ ನನಗೆ ಟೈಗರೇ ಸಿಕ್ಕಿಲ್ಲ. ಟೈಗರ್ ಸಿಕ್ಕಿದೆ, ನಾನು ಫೋಟೋ ತೆಗಿಯೋಕ್ಕಾಗಿಲ್ಲ ಕ್ಯಾಬಿನಿಲ್ಲಿ. ನಮಗೂ ಗೊತ್ತಿಲ್ಲ ಬ್ಯಾಟ್ರಿಗಳು ಎಕ್ಸ್ಟ್ರಾ ಕ್ಯಾರಿ ಮಾಡಬೇಕು. ಎವ್ರಿ ಸಫಾರಿ ಈಸ್ ನ್ಯೂ ಲೆಸನ್ ಫಾರ್ ಅಸ್. ಪ್ರತಿ ಸಫಾರಿಲೂ ಒಂದು ಪಾಠ ಕಲಿತಾನೇ ಇರ್ತೀವಿ. ಚಾರ್ಜ್ ಇಲ್ಲ, ಬ್ಯಾಟ್ರಿ ಇಲ್ಲ, ಬ್ಯಾಟ್ರಿ ಚಾರ್ಜ್ ಹಾಕಿದ್ದೀನಿ ಅಂತ ಆನ್ ಮಾಡಿ, ಅಲ್ಲಿ ಪವರ್ ಇಶ್ಯೂಸ್ ತುಂಬ ಇತ್ತು ಮೊದಲು, ಇವಾಗಲ್ಲ. ಈಗ ನಾನು ಮಾತಾಡೋದು ಸೇಯಿಂಗ್ ಅಬೌಟ್ 2017. ಆಗ ಪವರ್ ಇಶ್ಯೂಸ್ ತುಂಬ ಇರ್ತಾ ಇತ್ತು, ಹೈ ಪವರ್ ಇಶ್ಯೂ. ಅಲ್ಲಿ ಆಫ್ ಆಗು, ನಮಗೂ ಗೊತ್ತಿಲ್ಲ ಆಗಿರೋದು ಚಾರ್ಜ್ ಅಂತ ತೊಗೊಂಡು ಸೀದಾ ಹಾಕೊಂಡು ಹೊರಟ್ರು ಅವರು. ಏನೂ ಇಲ್ಲ, ನಾನು ಆನ್ ಮಾಡ್ತೀನಿ, ಆನ್ ಆಗ್ತಾ ಇಲ್ಲ. ಸುಮ್ಮನೆ ನೋಡ್ಕೊಂಡು ಬಂದೆ. ಟೈಗರ್ ಅಷ್ಟೇ, ಮೇಲ್ ಟೈಗರ್. ಅದು ಮುಂದೆ ಬಂದು ನಿಂತಿದ್ದಾರೆ, ಆರಾಮಾಗಿ ನಿಂತಿದೆ. ಬೇರೆಯವರೆಲ್ಲ ಟ್ರರ್ ಅನ್ನಿಸ್ತಾ ಇದ್ದಾರೆ. ನಾನು ಸರಿ ಆಯ್ತು, ಏನು ಮಾಡೋಕ್ಕಾಗಲ್ಲ, ನನ್ನ ಋಣ ಇಷ್ಟೇ ಅಂತ ಅಲ್ಲಿ ಇಟ್ಬಿಟ್ಟು ಸುಮ್ಮನೆ ಬಂದೆ ಅಷ್ಟೇ. ಅವ್ರ ಹತ್ರ ಒಂದು ಫೋಟೋ ನಂಗೊಂದು ಕುಡಿ ಕಳಿಸಿ ಅಂತ ಹೇಳಿದ್ರೆ ಅದು ಒಂದು ನನ್ನ ಹತ್ರ ಆ ಬ್ಯಾಡ್ ಹ್ಯಾಬಿಟ್ ಇಲ್ಲ. ಯಾಕೆಂದ್ರೆ ಅದು ಮಾಡಿದ್ರೆ ನಾನು ಮಾಡ್ಬೇಕು ಫೋಟೋ, ಇಲ್ಲ ಅಂದ್ರೆ ಅದು ಮಾಡ್ಲೇಬಾರ್ದು. ಆ ಥರ ಆ ಒಂದು ಗುಣ ನಾನು ಬೆಳೆಸ್ಕೊಂಡಿದ್ದೀನಿ. ಅದು ಒಂದು ಬಂದ್ಬಿಟ್ಟಿದೆ. ಸೂಪರ್. 1.5 ಗಂಟೆ ಟೈಗರ್ ಕೂತಿದೆ ನೀರಲ್ಲಿ, ಜೀಪ್ ಪಂಚರ್ ಆ ಥರ ತುಂಬ ಸಲ ಆಗಿದೆ. ಸೊ ಅದೊಂದು ಸಕ್ಕದಿದು. ಅದು ಬಿಟ್ಟರೆ ಅದೇ ಬ್ಯಾಟ್ರಿ ಕೂಡ ಒಂದ್ಸಲ ಇದೆ, ಒಂದ್ಸಲ ಚಿಪ್ ಫಾರ್ಮ್ಯಾಟ್ ಆಗಿದೆ. ಅಥವಾ ಕ್ಯಾಮ್ರಾನ ತೊಗೊಂಡು ಮಾಡಿರ್ತೀವಿ, ಕಂಪ್ಲೀಟ್ ಬಾಡಿ ಒಂದು ಕಡೆ ಇರುತ್ತೆ, ಲೆನ್ಸ್ ಮಾಡ್ತಿರ್ತೀವಿ. ತುಂಬ ಸಲ ಆಗಿದೆ. ಚಿಪ್ ಫಾರ್ಮೆಟ್ ಆಗೋದು ಒಂಥರ ಇಟ್ ಹರ್ಟ್ಸ್ ಮೋರ್ ದೆನ್ ಬ್ರೇಕಪ್ ಅನ್ಸುತ್ತೆ. ತುಂಬ ಒಳ್ಳೊಳ್ಳೆ ಶಾರ್ಟ್ಸೇ ಫಾರ್ಮ್ಯಾಟ್ ಆಗಿದೆ. ತುಂಬ ಯಾರಾದ್ರೂ ರಿಜೆಕ್ಟ್ ಮಾಡಿದ್ರೆ ಅಷ್ಟು ಬೇಜಾರಾಗಲ್ಲ, ಚಿಪ್ ಫಾರ್ಮೆಟ್ ಆಗ್ಬಿಟ್ರೆ ಮಾತ್ರ. ಖಂಡಿತ. ಇದೆಲ್ಲ ಮೊದಲು ಬೇಜಾರಾಗತ್ತೆ, ಆಮೇಲೆ ಅಭ್ಯಾಸ ಆಗೋಗುತ್ತೆ. ಹಂಗೆ ಇದು ಹಂಗೆ. ಸೊ ಏನ್ 1-2 ಸಲ ಆದ್ರೆ ಬೇಜಾರಾಗತ್ತೆ, ಇದು ಪದೇ ಆಗೋದು ಏನಂತ ಹೊಸದಲ್ಲ ಅಂತ ಅಭ್ಯಾಸ ಆಗುತ್ತೆ. ಈ ಇನ್ನೊಂದಷ್ಟು ಸಲ ಇಮೇಜು ಸಿಕ್ಕಿರತ್ತೆ, ಸೈಟಿಂಗು ಇರುತ್ತೆ, ಎಲ್ಲ ಫೋಕಸ್ ಇರಲ್ಲ, ಏನ್ ಮಾಡ್ತೀವಿ. ಸೊ ಇಲ್ಲ ಫ್ಲಾಶ್ ಫೈರ್ ಆಗಿರಲ್ಲ, ಏನೋ ಒಂದು ಇಂಥದ್ದು. ಅದು ಮೊದಲೆಲ್ಲ ಭಾರಿ ಬೇಜಾರಾಗತ್ತೆ. ಲ್ಯಾಪ್ಟಾಪ್ ಅಲ್ಲಿ ಹಾಕಿ ನೋಡಿದ್ಮೇಲೆ ಗೊತ್ತಾಗೋದು. ಅದು ಅವಾಗ ಇದೆಯಲ್ಲ ಥೂ ಅಂತ ಅಂದ್ಬಿಟ್ಟು ಭಾರಿ ಉಟ್ಕೊಂಡು ಬೈಕೊಂಡು ಇದಕ್ಕೆ ಹೋಗ್ಬೇಕಿತ್ತ, ಮನೇಲೇ ಇರ್ಬೇಕಿತ್ತು ಅಂತೆಲ್ಲ ಅನ್ಕೊಂಡು ಏನ್ ಅಸಹ್ಯ ಫೋಟೋಗ್ರಾಫ್. ನಾವು ಆ ರಶ್ ಅಲ್ಲಿ ಶಾರ್ಟ್ ಮಾಡೋದು, ಜೀಪ್ ಅಲ್ಲಿ ಹಾಕೋದು, ಶೇಕ್ ಆಗೋದು. ನಾವ್ ಎಕ್ಸೈಟ್ಮೆಂಟ್ ಅಲ್ಲಿ ವಿಡಿಯೋ ಶೂಟ್ ಮಾಡ್ತಿರ್ತೀವಿ, ಮತ್ತೆ ಫೋಟೋ ಹಾಕೊಂಡು ನೋಡ್ತೀವಿ, ವಿಡಿಯೋ ರೆಕಾರ್ಡ್ ಆಗಿರಲ್ಲ. ಎಷ್ಟೊಂದ್ಸಲಿ ಟೈಗರ್ ಹೆಡ್ ಆನ್ ಬರ್ತಿದ್ರು, ವಿಡಿಯೋ ರೆಕಾರ್ಡಿಂಗ್ ಕೊಟ್ಟಿನಿ. ವಿಡಿಯೋ ರೆಕಾರ್ಡಿಂಗ್ ಕೊಟ್ಟಿ ಅಂದ್ರೆ ನನಗೆ ಕೊಟ್ಟಿ ಅಂತ ಅನ್ಸಿದೆ, ಬಟ್ ರೆಕಾರ್ಡಿಂಗ್ ಕೊಟ್ಟಿರಲ್ಲ. ಆಮೇಲೆ ಲಾಸ್ಟ್ ಟೈಗರ್ ಹೋದ್ಮೇಲೆ ರೆಕಾರ್ಡಿಂಗ್ ಕೊಟ್ಟಿದ್ದೀನಿ. ಅದು ಹೋದ್ಮೇಲೆ ಸ್ಟಾಪ್ ಮಾಡೋಣ ಅಂತ ಹೊತ್ತಿದ್ರೆ ಅವಾಗ ಶುರು ಆಗತ್ತೆ. ಎಕ್ಸೈಟ್ಮೆಂಟ್. ಏನ್ ಮಾಡ್ತೀರಾ? ಏನ್ ಮಾಡೋದು, ನೆಕ್ಸ್ಟ್ ಡೇ ಇನ್ನೊಂದು ಸಫಾರಿಗೆ ಸಿಗುತ್ತಾ ಅಂತ ನೋಡೋದು ಅಷ್ಟೇ. ಇದು ಈ ವಾಪಸ್ ಬರೋ ದಿನ ಇರತ್ತಲ್ಲ, ಲಾಸ್ಟ್ ಟ್ರಿಪ್ ಅಲ್ಲಿ ಲಾಸ್ಟ್ ರೌಂಡ್ ಏನಾರ ಹೋದಾಗ ಹಿಂಗೇನಾರು ಆಗೋಯ್ತು ಅಂದ್ರೆ ಆ ಉರಿ ಅನ್ಸರ್ಪ ಅಷ್ಟು. ಸೊ ಇಲ್ಲಿಗೆ ನಮ್ಮ ಮೊದಲನೇ ಸೆಗ್ಮೆಂಟ್ ಮುಗೀತು. ಸೊ ನಮ್ಮ ಎರಡನೇ ಸೆಗ್ಮೆಂಟು ಹಿಂಗೆ ನಮ್ಮ ವನವಾಸ ಅಂತ. ಅಂದರೆ ಸಾಮಾನ್ಯವಾಗಿ ಟ್ರಾವೆಲ್ ಫೋಟೋಗ್ರಫಿಗೆ ಹೋಗಲಿ ಅಥವಾ ವೈಲ್ಡ್ ಲೈಫ್ ಫೋಟೋಗ್ರಫಿಗೆ ಹೋದಾಗ ಅಲ್ಲಿ ಅದಕ್ಕೆ ಬೇಕಾಗಿರುವಂಥ ಒಂದು ಸ್ಕಿಲ್ ಬೇರೆ ಥರದ್ದು. ಈಗ ಮಾಮೂಲಿ ನಾವು ಮನೆಯಲ್ಲಿ ಅಥವಾ ಫೋನಲ್ಲಿ ಫೋಟೋ ಹೊಡೆಯೋದಕ್ಕಿಂತನೂ ಅಲ್ಲಿ ಬೇಕಾಗಿರುವಂಥ ಸ್ಕಿಲ್ ಬೇರೆ ಥರದ್ದು. ಸೊ ಅದನ್ನು ನೀವು ಹೇಗೆ ರೂಢಿಸ್ಕೊಂಡಿದ್ದು ಅಥವಾ ಹೇಗೆ ಮಾಡಿದ್ದು ಅನ್ನೋ ವಿಷಯಗಳ ಬಗ್ಗೆ ಮಾತಾಡುವಂಥ ಸೆಗ್ಮೆಂಟ್ ಇದು. ಸೊ ಇದರಲ್ಲಿ ಮೊದಲನೇದಾಗಿ ಹೇಳೋದಾದರೆ, ಒಂದು ಮಾಮೂಲಿ ವೈಲ್ಡ್ ಲೈಫ್ ಫೋಟೋ, ಇನ್ನೊಂದು ಅದ್ಭುತವಾಗಿರುವಂಥ ವೈಲ್ಡ್ ಲೈಫ್ ಫೋಟೋ, ಇದೆರಡರಲ್ಲಿರುವಂಥ ಡಿಫ್ರೆನ್ಸ್ ಹೇಗೆ, ಏನು? ಮಾಮೂಲಿ ವೈಲ್ಡ್ ಲೈಫ್ ಫೋಟೋಗೂ ತುಂಬ ಆಶ್ಚರ್ಯಕರವಾದ ಒಳ್ಳೆ ಶಾಟ್ ಬಂದಿದೆ ಅನ್ನೋದಕ್ಕೂ ಎರಡೇ ಡಿಫ್ರೆನ್ಸ್. ಒಂದು ಕರೆಕ್ಟ್ ಲೈಟು, ಕರೆಕ್ಟ್ ಟೈಮು, ಕರೆಕ್ಟ್ ಸೆಟ್ಟಿಂಗ್ ಇದ್ದರೆ ಒಳ್ಳೆ ಶಾಟ್ ಬಂದಿದೆ ಅಂದಾಗ ಆಯಿತು, ದಟ್ ಈಸ್ ಕ್ಲೋಸ್. ನಮಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ, ಒಂದು ಎಕ್ಸೈಟ್ಮೆಂಟ್ ಇದೆ ಅದು ಅಂತ ಅಂದಾಗ ಯಾವ ಥರ ಶಾಟ್ ಬಂದರೂ ಪರವಾಗಿಲ್ಲ. ಇವಾಗ ಎಕ್ಸಾಂಪಲ್ ನಂದೇ, ರೀಸೆಂಟಾಗಿ ಭದ್ರಾ ಟೈಗರ್ ರಿಸರ್ವ್ ಹೋಗಿದ್ದೆ. ಅಲ್ಲಿ ಬ್ಲ್ಯಾಕ್ ಪ್ಯಾಂಥರ್ ಫಸ್ಟ್ ಟೈಮ್ ನೋಡಿದ್ದು. ನನಗೆ ಯಾವ ಥರ ಶಾಟ್ ಬಂದರೂ ಓಕೆ. ಅದು ಮಲ್ಕೊಂಡು ಒಂದೇ ಕಣ್ಣಲ್ಲಿ ನೋಡ್ತಾ ಇದೆ, ಅದು ತುಂಬ ದೂರ ಇತ್ತು. ಒಂದೇ ಕಣ್ಣಲ್ಲಿ ನೋಡಿದ್ರೆ ನಾನು ಏನು ಮಾಡಲಿ, ಒಂದು ಸಲ ಎದ್ದು ಹಿಂಗೆ ನೋಡ್ತು. ಆ ಮೊಮೆಂಟಲ್ಲಿ ನಾನು ರೆಡಿ ಇರಲಿಲ್ಲ, ನಾನು ಕ್ಯಾಮ್ರಾ ಇಟ್ಕೊಂಡು ನಾನು ರೆಡಿ ಇರಲಿಲ್ಲ. ಅದು ಶೇಕ್ ಆಯಿತು, ಲೈಟಾಗಿ ಬ್ಲರ್ ಬಂತು. ಸೊ ಆ ಶಾಟ್ ನಾನು ಕನ್ಸಿಡರ್ ಮಾಡಲ್ಲ. ಯಾವ್ದು ಒಂದೇ ಕಣ್ಣಲ್ಲಿ ನೋಡ್ತಾ ಇದೆಯೋ ಅದೇ ಶಾರ್ಟ್ನ ದಟ್ ಈಸ್ ಮೈ ಶಾರ್ಟ್ ಅಂತ ಅದನ್ನು ಕನ್ಸಿಡರ್ ಮಾಡಿಬಿಡ್ತೀವಿ. ಇದೇ ಪದೇ ಹೋಗಿ ಅದೇ ಬ್ಲ್ಯಾಕ್ ಪ್ಯಾಂಥರ್ ಇನ್ನೂ ಒಂದು ಅದ್ಭುತವಾದ ಥರ ಸಿಕ್ಕಿದಾಗ, ಒಂದು ಒಳ್ಳೆ ಶಾಟ್ ಆದಾಗ, ದಟ್ ಈಸ್ ಸಮ್ವೇರ್ ವಿ ಫೀಲ್ ಹ್ಯಾಪಿ. ಕಾಂಪೋಸಿಷನ್ ಮೇಕ್ಸ್ ಆರ್ ಬ್ರೇಕ್ಸ್ ಅನ್ ಇಮೇಜ್ ಅಂತ ಅಂತಾರೆ. ಹಾಗೆ ಒಂದು ಒಳ್ಳೆ ಕಾಂಪೋಸಿಷನ್ ಇತ್ತು ಅಂತಂದರೆ, ಒಂದು ಯಾರು ಮಾಮೂಲಿ ಸಾಧಾರಣವಾದ ಫೋನಲ್ಲಿ ತೆಗೆದಿರೋ ಫೋಟೋ ಆಗಿರಲಿ ಅದ್ಭುತವಾಗಿ ಕಾಣುತ್ತೆ. ಅದೇ ಎಷ್ಟು ಕಾಸ್ಟ್ಲಿ ಎಕ್ವಿಪ್ಮೆಂಟ್ ಇಟ್ಕೊಂಡು ಕಾಂಪೋಸಿಷನ್ ಚೆನ್ನಾಗಿಲ್ಲ, ಯಾವುದೋ ಮೂಲೆಯಲ್ಲಿ ಒಂದು ಪ್ರಾಣಿಯನ್ನು ಇಟ್ಬಿಟ್ಟು ಇಷ್ಟೆಲ್ಲ ಖಾಲಿ ಜಾಗ ಅದು ಇದು ಎಲ್ಲ
ಮಾಡ್ತು ಅಂದರೆ, ಅಥವಾ ಪೂರ್ತಿ ಫ್ರೇಮ್ ತುಂಬ ಅದನ್ನೇ ತುಂಬಿಬಿಟ್ಟು ಅದು ರಾಂಗ್ ಪಾರ್ಟ್, ಅದು ಎಡಗಡೆ ಮೂಲೆ ಮೇಲ್ಗಡೆ ಅದ್ರ ಮುಖ ಇಡ್ತಾ ಅಂತಂದರೆ ಡಸಂಟ್ ಮೇಕ್ ಎನಿ ಸೆನ್ಸ್ ಅಲ್ಲ. ಸೊ ಕಾಂಪೋಸಿಷನ್ ಮೇಕ್ಸ್ ಆರ್ ಬ್ರೇಕ್ಸ್ ಅನ್ ಇಮೇಜ್. ಫ್ರೇಮಿಂಗ್ ಹೇಳೋದಾದರೆ ನಾರ್ಮಲ್ ಫೋಟೋಗೂ ತುಂಬ ಇನ್ನೊಂದು ಅದ್ಭುತ ಫೋಟೋಗೂ ಎಕ್ಸಾಂಪಲ್ ಈಗ ಒಂದು ಹುಲಿ, ಈಗ ನಾವು ಸಫರ್ ಇರ್ಬೇಕಾದ್ರೆ ದೊಡ್ಡ ದೊಡ್ಡ ಲೆನ್ಸ್ ಕ್ಯಾರಿ ಮಾಡ್ತೀವಿ ಕೆಲವೊಮ್ಮೆ, ಮೋಸ್ಟ್ಲಿ ವೈಲ್ಡ್ ಲೈಫ್ ಕಂಪ್ಲೀಟ್ ಎಲ್ಲ ದೊಡ್ಡ ದೊಡ್ಡ ಲೆನ್ಸ್ ಇದು ಮಾಡೋದು. ಸೊ ಜಸ್ಟ್ ಅದು ಹಿಂಗೆ ಪಾಸ್ ಆದರೆ ಕಂಪ್ಲೀಟ್ ಫ್ರಂಟ್ ಕೆಲವೊಂದು ಸರಿ ತುಂಬ ಹಾಕಿದರೆ ಜೀಪ್ ಮುಂದೆ ಬಂದ್ಬಿಡುತ್ತೆ. ಆಟ ಟೈಮಲ್ಲಿ ಬರೀ ಕಣ್ಣು ಸಿಗುತ್ತೆ, ನಾವೆಷ್ಟೇ ಬ್ಯಾಕ್ ಹೋಗಿ ಸಡನ್ನಾಗಿ ಆಗಲ್ಲ, ಬಿಕಾಸ್ ಹುಲಿ ಹೋಗ್ಬಿಡುತ್ತೆ. ನಾವು ಹಿಂದೆ ಹೋಗೋಷ್ಟರಲ್ಲಿ ಮತ್ತೆ ಗಲಾಟೆ ಆದರೆ ಹುಲಿ ಮುಂದೆನೂ ಬರಲ್ಲ, ಅಥವಾ ನಾವು ಮುಂದೆ ಹೋದಾಗ ಅದು ಸಿಗಲ್ಲ. ಸೊ ಕೆಲವೊಂದು ಸಲ ನಾರ್ಮಲ್ ಆಗಿ ಅದೊಂದು ಶಾರ್ಟ್ ಫೀಲ್ ಆಗುತ್ತೆ, ಹುಲಿ ಅಲ್ಲಿದ್ದೀರ ಅಥವಾ ನಮ್ಮ ಜೀಪ್ ಇದ್ದಿದ್ದ ಇದು ತೆಗಿಬೋದು ಅಂತ. ಸೊ ಅಲ್ಲಿ ಫ್ರೇಮಿಂಗ್ ಇದಾಗುತ್ತೆ ನಾರ್ಮಲ್. ಅದು ಚಿಕ್ಕರು ಏನು ಬರೀ ಕಣ್ಣು ಹತ್ರ ಹೋಗ್ಬಿಡುತ್ತೆ ಲೆನ್ಸು, ಪ್ರೈಮ್ ಲೆನ್ಸ್ಗಳೆಲ್ಲ ಶೂಟ್ ಮಾಡಬೇಕಾದ್ರೆ ತುಂಬ ಸಲ ಆಗಿದೆ. ಇಲ್ಲ ಕತ್ತು ಕಿವಿ ಸಿಗುತ್ತೆ, ಇಲ್ಲ ಮರ ಫೋಕಸಿಂಗ್ ಸಿಗಲ್ಲ, ಕಾಲು. ಸೊ ಅದನ್ನ ತುಂಬ ಅದ್ಭುತವಾಗಿ ತೆಗಿಬೇಕಂದ್ರೆ ನಾವು ಅಲ್ಲೊಂದು ಇಮ್ಯಾಜಿನ್ ಮಾಡ್ತಿರ್ತೀವಿ, ಹಿಂಗೆ ಹೋಗ್ತಾ ಇರ್ತೀವಿ, ಒಳ್ಳೆ ಬ್ಯೂಟಿ ಸಖತ್ ಒಳ್ಳೆ ಟ್ರ್ಯಾಕ್ಸ್ ಇರುತ್ತೆ, ದೊಡ್ಡ ಮರ, ಬ್ಯಾಕ್ ಲೈಟ್ ಅಥವಾ ಗೋಲ್ಡ್ ಇರೋ ಸನ್ಸೆಟ್ ಆಗ್ತಿರುತ್ತೆ, ಇಲ್ಲ ಸನ್ರೈಸ್ ಆ ಥರ. ಅಂತಲ್ಲೊಂದು ಟೈಗರ್ ಬರಬೇಕು. ಸೊ ನಾನು ಇಲ್ಲೇ ಇರಬೇಕು, ಸ್ಟ್ರೈಟ್ ಅದೇ ಕರೆಕ್ಟಾಗಿ ಒಂದು ಟೈಗರ್ ನೋಡಬೇಕು. ಟೈಗರ್ ಜೊತೆಗೆ ಕಂಪ್ಲೀಟ್ ಏನಿದೆ ಟೆರೇನೋ ರೆಪ್ರೆಸೆಂಟ್ ಆಗಬೇಕು ಅಂತ, ಹ್ಯಾಬಿಟೇಟ್ ಶಾಟ್ಸ್ ಅಂತ. ಸೊ ಅದು ಅವಾಗ ಒಂದು ಮೀನಿಂಗ್ಫುಲ್ ಗ್ರೇಟ್ ಫೋಟೋ ಥರ ಆಗುತ್ತೆ. ಸೊ ಈ 3 ಜನದ್ದು ಒಂದು ಸಮರೈಸ್ ಮಾಡಿ ನಾನು ಅರ್ಥ ಮಾಡ್ಕೊಡಂಗೆ ಹೇಳೋದಾದರೆ, ಒಂದು ನಾರ್ಮಲ್ ಫೋಟೋ ಕೂಡ ಅದ್ಭುತ ಫೋಟೋಗ್ರಾಫರ್ ಅಥವಾ ಒಂದು ಫೋಟೋಗ್ರಫಿ ಆಗಬೇಕು ಅಂತಂದರೆ ಮೊದಲನೇದಾಗಿ ಕಂಟಿನ್ಯೂಸ್ ಆಗಿ ಅಥವಾ ಕನ್ಸಿಸ್ಟೆಂಟ್ ಆಗಿ ಫೋಟೋ ಹೊಡೆಯೋದನ್ನ ಕಲ್ತಾಗ ಬಹುಶಃ ಚೆನ್ನಾಗಿರೋ ಫೋಟೋ ಬರ್ಬೋದು. ಇನ್ನೊಂದು ಕಂಪೋಸಿಷನ್ ಚೆನ್ನಾಗಿದ್ದಾಗ, ಮೂರನೇ ನನ್ನ ಪ್ರಕಾರ ಲಕ್ ಚೆನ್ನಾಗಿರ್ಬೇಕು ಅಂತ ಹೇಳ್ಬೋದು. ಅದು ಒಂದು ಪಾರ್ಟ್ ಅಲ್ಲ, ಮೇನ್ ಆಗಿ 1000% ಅದೇ ಬರೋದು. ಅವ್ರು ಹೇಳ್ತಾ ಇರ್ಬೇಕಾದ್ರೆ ನಂಗೆ ಅನ್ಸಿದ್ದು ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ನಾವು ಇಷ್ಟೆಲ್ಲ ಎಕ್ವಿಪ್ಮೆಂಟ್ಸ್ ಕ್ಯಾರಿ ಮಾಡಿ ನಾವು ವೇಟ್ ಮಾಡ್ತಾ ಇರ್ತೀವಿ, ಹಿಂದೆಗಡೆ S20 ಅಲ್ಟ್ರಾನೋ S22 ಅಲ್ಟ್ರಾನೋ ಯಾವುದೋ ಒಂದು ರೆಪ್ರೆಸೆಂಟ್ ಮಾಡಬಾರ್ದು, ಬಟ್ ಫೋನ್ಗೆ ಒಳ್ಳೆ ಫೋಟೋ ಆಗಿರುತ್ತೆ. ಅವ್ರು ಕ್ಲೀನಾಗಿ ಅವ್ರ ಮುಂದೆ ಬಂದು ಟೈಗರ್ ಕೂತ್ಕೊಂಡು ಡ್ಯಾನ್ಸ್ ಮಾಡಿ ಎಲ್ಲ ಆಗಿರುತ್ತೆ. ನಾವು ಸಫಾರಿ ಮುಗಿಸಿ ಬಂದಾಗ ನಮ್ಮ ಕಣ್ಣಿಗೆ ಕಾಣುತ್ತೆ, ಅಯ್ಯೋ ಇಷ್ಟು ಒಳ್ಳೆ ಫೋಟೋ ಇವ್ರ ಫೋನಿಗೆ ಸಿಕ್ತಲ್ಲ, ನಮ್ಗೆ ಸಿಗ್ಲಿಲ್ಲ ಅನ್ನೋ ಆ ಫೀಲ್ ಇದೆ. ಸೊ ಬಹುಶಃ ಇದು ಮೂರಿದ್ರೆ ಒಂದು ನಾರ್ಮಲ್ ಫೋಟೋಗೂ ಅದ್ಭುತ ಫೋಟೋಗ್ರಫಿಗೂ ಖಂಡಿತ. ಓಕೆ. ಸೊ ಈಗ S20 ಅಲ್ಟ್ರಾ ಅಥವಾ ಬ್ರ್ಯಾಂಡ್ ಬೇಡ, ಓಕೆ, ಬೇರೆ ಯಾವ್ದಾದ್ರು ಫೋನ್ಗಳದ್ದು ಅಥವಾ ಆ ರೀತಿ ಫೋಟೋಗಳು ಅದ್ಭುತವಾಗಿ ಬರುತ್ತೆ ಅಂತಂದಾಗ ನಿಮಗೆ ಕ್ಯಾಮ್ರಾ ಗೇರ್ ಅನ್ನೋದು ತುಂಬ ಮುಖ್ಯ ಆಗುತ್ತಾ, ಅಥವಾ ಆ ಕಾಡು ಆ ಪ್ರಾಣಿಗಳ ಬಗ್ಗೆ ತಿಳುವಳಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತಾ ಒಬ್ಬ ವೈಲ್ಡ್ ಲೈಫ್ ಫೋಟೋಗ್ರಾಫರ್? ಎರಡೂ ಇಂಪಾರ್ಟೆಂಟ್ ಆಗೇ ಇರುತ್ತೆ, ಯಾಕೆಂದರೆ ನಾವು ಫಸ್ಟ್ ಸ್ಟಡಿ ಮಾಡದೆ ನಾವು ತುಂಬ್ಕೋಕ್ಕಾಗಲ್ಲ ಅಲ್ಲಿ. ಇನ್ನೊಂದೇನಂದರೆ ಮೊಮೆಂಟ್ ಯಾವ ಥರ ಬರುತ್ತೆ ಅಂತ ನಮಗೂ ಗೊತ್ತಿಲ್ಲ. ಟೈಗರ್ ಏನಾಗುತ್ತೆ, ಟೈಗರ್ದಾಗಲಿ ಇಲ್ಲ ಲೆಪರ್ಡ್ದಾಗಲಿ ಇಲ್ಲ ಇನ್ಕ್ಲೂಡಿಂಗ್ ವೈಲ್ಡ್ ಡಾಗ್ದು ಪ್ಯಾಕ್ ಆಫ್ ವೈಲ್ಡ್ ಡಾಗ್ ಬರ್ತಾ ಇರುತ್ತೆ, ಹೀಗೆ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದು ಹೀಗೆ ಹೋಗುತ್ತೆ. ಈಗ ಇಲ್ಲ ಟೈಗರ್ ಹೀಗೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಈಗ ಹೋಗುತ್ತೆ. ಯಾವುದೋ ಒಂದು ಮೂಮೆಂಟಲ್ಲಿ ಚೇಂಜ್ ಕೊಡುತ್ತೆ. ವೈಲ್ಡ್ ಲೈಫ್ ಇಸ್ ಓನ್ಲಿ ಎ ಸರ್ಪ್ರೈಸ್. ಸೂಪರ್. ಅವರು ನಮಗೆ ಇನ್ಸ್ಟಾಗ್ರಾಮ್ಗೆ ತಮ್ನೇಲ್ ಕೊಟ್ಟರು. ಸೇಮ್ ಏನು ಎರಡು ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಒಳ್ಳೆ ಮೊಮೆಂಟ್ ಇದ್ಬಿಟ್ಟು ಅದಕ್ಕೆ ತಕ್ಕನಾದ ಎಕ್ವಿಪ್ಮೆಂಟ್ ಇಲ್ಲ ಅಂತಂದರೆ ಏನೂ ಉಪಯೋಗ ಇಲ್ಲ, ಕಣ್ಣಲ್ಲಿ ನೋಡಿ ಖುಷಿ ಪಡಬೇಕಷ್ಟೆ. ಸೊ ಅದೇ ಒಳ್ಳೆ ಎಕ್ವಿಪ್ಮೆಂಟ್ ಇದ್ದು ಏನೂ ನಡೆದಿಲ್ಲ, ಏನೂ ಸೈಟಿಂಗ್ ಇಲ್ಲ ಅಂತಂದರೆ ಏನೋ ಲ್ಯಾಂಡ್ಸ್ಕೇಪ್ ಅದು ಇದು. ಸಪೋಸ್ ಅಂದರೆ ಕ್ಯಾಮ್ರಾ ನಿಮ್ಮ ಕೈಯಲ್ಲಿ ಆ ಟೈಮಲ್ಲಿ ಇಲ್ಲ, ಅಥವಾ ಬ್ಯಾಟ್ರಿ ಖಾಲಿ ಆಯಿತು, ಹಿಂಗೇನೋ ಒಂದು ಆಗಿರುತ್ತಲ್ಲ. ಸೊ ಆ ಮೂಮೆಂಟಲ್ಲಿ ಇಲ್ಲ ನಾನು ಫೋನಲ್ಲಿ ತೆಗಿತೀನಿ, ಈ ಮೂಮೆಂಟ್ನ ಮಿಸ್ ಮಾಡ್ಕೊಬಾರ್ದು. ತುಂಬ ಚೆನ್ನಾಗಿದೆ. ಈಗಿನ ಕಾಲದ ಕಾಂಪ್ರಮೈಸ್ ಆಗಲ್ಲ, ಅಂದರೆ ಕ್ಯಾಮ್ರಾದಲ್ಲೇ ತೆಗಿಬೇಕು. ಇಲ್ಲ ಅಲ್ಲ, ಏನೂ ಇಲ್ಲ ಅಂದರೆ ಅದಾಗತ್ತೆ ನಮಗೆ. ಅದಕ್ಕೂ ಇನ್ ಕೇಸ್ ನಮ್ಗೆ ಆ ಥರ ಇದ್ರೂ ಗೋಪ್ರೋ ಇಟ್ಕೊಂಡು ಹೋಗಿರ್ತೀನಿ ಯೂಶಲ್ ಆಗಿ, ಅದರಲ್ಲೂ ಫೋಟೋಗ್ರಫಿ ಮಾಡ್ಬೋದು. ವಿಚ್ ಇಸ್ 32 ಮೆಗಾಪಿಕ್ಸೆಲ್ ಇಲ್ಲ 43 ಮೆಗಾಪಿಕ್ಸೆಲ್ ಅದರಲ್ಲೂ ಇರುತ್ತೆ. ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾಡ್ಕೊಂಡು ಕಂಪೋಸ್ ಮಾಡಿ ಇಟ್ಕೊಂಡು ಅದನ್ನ ಕ್ರಾಪ್ ಎಲ್ಲ ಮಾಡೋಕ್ಕೆ ಹೋಗಲ್ಲ, ಎಷ್ಟಕ್ಕೆ ಬೇಕೋ ಅಷ್ಟನ್ನ ವೈಡ್ ಆ್ಯಂಗಲಲ್ಲಿ ತೋರಿಸ್ಬಿಟ್ಟು ಆಯ್ತು ಅನಿಸ್ತೀವಿ. ಇನ್ನೇನು ಮಾಡೋದು? ನನ್ನ ಪ್ರಕಾರ ಇದು ಕಾಡಲ್ಲಿ ಹೋಗಿ ಫೋಟೋ ಹೊಡೆಯೋದು ನಾವು ಅದೊಂಥರ ಬದುಕಿದ್ದಂಗೆ. ಅಂದರೆ ನಾವು ಪ್ಲ್ಯಾನ್ ಮಾಡ್ಬೋದು, ಬಟ್ ಹಾಗೆ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಇಂಗ್ಲೀಷಲ್ಲಿ ಒಂದು ಕೋಟ್ ಇದೆ, ಅಂದರೆ ಪ್ಲ್ಯಾನ್ ಯುವರ್ ಲೈಫ್ ಬಟ್ ಗೋ ವಿತ್ ದ ಫ್ಲೋ ಅಂತ. ಸೊ ಹಂಗಂತ ನನಗನ್ಸುತ್ತೆ. ಸೊ ನಾನು ತಪ್ಪೋ ಸರಿನೋ ನೀವು ಹೇಳಿ. ಅಂದರೆ ನೀವು ಇದೇ ದಿನ ಈ ಶಾರ್ಟ್ಸ್ ಹೊಡಿಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀರಾ, ಅಥವಾ ಆ ಮೂಮೆಂಟ್ ಆ ಇನ್ಸ್ಟಿಂಕ್ಟ್ಸ್ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡ್ತೀರಾ?
ಇಲ್ಲ, ಮುಂಚೆ ಆಗಿತ್ತು. ಸ್ಟಾರ್ಟಿಂಗ್ ಟೈಮಲ್ಲಿ ಎಲ್ಲರಿಗೂ ಅದು ಕಾಮನ್ ಮೈಂಡ್ ಬಂದೇ ಹೋಗುತ್ತೆ. ಹೋದ ತಕ್ಷಣ ಟೈಗರ್ ಸಿಗಬೇಕು, ಒಳ್ಳೆ ಹೆಡ್ ಆನ್ ಶಾಟ್ ತೆಗಿಬೇಕು, ಇಲ್ಲ ಒಳ್ಳೆ ಬೇರೆ ಬೇರೆ ಲೆಪರ್ಡ್ ಏನೋ ಒಂದು ತೆಗಿಲೇಬೇಕು, ಹೋಗಲೇಬೇಕು, ಟೈಗರ್ ಸಿಗಲೇಬೇಕು ಸಫಾರಿಗೆ ಅಂತ. ಬಟ್ ಅದ್ರ ಬಗ್ಗೆ ತಿಳ್ಕೊಂಡಾಗ ಆ್ಯಂಡ್ ಬರ್ತಾ ಬರ್ತಾ ಆಫ್ಟರ್ ಸಮ್ ಇಯರ್ಸ್ ಸೊ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಇವಾಗ ನನಗೆ ಕೆಲವೊಂದ್ಸಲಿ ಒಂದು ವಾರ ಪೂರ್ತಿ ಡ್ರೈ ಹೊಡೆದಿರ್ತೀವಿ, ಕೆಲವೊಂದ್ಸಲಿ ಒಂದು ವಾರದ ಸಿಗೋ ಸೈಟಿಗೆ ಒಂದು ದಿನ ಸಿಕ್ಬಿಡುತ್ತೆ. ಒಂದು ದಿನದಲ್ಲೇ ಒಂದು ಹಾರ್ಟ್ ಟೈಗರ್ ಹೊಡೆದಿದ್ದು ಇದೆ, 1-2 ವಾರದಲ್ಲಿ ಟೈಗರ್ ಬಾಲಾಕುಲರ್ ಹೊಡೆದು ಅದು ಕೂಡ ಇದೆ. ಸೊ ಆ ಥರ ಪ್ರಿಡಿಕ್ಟ್ ಮಾಡ್ಕೊಂಡು ಹೋಗ್ಲಿದ್ದು ಇವಾಗ ಆಗಲ್ಲ. ಮುಂಚೆ ಐ ಮೀನ್ ನಮ್ಗೆ ಏನು ಸಿಗುತ್ತೆ ಹೇಳೋಕ್ಕಲ್ಲ ಸಡನ್ನಾಗಿ. ಅದು ಪ್ರಿಡಿಕ್ಟ್ ಮಾಡೋಕ್ಕೆ ವೈಲ್ಡ್ ಲೈಫ್ ಅಲ್ವೇ ಅಲ್ಲ, ಸಡನ್ನಾಗಿ ಏನು ಬೇಕಾದ್ರೂ ಬರ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಸಿಕ್ಕಿದ್ರಲ್ಲಿ ತೃಪ್ತಿ ಪಡ್ತೀನಿ ಅಷ್ಟೇ ನಾನು. ಅದನ್ನು ಬಿಟ್ಟು ಮಿಕ್ಕಿದ್ದು ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ನೋದಕ್ಕೆ ಇಲ್ಲ. ಬಟ್ ನನಗೆ ಆಸೆ ಏನು ಗೊತ್ತಾಗೋದು, ಇಲ್ಲಿ ನೋಡೋ ಬರ್ಡ್ಸು, ಇಲ್ಲಿ ನೋಡೋ ಅಂದರೆ ಇಲ್ಲಿ ನನ್ನ ಸಿಟಿಲಿ ನಾನು ಏನೇನು ಬರ್ಡಿಂಗ್ ಮಾಡಿರ್ತೀನಿ ಅದೆಲ್ಲ ನನಗೆ ಏನಾಗುತ್ತೆ, ಅಲ್ಲಿ ತಿರ್ಗಾ ಕೌಂಟ್ ಆಗೋದು ಬೇಡ, ಬೇರೆ ಥರ ಕಂಪೋಸಿಷನ್. ಅದೇ ಬರ್ಡ್ ತಿರ್ಗಾ ಬಂದು ಕೂತ್ಕೊಂಡ್ರು ನಾನು ಬೇಜಾರು ಮಾಡ್ಕೊಳ್ಳಲ್ಲ, ಬೇರೆ ಥರ ಕಂಪೋಸಿಷನ್ ನೋಡ್ತೀನಿ, ಬೇರೆ ಬ್ರ್ಯಾಂಚ್ ಮೇಲೆ ಬಂದು ಕೂತ್ಕೊಳ್ಳಿ. ನಮ್ಮ ಆರ್ಟಿಸ್ಟಿಕ್ ಲೈಫ್ಗೆ ಹೋಗ್ತೀವಿ, ಅವಾಗ ಅರ್ಧ ಅಲ್ಲಿ ಆರ್ಟಿಸ್ಟಿಕ್ ಲೈಫ್ಗೆ ಹೋಗ್ತೀವಿ. ಬಟ್ ಅದು ನಾವು ಎಕ್ಸ್ಪೆಕ್ಟ್ ಮಾಡಿರೋ ಥರ ಅದು ಬರಲ್ಲ. ಕೆಲವೊಮ್ಮೆ ನಾವು ಎಕ್ಸ್ಪೆಕ್ಟ್ ಮಾಡಿದ ಥರನೂ ಆಗುತ್ತೆ, ಅದು ಇದೆ. ಆ ಸಿಚುವೇಶನ್ನು ನೋಡಿದ್ದೀವಿ. ಸರ್ಪೆಂಟ್ ಈಗಲ್ ವಿತ್ ಸರ್ಪೆಂಟ್ ಕಿಲ್ ಅಂದರೆ ಸರ್ಪೆಂಟ್ ಈಗಲ್ ಅಂತ ಒಂದು ಸ್ಪೀಶೀಸ್ ವಿತ್ ಹಾವು ಕಿಲ್, ಅದನ್ನು ಹಾಗೆ ತೊಗೊಂಬಂದು ಕಾಲ ಮೇಲೆ ಹಿಂಗೆ ಹಿಡ್ಕೊಂಡಿರೋದು ನಾವು ನೋಡಿದ್ವಿ. ಬ್ರೌನ್ ಫಿಶ್ ಆಲ್ ವಿತ್ ಫಿಶ್ ಕಿಲ್ ಅದು ಇದೆ. ದಯವಿಟ್ಟು ಎಕ್ಸ್ಪ್ಲೇನ್ ಮಾಡಿ, ಬ್ರೌನ್ ಫಾರ್ಮರಿಗೆ ಅರ್ಥ ಆಗಬೇಕು. ಆಗಲಿ, ಅರ್ಥ ಮಾಡಿಸೋಣ. ಬ್ರೌನ್ ಫಿಶ್ ಔಲ್ ಅಂತ ಒಂದು ಸ್ಪೀಶೀಸ್, ಔಲ್ ಹೆಸರು. ಅದು ಬ್ರೌನ್ ಕಲರಲ್ಲೇ ಇರುತ್ತೆ, ಕ್ಯಾಮೋಫ್ಲೇಜ್ ಆಗಿರುತ್ತೆ. ಈ ಬಂಡೀಪುರು, ನಾಗರೋಳೆ ಪ್ಯೂರ್ಲಿ ಅದು ತುಂಬ ಕಡೆ ಸ್ಪ್ರೆಡ್ ಆಗಿದೆ, ಎಲ್ಲ ಕಡೆನೂ. ನೈಟ್ ಟೈಮ್ಸ್ ತುಂಬ ಆ್ಯಕ್ಟಿವ್. ನೈಟ್ ಟೈಮ್ಸು ಎಲ್ಲ ಔಲ್ಸ್ ಆಗಲಿ, ಕೆಲವೊಂದು ನೈಟ್ ಬರ್ಡ್ಸ್ ಇದೆ, ನೈಟ್ ನಾಕ್ಟರ್ನಲ್ ಬರ್ಡ್ಸ್ ಎಲ್ಲ ಅದೇ ಟೈಮ್ಗೆ ಆ್ಯಕ್ಟಿವ್ ಆಗೋದು. ಅದಕ್ಕೆ ನೈಟ್ ಶಾರ್ಪ್ ಆಗಿ ಕಾಣುತ್ತೆ ಅಂತಾರೆ, ಯಾಕೆ ಗುಬೆ ಥರ ನೋಡ್ತೀಯ ಅಂತಾರೆ ಕೆಲವರು ಮೂಮೆಂಟಲ್ಲಿ. ಅದನ್ನು ಹೇಳಬೇಕು. ಬಟ್ ಆ ಮೊಮೆಂಟಲ್ಲಿ ಅದು ನಮ್ಮನ್ನು ನೋಡಬಹುದಂತೆ ಅದು. ಬಟ್ ಓವರ್ ಎಕ್ಸ್ಪೋಸಾಗಿ ಕಾಣ್ತಿರ್ತೀವಿ ನಾವು ಅದಕ್ಕೆ ಅಂತ. ತುಂಬ ನಾನು ಓದಿರೋ ಒಂದಷ್ಟು ಕೆಲವೊಂದು ಬುಕ್ಸಲ್ಲಿ ಬರ್ದಿರೋದಿದೆ, ಓವರ್ ಎಕ್ಸ್ಪೋಸಲ್ಲಿ ಇರುತ್ತೆ ಅದಕ್ಕೆ, ಕಣ್ಣು ಅಷ್ಟು ಈಸಿಯಾಗಿ ಕಾಣಲ್ಲ, ಅಷ್ಟು ಮೊಮೆಂಟಲ್ಲಿ ಕಾಣಲ್ಲ ಅಂತ. ಅದಕ್ಕೇನಿದ್ರು ನೆರಳಲ್ಲಿ ಮಾತ್ರನೇ ಜೀವನ ಮಾಡುತ್ತೆ ಅದು. ಅದು ಬರೋಕ್ಕೆ ಇಷ್ಟಪಡಲ್ಲ, ಬೆಳಕಿಗೆ ಇಷ್ಟಪಡಲ್ಲ. ಆ ಟೈಮಲ್ಲಿ ಅದು ಪಾಂಡು, ಈ ಚಿಕ್ಕ ಚಿಕ್ಕ ನೀರಿರೋ ಜಾಗದಲ್ಲಿ ಮೀನುಗಳಿರುತ್ತಲ್ಲ, ಅದನ್ನು ಹಂಟ್ ಮಾಡಿ ತಿನ್ನೋ ಅಭ್ಯಾಸ ಅದಕ್ಕೆ. ಅದಲ್ಲದೆ ರೋಡೆಂಟ್ ಅಂದರೆ ಇಲಿ, ಆಮೇಲಿಂದ ಸಣ್ಣ ಪುಟ್ಟ ಪ್ರಾಣಿಗಳು, ಈ ಮೊಲ ಅಂಥದ್ರ ಮೇಲೂ ಅದು ಜೀವನ ಮಾಡುತ್ತೆ. ನೈಟ್ ಟೈಮ್ಸ್ ತಿನ್ನುತ್ತೆ, ತುಂಬ ಫೋರ್ಸ್ ಇದೆ. ನಾನೊಂದು ಇನ್ಸಿಡೆಂಟ್ ನೋಡಿರೋ ಪ್ರಕಾರ ತಟ್ಟೆಕಾಡು ಅಂತ ಒಂದು ಜಾಗ ಇದೆ ಕೇರಳ, ರೆಕಾರ್ಡ್ ಮಾಡೋಕ್ಕೆ ಅಂತ ಹೋಗಿದ್ವಿ ನಾವು. ಅಲ್ಲಿ ಮೋಟಲ್ಡ್ ಉಡೌಲ್ ಅಂತ ಬರುತ್ತೆ, ಅದು ಕ್ಯಾಮೋಫ್ಲೇಜು, ಇದು ಕ್ಯಾಮೋಫ್ಲೇಜ್. ಯಾವುದು ಬ್ರೌನ್ ಫಿಶ್ ಅವರು. ಅದೇನಾಗಿದೆ, ಇದ್ರ ಟೆರಿಟರಿಗೆ ಬಂದು ಕೂತಿದೆ. ಅದಕ್ಕೇನು ಮಾಡಿದೆ, ಮೋಟಲ್ಡ್ ಉಡೌಲ್ ಇಸ್ ಸೋ ಪವರ್ಫುಲ್, ಅದಿದ್ರೆ ಒಂದು ಕಣ್ ಕಿತ್ಬಿಟ್ಟಿದೆ. ಅಷ್ಟು ಪವರ್ ಇದೆ ಅದಕ್ಕೆ. ನಾನು ಹೆದರೇ ಬಿಟ್ಟೆ. ಒಂದ್ಸಲ ಅಂತೂ ಹಿಂಗೆ ತಿರುಗಿ ನೋಡ್ತು, ಒಂದೇ ಕಣ್ಣು ಮಾತ್ರ ಕಂಡಿದ್ದು, ಇನ್ನೊಂದು ಕಣ್ಣು ಕಾಣಲಿಲ್ಲ. ಕೇಳಿದೆ ಏನು ಅಂತ ಅಲ್ಲಿರೋ ನ್ಯಾಚುರಲಿಸ್ಟ್ನ ಕೇಳಿದ್ದಕ್ಕೆ, ಇಲ್ಲ ಸರ್ ಅದು ಈ ಟೆರಿಟರಿಗೆ ಬಂದು ಕೂತಿದ್ದಕ್ಕೆ ಅದು ಹೊಡೆದಿದ್ದು ಕಣ್ಣು ಕಿತ್ಕೊಂಡ್ಬಿಡ್ತು ಅಂತ. ಸೋ ಶಾಕಿಂಗ್ ಇನ್ಸಿಡೆಂಟ್. ಸೊ ಒಂದೊಂದು ಸಲ ಪ್ಲ್ಯಾನ್ ಮಾಡಿಕೊಂಡು ಹೋಗೋದಾಗತ್ತೆ. ಉದಾಹರಣೆಗೆ ನಾವು ಮಾತಾಡ್ತಿದ್ವಿ ಸ್ವಲ್ಪ ಹೊತ್ತು ಮುಂಚೆ, ಇವರಿಗೆ ವೈಪರ್ ತೆಗಿಬೇಕು ಗೊತ್ತಿತ್ತಂತೆ. ಅದು ಬೇಕು ಅಂತ ಅಂದಿದ್ದಕ್ಕೆ ಅಂಬೋಲಿಗೆ ಹೋದರು. ಅಲ್ಲಿ ಸಾಧಾರಣವಾಗಿ ಸಿಗತ್ತೆ ಅದು. ನಮ್ಮ ಆಗುಂಬೆನಲ್ಲೂ ಅಷ್ಟೇ ಪಿಟ್ ವೈಪರ್ಗಳು ಸುಮಾರು ಸಿಗತ್ತೆ. ಹೋಗಿ ಇದೇ ಬೇಕು ಅಂತಂದಾಗ ಇದನ್ನೇ ತೆಕ್ಕೊಂಬರ್ಬೋದು. ಅದೇ ಈ ಬೇರೆ ಕಾಡಿಗೆ ಹೋಗಿ ನನಗೆ ಅಲ್ಲಿ ಅದು ಒಂದು ಯಾವುದೋ ಕೊಳ ಇದೆ ಅಥವಾ ನದಿ ಇದೆ, ಅದ್ರ ಮೇಲ್ಗಡೆ ಒಂದು ಹುಲಿ ಬೇಕು, ಆನೆ ಬೇಕು ಅಂದರೆ ಆಗಲ್ಲ. ಸೊ ಕೆಲವು ಪ್ಲ್ಯಾನ್ ಆಗುತ್ತೆ. ಯಾರೋ ಒಂದು ಸಲ ಒಂದು ಕಿಲ್ ಆಗಿದೆ ಅಂತ ಹೇಳಿದರು, ಅದು ಮಾರನೇ ದಿನ ಹೋದ್ವಿ, ಹುಲಿ ಅಲ್ಲೇ ಸಿಕ್ತು. ಹಾಗೆ ಒಂದೊಂದು ಸಲ ಭಾರಿ ಕಡಿಮೆ ಸಲ ಹಂಗೆ ಕೆಲಸ ಮಾಡುತ್ತೆ. ಇಲ್ಲ ಮೋಸ್ಟ್ ಆಫ್ ದ ಟೈಮ್ಸ್ ಬೇಕು ಅಂದ್ಕೊಂಡು ಹೋಗಿದ ತಕ್ಷಣ ಅಯ್ಯೋ ಹೊಟ್ಟೋಯ್ತು, ಈಗ ಜಸ್ಟ್ ಇತ್ತು ಸರ್ ಹೊಟ್ಟೋಯ್ತು, ಇದೆಲ್ಲ ಇಷ್ಟು ಸಲ ಆಗಿದೆ. ಈ ಒಳ್ಳೆ ಫೋಟೋ ತೆಗಿಬೇಕಾದ್ರೆ ಎಷ್ಟೋ ಸಲ ಮೇ ಬಿ ಸ್ಟಾರ್ಟಿಂಗಲ್ಲಿ ಓಕೆ ಶುರುವಿನಲ್ಲಿ ಸೊ ಅವಾಗ ಹಂಗೆ ಅನ್ಸ್ಬೋದೇನೋ, ಅಂದರೆ ಇದಕ್ಕೋಸ್ಕರ ನಾವು ಕಾಯೋಣ ಅಥವಾ ಇನ್ನೊಂಚೂರು ಒಂದು ಹೆಜ್ಜೆ ಮುಂದೆ ಹೋಗೋಣ, ಒಂದು ಸ್ವಲ್ಪ ರಿಸ್ಕ್ ತೊಗೊಂಡ್ಬಿಡೋಣ ಅನ್ನೋ ಫೀಲ್ ಬರ್ಬೋದೇನೋ. ಈಗ ಸ್ವಲ್ಪ ಗೊತ್ತಾದ ಮೇಲೆ ಬಹುಶಃ ಅದೆಲ್ಲ ಕಮ್ಮಿ ಆಗಿರ್ಬೋದು. ಹಂಗಿದ್ದಾಗ ಅದೆಲ್ಲೋ ಒಂದು ಕಡೆ ನಮಗೂ ನಾವು ತೊಂದರೆ ಮಾಡ್ಕೋಬೋದು, ಜೊತೆಗೆ ಪ್ರಾಣಿಗಳಿಗೂ ಅದರಿಂದ ತೊಂದರೆ ಆಗುವಂಥ ಚಾನ್ಸ್ ಇರುತ್ತೆ. ಸೊ ಈಗ ನೀವು ಫೋಟೋಗ್ರಾಫರ್ ಆಗಿ ನಿಂತು ನೋಡೋದಾದರೆ ಒಂದು ಒಳ್ಳೆ ಫೋಟೋ ತೆಗೆಯೋದು ಮತ್ತು ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದು
ಅದ್ರ ಮಧ್ಯ ಗೆರೆ ಎಷ್ಟು ದೊಡ್ಡದಿರುತ್ತೆ, ಎಲ್ಲಿರುತ್ತೆ? ಸಿಕ್ಕಾಪಟ್ಟೆ ತೆಳುಗೆರೆ ಅನ್ಸುತ್ತೆ. ಯಾಕೆಂದರೆ ನಾವು ಇಷ್ಟೇ ಕಷ್ಟಪಟ್ಟು ಫೋಟೋ ತೆಗಿಯೋಕ್ಕೆ ಹೋದರೂ ಅದಕ್ಕೆ ಗೊತ್ತಿರತ್ತೆ ನಾವು ಇದ್ದೇ ಇರ್ತೀವಿ ಅಂತ ಅಂದ್ಬಿಟ್ಟು. ಏನಾರ ಆಗಲಿ, ಇವಾಗ ಹುಳು ಹುಪ್ಪಟೆಗಳು ಅಂತಂದರೆ ನಾನು ಇಷ್ಟು ದೊಡ್ಡ ಡಿಫ್ಯೂಸರ್ ಇಟ್ಕೊಂಡು ಕ್ಯಾಮ್ರಾ ತೊಗೊಂಡು ಅದಕ್ಕೆ ಹತ್ತಿರ ಹೋದೆ ಅಂತ ಅದು ಹೊರಗಡೆ ಬರೋದಕ್ಕೆ ಅದು ಗಂಡಾದರೆ ಹೆಣ್ಣು ಹುಡುಕ್ತಿರುತ್ತೆ, ಹೆಣ್ಣಾದರೆ ಗಂಡು ಹುಡುಕ್ತಿರುತ್ತೆ, ಅಥವಾ ಊಟ ಹುಡ್ಕೊಂಡು ಹೋಗ್ತಿರುತ್ತೆ, ಅಥವಾ ಬೇರೆ ಏನೋ ಅಟ್ಟಿಸ್ಕೊಂಡ್ಬಂದರೆ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಅಂತ ಹೋಗ್ತಿರುತ್ತೆ. ಸೊ ಅದ್ರ ಮುಂದೆ ನಾವು ನಿಂತ್ಕೊಂಡ್ವಿ ಅಂತಂದರೆ ನಾವು ಅದನ್ನು ತಡೆ ಹಿಡಿತಿದ್ದೀವಿ ಅಂತಲೇ. ವಿ ಆರ್ ಅಫ್ಕೋರ್ಸ್ ಇಂಟ್ರೂಡಿಂಗ್. ಎಷ್ಟರ ಮಟ್ಟಿಗೆ ಕಮ್ಮಿ ಮಾಡೋಕ್ಕಾಗತ್ತೋ ಅಷ್ಟು ಮಟ್ಟಿಗೆ ಮಾಡೋದು. ಅದೇ ಈ ಸಫಾರಿಗಳಲ್ಲೂ ಅಷ್ಟೇ, ಖಂಡಿತವಾಗ್ಲೂ ನಾವಿದ್ದೀವಿ ಅಂತ ಗೊತ್ತಿರುತ್ತೆ ಪ್ರಾಣಿಗಳಿಗೆ. ಸೊ ಇಲ್ಲ ನಾನು ಡಿಸ್ಟರ್ಬೇ ಮಾಡಲ್ಲ ಅದನ್ನು ಅಂತ ಅನ್ನೋದು ಸುಳ್ಳು ಅನಿಸುತ್ತೆ. ಹಾಗಂದರೆ ನಾನು ಎಲ್ಲೋ ಅದಕ್ಕೆ ಗೊತ್ತಾಗ್ದಿರೋ ಹಂಗೆ 1 ಕಿಲೋಮೀಟ್ರ್ ದೂರ ನಿಂತ್ಕೊಂಡು ಫೋಟೋ ತೆಗಿಬೇಕು, ವಿಚ್ ಇಸ್ ಇಂಪ್ರ್ಯಾಕ್ಟಿಕಲ್. ನಾವು ಮಾಡೋದು ಸಾಧಾರಣವಾಗಿ ಬಹಳಷ್ಟು ಪಾಲು ಅದಕ್ಕೆ ತೊಂದರೆ ಕೊಡ್ತೀವಿ, ಒಂದಲ್ಲ ಒಂದು ರೀತಿಯಲ್ಲಿ. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅಂತಾರಲ್ಲ ಹಾಗೆ ಸಂವಾದಿ ಅದವೇ ಡಿಸ್ಟರ್ಬ್ಗೆ. ಅದೇ ಈಗಿರೋ ಪ್ರಕಾರ ಜಾಸ್ತಿ ಗಲಾಟೆ ಮಾಡೋಂಗಿಲ್ಲ. ಅಥವಾ ಮುಂಚೆ ತುಂಬ ಇತ್ತು, ಅಲ್ಲೇ ಹೋಗಬೇಕು, ತೆಗಿಬೇಕು, ಸ್ವಲ್ಪ ಏನಾದ್ರು ಮಾಡೋಣ ಹಾಗೆ ಹೀಗೆ ಅಂತ. ಇವಾಗ ಹೋಗ್ತಾ ಸ್ವಲ್ಪ ಇದಾದಮೇಲೆ ಲೈಕ್ ಈಗೆಲ್ಲ ಪ್ರೈಮ್ ಲೆನ್ಸ್ಗಳು ಇಲ್ಲಿ ಇಟ್ಕೊಂಡು ಅಲ್ಲಿ 600 mm ಇದ್ರು, ಟೈಗರಲ್ಲಿ ಬರ್ತಿದ್ರು, ಪೀಸ್, ಅದಕ್ಕೇನೋ ತೊಂದರೆ ಇಲ್ಲ. ಅಲ್ಲಿಂದನೇ ಬರೋ ಶಾರ್ಟ್ ಸಿಕ್ಕಿದ್ರೆ ಓಕೆ. ನಾವು ಟೈಗರ್ ಬರ್ತಿದ್ರು ಜೀಪ್ ತಗೊಂಡು ಹಿಂದೆ ಹೋಗ್ಬಿಡ್ತೀವಿ, ಬೇಡ ಸಾಕು ಹಿಂದೆ ಹೋಗೋಣ, ಅದು ಫ್ರೀ ಬಿಡೋಣ. ಎಷ್ಟು ಫ್ರೀ ಬಿಡ್ತೀವಿ ಅನಿಮಲ್ಸ್ಗೆ ಅಷ್ಟು ಒಳ್ಳೊಳ್ಳೆ ಸಿಗುತ್ತೆ. ಹೋಗ್ತಾ ಅದೊಂದು ಇವಾಗ ಡಿಸ್ಟರ್ಬೆನ್ಸ್ ಲೈಕ್ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಕೆಲವೊಬ್ರು ಟೈಗರೇ ಬೇಕು, ಟೈಗರ್ಗೆ ಹಾಗೆ ಹೋಗಬೇಕು, ಟೈಗರ್ ಮುಖನೇ ಬೇಕು ಅಂತಲೇ ಹಾಗೆ ಪಾಯಿಂಟ್ ಮಾಡಿ ಹೋಗ್ತಾರೆ. ಬಟ್ ತೀರಾ ಆಯಿತು ಫೋಟೋಗ್ರಫಿ ಸ್ವಲ್ಪ ತಿಳುವಳಿಕೆ ಅದೆಲ್ಲ ಆದಮೇಲೆ ಸ್ವಲ್ಪ ಅದಕ್ಕೆ ಫ್ರೀ ಬಿಟ್ಟರೆ, ಟೈಗರ್ ಅಂತಲ್ಲ, ಇವನ್ ಆನೆ ಕೂಡ ಹೇಳೋಕ್ಕಲ್ಲ ಯಾವಾಗ ಹೆಂಗೆ ಪ್ರೆಡಿಕ್ಟ್ ಏನು ಮಾಡುತ್ತೆ ಅನಿಮಲ್ಸ್. ಸೊ ಆನೆ ಕೂಡ ಅಷ್ಟೇ, ಬರ್ತಾ ಹೆಡ್ ಆನ್ ಸಿಗ್ತಾ ಒಳ್ಳೆ ಶಾಟ್, ಹತ್ರ ಬಂತು ಶೂಟ್ ಮಾಡೋಕ್ಕಾಗಲ್ಲ. ಹುಲಿನೂ ಅಷ್ಟೇ, ಲೆಪರ್ಡು ಸಿಗದೆ ಸಖತ್ ಶೈ, ಒಳ್ಳೆ ಎಷ್ಟು ಡಿಸ್ಟರ್ಬ್ ಮಾಡಿದ್ರೆ ತಗೋತೀವಿ ಅಷ್ಟು ಕ್ರೇಜಿ ಫೋಟೋ ಸಿಗುತ್ತೆ. ನಾನು ಅವ್ರಿಗೆ ಪವನಣ್ಣ ಹೇಳ್ದಂಗೆ ನಾನು ನೋಡಿರೋ ಪ್ರಕಾರ ಇಲ್ಲಿವರೆಗೂ ಕಬಿನಿಲಿ ಒಂದು ಬೋರ್ಡ್ ಇದೆ, ಐ ಆಮ್ ವಾಚಿಂಗ್ ಯು ಅಂತ ಬ್ಲ್ಯಾಕ್ ಪ್ಯಾಂಥರ್ ಒಂದು ಬೋರ್ಡ್ ಇದೆ. ಅದು ನಮ್ಮನ್ನು ನೋಡಿರುತ್ತೆ, ನಾವು ಅದನ್ನು ನೋಡಿರಲ್ಲ. ಅದು ನಮ್ಮ ಬರೀ ಬ್ಲ್ಯಾಕ್ ಪ್ಯಾಂಥರ್ ಬಗ್ಗೆ ಅಂತಲೇ ಅಲ್ಲ, ಎನಿಥಿಂಗ್ ಇಟ್ ಮೇ ಬಿ. ಲೆಪರ್ಡ್ ಕೂಡ ನಮ್ಮನ್ನು ನೋಡುತ್ತೆ ಆ್ಯಂಡ್ ಕ್ಯಾಮೋಫ್ಲಾಜು. ನಾನೊಂದು ಶಾರ್ಟ್ ಮಾಡಿದ್ದೀನಿ ಲೆಪರ್ಡ್ದು, ಅದು ಮಲ್ಕೊಂಡಿದೆ. ನಮಗೆ ಕಾರಣಕ್ಕೆ ತುಂಬ ಹೊತ್ತು ತಗೊಳ್ತು, ಆಲ್ಮೋಸ್ಟ್ ಅರೌಂಡ್ ಎಷ್ಟು ಒಂದು 15 ನಿಮಿಷ. ಡ್ರೈವರ್ ಕ್ಲೀನಾಗಿ ಕಾಣ್ತಾ ಇದೆ. ಡ್ರೈವರ್ ಅವ್ರು ಏನು ಮಾಡಿರ್ತಾರೆ, ಅವರು ಒಂದು ಸ್ಟೆಪ್ ಡೌನ್ ಇರ್ತಾರೆ. ಯಾವಾಗಲೂ ಬಸ್ಸಲ್ಲಿ ನಾವು ಹೋದಾಗ, ಬಸ್ ಅದು ಇದು ಸಫಾರಿ ಬಸ್ ಅದು, ಜೀಪಲ್ಲೂ ಅಷ್ಟೇ ಇದರಲ್ಲೂ ಅಷ್ಟೇ, ಒಂದು ಸ್ಟೆಪ್ ನಾವು ಅಪ್ ಇರ್ತೀವಿ, ಅವರು ಒಂದು ಸ್ಟೆಪ್ ಡೌನಲ್ಲಿ ಇರ್ತಾರೆ. ಅವರು ಕ್ಲೀನಾಗಿ ಕಾಣ್ತಾ ಇದೆ, ನಮಗೆ ಕಾಣ್ತಾ ಇಲ್ಲ. ಅಲ್ಲಿ ನೋಡಿ ಸರ್ ಅಂತ ಇದ್ದಾರೆ, ನಮ್ಗೆ ಎಲ್ಲಿ ಅಂತ ನಾವು ನೋಡ್ತಾ ಇದ್ದೀವಿ. ಅದು ತುಂಬ ಅದೊಂಥರ ಅದು ಪ್ರಾಬ್ಲಮ್ ಟೈಮ್ ಅಂತ ನಮಗೆ. ಅಯ್ಯೋ ಇನ್ನೇನು ಸಾಯಂಕಾಲ ಕತ್ಲೇನೂ ಆಗ್ತಾ ಬಂತು, 5:15 ಲೈಟಿಂಗು ಡೌನ್ ಆಗಿಬಿಡುತ್ತೆ. ಡಿಸೆಂಬರ್ ಟೈಮಲ್ಲಿ ನಮ್ಗೆ ಕಾಣೋದೇ ಇಲ್ಲ, ಡಿಸೆಂಬರ್ ಜಾನ್ ಟೈಮಲ್ಲಿ ಕಾಣೋದೇ ಇಲ್ಲ, ಫುಲ್ಲು ಡೌನ್ ಹೋಗ್ಬಿಟ್ರೆ ನಮಗೆ ಸಪೋರ್ಟ್ ಮಾಡಲ್ಲ. ಲೈಟ್ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ನಾವಲ್ಲಿ. ಆ್ಯಂಡ್ ಮೋರ್ ಓವರ್ ನಮಗೆ ಬರ್ಡ್ಸ್ಗೆ ಅಫ್ಕೋರ್ಸ್ ನಾವು ತೊಂದರೆ ಕೊಡ್ತೀವೋ ಕೊಡಲ್ವೋ ಅನ್ನೋದೆಲ್ಲಕ್ಕಿಂತ, ನಾವು ಬರ್ಡಿಂಗ್ ಮಾಡಬೇಕಾದಾಗ ನಾವು ಗ್ರಾಸ್ ಲ್ಯಾಂಡ್ ಮೇಲೆ ನಡೀತೀವಲ್ಲ, ನಡೆದಾಗ ಎಷ್ಟೋ ಮ್ಯಾಕ್ರೋ ಸ್ಪೀಷೀಸ್ನ ನಾವು ತುಳಿದಿರ್ತೀವಿ, ನಮಗೆ ಗೊತ್ತಿಲ್ಲ. ಇದು ತುಂಬ ಸಲ ಆರ್ಗ್ಯುಮೆಂಟ್ಸ್ ನಡೆದಾಗ ನಾವು ಎಷ್ಟೊಂದು ಸಲ ನಾವು ಏನು ಮಾಡ್ಕೊತೀವಿ, ನಾವು ಡಿಫೆಂಡ್ ಮಾಡ್ಕೊಳ್ಳೋದು, ನಮಗೆ ಆ ಬರ್ಡ್ದು ಶಾರ್ಟ್ ಬೇಕಿತ್ತು, ನಮಗೆ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತ ನಾವು ಡಿಫೆಂಡ್ ಮಾಡ್ಕೊತೀವಿ. ಬಟ್ ಮ್ಯಾಕ್ರೋ ಕನ್ಸರ್ವ್ ಮಾಡೋರು ಇಲ್ಲ ಮ್ಯಾಕ್ರೋ ಮಾಡೋರು ಏನು ಅಂತಾರೆ ಅಂದರೆ, ನೀವು ಒಂದೊಂದು ಹುಳುದ್ದು ಮೊಟ್ಟೆಗಳಿರುತ್ತೆ, ಅದನ್ನು ನೀವು ಯಾಕೆ ತುಳಿತೀರಾ ಅಂತ ಅವರು ಡಿಫೆಂಡ್ ಮಾಡ್ತಾರೆ. ಅವ್ರು ಯಾಕಂದ್ರೆ ಕೆಲವೊಂದು ರೇರ್ ಸ್ಪೀಷೀಸ್ ಇರುತ್ತೆ, ಅದು ಡಿಫೆಂಡ್ ಮಾಡೋದಿದೆ, ಅದು ಹೇಳ್ತೀವಿ. ಚೂರು ಜಗಳ ಮಾಡಿ ಇಲ್ಲ ಖಂಡಿತ ವಾದ ಮಾಡಿ, ಏನು ಮಾಡೋಕ್ಕಾಗಲ್ಲ. ಅವ್ರ ಫೋಟೋ ಬೇಕು ಅವ್ರು ಹೋದ್ರು, ನಮ್ಮ ಫೋಟೋ ಬೇಕು ನಾವು ಹೋದ್ವಿ. ನಾವು ಮೊದಲಿಗೆ ಹೇಳಿಲ್ವಾ, ಗುಂಪಲ್ಲಿ ಮ್ಯಾಕ್ರೋ ನಮ್ಗೆ ನಾವು ಬಡ್ಕೊಂಡ್ರು ನಮ್ಮ ಸಬ್ಜೆಕ್ಟ್ಸ್ ಓಡೋಗಲ್ಲ, ಹಾರೋಗಲ್ಲ. ಸೊ ಜೋರಾಗಿ ಮಾತಾಡ್ಕೊಂಡು ಹೋಗ್ತಿರ್ತೀವಿ. ಇವ್ರು ಈ ಬರ್ಡ್ ಜನ ಮಾತ್ರ ನೋಡ್ತಿರ್ತಾರೆ, ಏನೋ ಪೆದ್ರು, ನಮಗೇನು ಗೊತ್ತಾಗಲ್ಲ, ಯಾರು ಇಂಥವ್ರನ್ನೆಲ್ಲ ಕರ್ಕೊಂಬಂದಿದ್ದು ಅನ್ನೋ ಹಂಗೆ. ಅಂದರೆ ನಾವು ಹೋಗಿರೋ ಪರ್ಪಸ್ ಬೇರೆ ಅಲ್ಲ. ಹಾಗಂತ ಏನೋ ಇದ್ರೆ ನಾವು ಬೇಕು ಅಂತ ಅದನ್ನ ಹಾರ್ಸಕ್ಕೆ ಅಂತ ಕಿರ್ಚಿ ಹೂ ಒಂದು ಎಲ್ಲ ಮಾಡಲ್ಲ. ಬಟ್ ಇಟ್ ಸೋ ಹ್ಯಾಪನ್ಸ್, ಏನು ಮಾಡೋಕ್ಕಾಗಲ್ಲ. ಇವಾಗ ನಾವು ಅಷ್ಟು, ನಾವು ಹೋದ್ರೆ ಕಾಡಿಗೆ ನಡ್ಕೊಂಡು ಹೋಗ್ಬೇಕಾದ್ರೆ ನಾವು ತುಳಿಯಲ್ವಾ, ಏನು ಹಾರಾಡ್ಕೊಂಡು ಹೋಗ್ತೀವಿ, ಆಗಲ್ಲ. ಬಟ್ 90% ಅದೇ ಇರೋದು. ಯಾಕಂದರೆ ಏನಾಗುತ್ತೆ, ಮ್ಯಾಕ್ರೋ ನಮಗೆ ಗೊತ್ತಾಗಲ್ಲ. ನಮಗೆ ಬರ್ಡಿಂಗ್ ಮಾಡೋರಿಗೆ ಮ್ಯಾಕ್ರೋ ನಾಲೆಜ್ ಇರೋರಾದರೆ ಓಕೆ ಫೈನ್,
ಅದು ಅಲ್ಲಿರುತ್ತೆ, ಈ ಸೀಸನಲ್ಲಿ ಇದಿರುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ. ಯಾವುದಾದ್ರೂ ಒಂದ್ರದ್ದು ಎಗ್ಸ್ ಲೇ ಆಗಿರುತ್ತೆ, ಅದು ಗೊತ್ತಿಲ್ಲ ಅಂದ್ರೆ ನಾವು ಆರಾಮಾಗಿ ತೊಳ್ಕೊಂಡು ಹೋಗೇ ಬಿಡ್ತೀವಿ. ನಾವು ಯೋಚನೆ ಮಾಡಲ್ಲ, ನಮ್ಗೇನಾಗಬೇಕು, ಶೂ ಹಾಕಿರ್ತೀವಿ, ಎಲ್ಲ ಹಾಕಿರ್ತೀವಿ, ಇವನ್ ನಮ್ಗೇನು ಕೇರ್ ಮಾಡಲ್ಲ. ನಾವು ಅಲ್ಲಿ ಕಾಣ್ತಾ ಇದೆ ಅಂದರೆ ನಾವು ಆಕಾಶದ ಕಡೆ ನಮ್ಮ ಕಣ್ಣಿರುತ್ತೆ, ಭೂಮಿ ಮೇಲೆ ನಮ್ಮ ಕಣ್ಣೇ ಇರಲ್ಲ. ನೆಕ್ಸ್ಟ್ ಏನು ಮಾಡ್ತೀವಿ ಅನ್ನೋದು ಗೊತ್ತಿರಲ್ಲ. ನೆಕ್ಸ್ಟ್ ಮುಂದೆ ಒಂದು ಟೈಮಲ್ಲಿ ಇದು ಅದು ಹಾವುಗಳು ಕೂತಿರುತ್ತೆ ಅಂದರೂ ಕೂಡ ನಮ್ಗೆ ಗೊತ್ತಿರಲ್ಲ, ಆ ಥರ ಪರಿಸ್ಥಿತಿ ಕೂತಿರುತ್ತೆ. ಮುಂದೆ ಎಲ್ಲ ಅಲ್ಲಿ ಚೆನ್ನಾಗಿ ಸಿಗ್ತಾ ಇದೆ, ನಡಿ ಎಲ್ಲೋಗಿ ನೋಡೋಣ ಅಷ್ಟೇ. ಇದು ಇಲ್ಲ, ಇಲ್ಲಿ ಏನಾದರೂ ಒಂಚೂರು ಮುಂದೆ ಹೆಜ್ಜೆ ಹಾಕೋದ್ರೆ ಇವು ಒಂದು ಸಣ್ಣ ಸಲಹೆ ಅಂತಂದರೆ, ಇವು ಪರವಾಗಿಲ್ಲ, ಮ್ಯಾಕ್ರೋ ಸ್ಪೀಷೀಸ್ನೇನಾದ್ರು ತುಳಿದ್ರೂ ಓಕೆ, ಅದೇನೋ ಕಾಣಿಸಲ್ಲ, ಗೊತ್ತಾಗಲ್ಲ ಅಂತ. ಫೋಟೋಗ್ರಾಫರ್ನ ಮಾತ್ರ ತುಳಿಯೋಕೆ ಹೋಗ್ಬೇಡಿ, ಅಯ್ಯೋ ಖಂಡಿತ ಇಲ್ಲ. ಮ್ಯಾಕ್ರೋ ಫೋಟೋಗ್ರಾಫರ್ಸ್ನ ಆ ಥರ ಅಂತ ಹೊಸ ಜಗಳ ಅಂತನ. ನೀವು ಮಧ್ಯೆ ನಿಮ್ದೊಂದು ಏನಾದ್ರು ಹೇಳ್ಬೋದಿತ್ತು, ಅವ್ರೇನು ಜಗಳ ಮಾಡ್ತಾ ಇದ್ದಾಗ ನೀವು ಪರವಾಗಿಲ್ಲ ಇಲ್ಲ, ಆ ಡಿಸ್ಟರ್ಬೆನ್ಸ್ ಏನಿಲ್ಲ, ಹೆಂಗ್ ಬಂದ್ರೂ ತೆಗಿಬೋದು. ಇವ್ರದ್ದು ನಾವು ಆನೆ ನಡೆದಿದ್ದೆ ದಾರಿ. ಫೀಲ್ಡ್ನಲ್ಲಿ ನೀವು ಹೋದಾಗ ನಿಮ್ಮ ಜೊತೆ ಬಂದವರು ಅಥವಾ ಶುರುವಿನ ದಿನಗಳಲ್ಲಿ ಯಾರಾದರೂ ಕಲಿತಾ ಇರಬೇಕಾದ್ರೆ, ಅವಾಗ ಒಂದು ಫೋಟೋ ಸರಿಯಾಗಿ ತೆಗೆದೇ ಇಲ್ದಿರೋಂಥದ್ದು, ಇನ್ನೊಂದು ಪ್ರಾಣಿಗಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಫೋಟೋ ತೆಗಿತಾ ಇರೋವಂಥದ್ದು, ಹೀಗೆ ಯಾವ್ದಾದ್ರು ಒಂದು ತಪ್ಪು ರೀತಿಯಲ್ಲಿ ಫೋಟೋ ತೆಗಿತಾ ಇರೋವಂಥವ್ರನ್ನ ನೋಡಿದ್ದೀರಾ? ಆ್ಯಂಡ್ ಅವರಿಗೆ ನಿಮ್ಮ ಪ್ರತಿಕ್ರಿಯೆ ಏನಾದರೂ ಇತ್ತಾ? ಖಂಡಿತ ನೋಡಿದ್ದೀನಿ, ಬಟ್ ನಾವು ವಾರ್ನ್ ಮಾಡೋಕ್ಕಷ್ಟೇ ಸಾಧ್ಯ. ಬೇಡ ಅಂತ ಹೇಳ್ತೀವಿ, ಜನ ಕೇಳಲಿಲ್ಲ ಅಂದ್ರೆ ಅದು ಅವ್ರ ಇಷ್ಟ. ಯಾಕಂದ್ರೆ ಏನಾಗುತ್ತೆ, ಕೆಲವ್ರು ಇಚ್ಛಾಶಕ್ತಿಯಿಂದ ಬೇಕಂತಲೇ ಮಾಡ್ತಾರೆ, ಕೆಲವರು ಬಂದು ಫೋಟೋಗೋಸ್ಕರ ನನ್ಗೆ ಇದೇ ಥರನೇ ಬೇಕು ಅಂತ ಮಾಡೋರು ಇದ್ದಾರೆ ಕೆಲವರು. ನಾವು ಹೇಳ್ತೀವಿ ಇದು ಈ ಥರ ಅಲ್ಲ, ಬೇಡ, ಇದನ್ನ ಈ ಥರ ಅಪ್ರೋಚ್ ಮಾಡಬೇಡಿ, ಒಳ್ಳೇದಲ್ಲ ಅಂತ ಹೇಳ್ತೀವಿ. ಸ್ಟಾರ್ಟಿಂಗಲ್ಲಿ ನಾವು ಮಾಡಿದ್ದೀವಿ ತಪ್ಪು ಮಾಡದೆ ಯಾರು ಮುಂದಕ್ಕೆ ಬಂದಿರೋರಲ್ಲ, ಬಟ್ ಮಾಡಿದ್ದೀವಿ. ಆಮೇಲೆ ನಾವು ಅದನ್ನು ತಿದ್ಕೋತಾ ಬಂದ್ವಿ. ನಮಗೇನಾಗುತ್ತೆ, ನಮಗೆ ನಾಲೆಜ್ ಬೆಳೀತಾ ಹೋದಷ್ಟು ನಾವು ಯೂಟ್ಯೂಬು, ಆಮೇಲೆ ಅದ್ರ ಮೇಲೆ ಆರ್ಟಿಕಲ್ಸು ಓದ್ತಾ ಸ್ಟಾರ್ಟ್ ಮಾಡಿದ್ವಿ. ಕನ್ಸರ್ವೇಷನ್ ಮ್ಯಾಗ್ಝಿನ್ಸ್ ಓದಕ್ಕೆ ಸ್ಟಾರ್ಟ್ ಮಾಡಿದಾಗ ಅನಿಸ್ತು, ನಮಗೆ ಒಂಥರ ಅನಿಸುತ್ತೆ, ನಾವು ಈ ಥರ ಡಿಸ್ಟರ್ಬ್ ಮಾಡಿ ತೆಗಿಬಾರ್ದಿತ್ತು ಈ ಶಾರ್ಟ್ನ ಅಂತ ಅನಿಸುತ್ತೆ. ಬಟ್ ಆ ಮೊಮೆಂಟಲ್ಲಿ ನಮ್ಗೆ ಮಜಾ ಬರುತ್ತೆ. ತೆಗಿಬೇಕಾದ್ರೆ ಮಜಾ ಸಿಕ್ಕಿದಾಗ ಅದು ಬೇರೆಯವ್ರಿಗೆ ಅದು ಆಗ್ತಾ ಇದ್ದಾಗ ಅವರು ನಾವು ಅನ್ಕೋತೀವಿ, ಅಯ್ಯೋ ನಾನು ಅದೇ ತಪ್ಪು ಮಾಡಿದ್ನಲ್ಲ ಅಂತ ಒಂದು ಗಿಲ್ಟ್ ಫೀಲ್ ಇರುತ್ತೆ ನಮಗೂ. ಬಟ್ ಫೈನಲ್ ಆಗಿ ಏನು ಹೇಳ್ತೀನಿ ಅಂದರೆ, ಮೊಮೆಂಟ್ನ ತಡಿಯಕ್ಕೆ ಟ್ರೈ ಮಾಡ್ತೀವಿ ಹೊರತು ಆ ಮೊಮೆಂಟ್ನ ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ, ಕಂಪ್ಲೀಟಾಗಿ ಅವಾಯ್ಡ್ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಅವ್ರು ಕೇಳಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ತುಂಬ ಸಲ ಆಗಿದೆ, ಮಲಗಿರೋದ ಎಪ್ಸೋದು, ಸೌಂಡ್ಗಳು ಮಾಡೋದು. ಅಯ್ಯೋ ಹೌದಾ? ಅವ್ರು ಹೇಳ್ತಾ ಇರೋದು ಕರೆಕ್ಟ್. ಕೆಲವೊಂದು ಕಡೆ ಆಗಿದೆ, ಕೆಲವೊಂದು ಕಡೆ ಗೊತ್ತಿಲ್ದಾಗಿದೆ, ಕೆಲವೊಂದು ಕಡೆ ಗೊತ್ತು ಆಗಿದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಗೊತ್ತಿಲ್ಲದೆ ಆಗೋದು ಓಕೆ ಫೈನ್, ಒಂದು ಲೆಕ್ಕಕ್ಕೆ ಸುಮ್ಮನೆ ಬಿಟ್ಬಿಡ್ಬೋದು. ಆದರೆ ಪಬ್ಲಿಕ್ ಏನೋ ಬಂದ ಓಕೆ, ಬಸ್ಸಲ್ಲೆಲ್ಲ ತುಂಬ ಗಲಾಟೆ ಮಾಡ್ತಾರೆ ಮಕ್ಕಳು, ಎಷ್ಟೊಂದು ಡ್ರೈವರ್ ಕಿಚ್ಕೊಳಕ್ಕಾಗಲ್ಲ, ಅಲ್ಲಿ ಕೂಲಿನ ಮಲಗಿದೆ ಎದ್ದು ಹೋಗುತ್ತೆ. ಕೆಲವೊಬ್ರು ಎಜುಕೇಟರ್ಸ್ ಕೂಡ ಬಂದಾಗಲೂ ಬೇಕಂತಲೂ ಆಗುತ್ತೆ, ಬಟ್ ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ, ಈಗ ಶಾರ್ಟ್ ಬೇಕಷ್ಟೇ ಆ ಥರ. ಬಟ್ ಅದೇ ನೋಡ್ತಾ ಇರೋರು ದಯವಿಟ್ಟು ಕೇಳಿಸ್ಕೊಳ್ಳಿ, ಮಲಗಿರೋರ್ನ ಯಾರು ಎಬ್ಸಕ್ಕೆ ಹೋಗ್ಬೇಡಿ, ಹುಲಿನೂ ಕೂಡ. ನೀವು ಆ ಥರದ್ದು ಯಾವ್ದಾದ್ರು ನೋಡಿದ್ದೀರಾ? ನೋಡಿದ್ದೀನಿ. ನೀವು ಆ್ಯಕ್ಚುಲಿ ನೀವು ಮ್ಯಾಕ್ರೋ ಫೋಟೋ ಹೊಡಿಬೇಕಾದ್ರೆ ನೀವೇ ಎಬ್ಸಿರ್ತೀರೇನು? ಹೌದು, 100%. ಸೊ ಅದೊಂದು. ಆಮೇಲೆ ಅದ್ರ ಪಾಡಿಗೆ ಅದೆಲ್ಲ ಹೋಗ್ತಿರುತ್ತೆ ಹಾರ್ಕೊಂಡು, ಅಥವಾ ಅದನ್ನು ಓಡೋಗಿ ಕಿತ್ತು ಒಂದು ಎಲೆ ಮೇಲೆ ಇಟ್ಕೊಂಬಂದಲ್ಲ, ಮಾಡಿರೋದು ಎಲ್ಲರೂ ಮಾಡಿರೋದು, ನಾನು ಸಾಚ ಮಾಡಿಲ್ಲ ಅಂತಲ್ಲ. ಆದರೆ ಅದು ಏನೋ ಒಂದು ಅದರದ್ದು ಗೂಡು ಇತ್ತು ಅಥವಾ ಒಂದು ಕಿಲ್ಲಿ ಇಟ್ಕೊಂಡಿತ್ತು ಅಂತಂದರೆ ಈಗ ನಾನು ತೆಗಿಯೋಕ್ಕೆ ಹೋಗಲ್ಲ, ಹಾಗೆ ಸ್ವಲ್ಪ ಸಮಯದಿಂದ ತೆಗಿಯೋಕ್ಕೆ ಹೋಗಲ್ಲ. ಇಲ್ಲ ಇಲ್ಲ ಈ ಇದು ಏನದು ಅಸ್ಸಾಮಲ್ಲಿ ರೆನೋಸರಸ್, ಅದು ಅಂತೆಲ್ಲ ಕಿರ್ಚ್ಬಿಟ್ಟು ಅದು ತಿರ್ಗೋ ಸಿಕ್ಕಾಗ ಮಾತಾಡ್ದಂಗೆ ಅಯ್ಯೋ ಜೋರಾಗಿ ಕಿರ್ಚೋದು. ಏನು ಹೇಳೋಷ್ಟು ಹೇಳ್ಬೋದು, ಆಮೇಲೆ ನಿನ್ಗೇನೋ ಅಂತ ಅಂದ್ಬಿಟ್ಟು ನಮಗೆ ಯಾವುದೋ ಬರ್ದಿರೋ ಭಾಷೆಯಲ್ಲಿ ಬೈದ್ಬಿಟ್ಟು. ಒಂದು ಇನ್ಸಿಡೆಂಟು, ಬಂಡೀಪುರ ಸಫಾರಿಗೆ ಹೋಗಿದ್ದೆ ನಾರ್ಮಲ್ ಆಗಿ. ನಾವು ಹೇಳ್ಬಾರ್ದು, ನಾವು ಬೇರೆ ಊರಿಂದ ಬಂದಿರ್ತಾರೆ, ಅದು ಬೇರೆ ಪ್ರಾಂತ್ಯದಿಂದ, ನಾರ್ತಿಂದ ಆಗಲಿ ಎಲ್ಲಿಂದ ಆಗಲಿ, ಅವ್ರಿಗೆ ಇಲ್ಲಿ ಭಾಷೆ ಬರಲ್ಲ. ಇಲ್ಲಿ ನಮ್ಮ ಡ್ರೈವರ್ ಹೇಳ್ತಾ ಇದ್ದಾರೆ, ಸ್ವಲ್ಪ ಸೈಲೆಂಟ್ ಆಗಿರಿ, ಅಲ್ಲಿ ಬೇರು ನಿಂತಿದೆ, ಅಲ್ಲಿ ಅದು ಬೇರು ಹೊರ್ಕೊಂಡು ಹಿಂಗೆ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ತಾ ಇರುತ್ತೆ. ಮಾರ್ನಿಂಗ್ ಟೈಮ್ಸ್ ಅದಕ್ಕೆ ರಿಲ್ಯಾಕ್ಸೇಷನ್ ಟೈಮ್ ಅದರದ್ದು. ಸನ್ಲೈಟ್ ಗೋಲ್ಡನ್ ಅವರ್ ಬಿದ್ದಾಗ ಅದಕ್ಕೆ ಅದ್ರದ್ದು ನೆಕ್ಲೆಸ್ ಕಾಣುತ್ತೆ, ಒಂದು ವೈಟ್ ಕಲರ್ ನೆಕ್ಲೆಸ್ ಇರುತ್ತೆ ಅದಕ್ಕೆ. ಅದು ಆ ಸೀಸನಲ್ಲಿ ಮಾತ್ರ ತುಂಬ ಚೆನ್ನಾಗಿ ಎದ್ದು ಕಾಣೋದು, ಒಂದು ಸೀಸನಲ್ಲಿ ಮಾತ್ರ ತುಂಬ ಚೆನ್ನಾಗಿ ಎದ್ದು ಕಾಣುತ್ತೆ.
ಆ ಸೀಸನಲ್ಲಿ ಎದ್ಕಾಣ್ತಾ ಇರ್ಬೇಕಾದ್ರೆ ನಾವು ನೋಡ್ತಾ ಇದೀವಿ, ಕಣ್ಣಾರ ನೋಡ್ತಾ ಇದೀವಿ, ಫೋಟೋ ತೆಗಿಯೋಣ ಅನ್ನೋಷ್ಟೊಳಗೆ ಬಾಲು ದೇಕು ಬಾಲು ಬಾಲು ಅಂತ ನಾವು ಹೋಯ್ತು. ಅದು 2 ಸೆಕೆಂಡಲ್ಲೇ ಗಾನ್. ನಮ್ಗೆ 2 ಸೆಕೆಂಡಲ್ಲಿ ಅದು ಒಳಗೊಟ್ಟೆ ಹೋಯ್ತು. ಅದು ಅಷ್ಟು ಸೌಂಡ್ ಕೇಳಿದ ತಕ್ಷಣ ಒಳಗೊಟ್ಟೆ ಫುಲ್ ಶೈ. ನಮಗೆ ಫುಲ್ ನಾವು ಕಂಪ್ಲೇಂಟ್ ಮಾಡಿ ಬಂದು ತಿರ್ಗಾ ನಾವು ಫುಲ್ ಕಂಪ್ಲೇಂಟ್ ಮಾಡಿ ಅವ್ರು ನೆಕ್ಸ್ಟ್ ಸಫಾರಿಗೆ ಬರ್ದೇ ಇರೋ ಥರ ಮಾಡಿದ್ರು. ಆ ಥರ ಪರಿಸ್ಥಿತಿ ನಮಗೆ ಬೇಜಾರಾಗುತ್ತೆ. ಅದು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಇದೆ, ಒಳ್ಳೆ ಶಾಟ್ ಆಗುತ್ತೆ. ಅಲ್ಲಿ ಆಪೋಸಿಟಲ್ಲಿ ಸೂರ್ಯ, ಈ ಕಡೆ ಸೂರ್ಯ ಹಿಂಗೆ ಬೀಳ್ತಾ ಇದೆ ಅದ್ರ ಮೇಲೆ, ಒಳ್ಳೆ ಶಾಟ್ ಆಗುತ್ತೆ ಅಂದಾಗ ಬಾಲು ದೇಕು ಬಾಲು ಬಾಲು ಅಂತ ಗಾನ್. ತುಂಬಾ ಸಲ ಗಾನ್. ನಮ್ಗೆ ಬೇಜಾರಾಗುತ್ತೆ, ತುಂಬ ಬೇಜಾರಾಯ್ತು. ಅವ್ರಿಗೆ ಸೆನ್ಸ್ ಇದೆಯೋ ಇಲ್ವೋ ನಮ್ಗೆ ಗೊತ್ತಿರಲ್ಲ. ವೈಲ್ಡ್ ಲೈಫಿಗೆ ಬರಬೇಕಾದ್ರೆ ಸೈಲೆನ್ಸ್ ಪ್ಲೀಸ್ ಅಂತ, ಮೇಂಟೈನ್ ಸೈಲೆನ್ಸ್ ಪ್ಲೀಸ್ ಅಂತ ಹಾಕಿರ್ತಾರೆ. ಅದನ್ನು ಅವ್ರು ಮೇಂಟೈನ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಇಲ್ಲ ಅಂದರೆ ಮಕ್ಳು ಕೇಳಿದಾಗ ಸೈಲೆಂಟಾಗಿ ಹೇಳಲ್ಲ, ಜೋರಾಗಿ ಹೇಳ್ತಾರೆ. ಇಲ್ಲ ಅಲ್ಲೇ ಇದ್ದೆ ನೋಡು ಕಾಣ್ತಾ ಇದೆ ಅಂತ. ಅದಕ್ಕೆ ಕೇಳಿಸಲ್ವ ಅಂತ. ಅದಕ್ಕೆ ನಮಗೆ ಸಾಮಾನ್ಯವಾಗಿರೋ ಕಿವಿಗೆ ಅಷ್ಟು ಜೋರಾಗಿ ಕೇಳಿಸ್ಬೇಕಾದ್ರೆ ಅದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಕಿವಿ, ನಮಗಿಂತ ಚೆನ್ನಾಗಿರುತ್ತೆ ಅದಕ್ಕೆ ಕಿವಿ. ವೈಲ್ಡ್ ಲೈಫ್ ಇವರು ಅಂತಲ್ಲ, ಸಾಮಾನ್ಯವಾಗಿ ಬೇರೆ ಈ ಫೋಟೋಗ್ರಾಫರ್ ಅಲ್ಲ ಅಥವಾ ಆಸಕ್ತಿ ಇಲ್ಲದೆ ಇರೋರು ಬಂದ್ಬಿಟ್ಟು ಸುಮ್ಮನೆ ನೋಡೋಕ್ಕೆ ಅಂತಂದರೆ ಹಿಂಗೆ ಆಗೋದು. ಒಳ್ಳೆ ಈ ನಾಗರಹೊಳೆನಲ್ಲಿ ಹೋದ ವರ್ಷ ಒಳ್ಳೆ ಸೀನ್ ಸಖತ್ತಾಗಿದೆ. ಅದು ಯಾವುದೋ ಒಂದು ಹುಲಿ, ಇಟ್ ವಾಸ್ ಯಾವುದೋ ಒಂದು ಆನೆ ಮರಿನ ಸಾಯ್ಸಕ್ಕೆ ಹೋಗಿತ್ತಂತೆ. ಅದು ಇದೆ ಅಲ್ಲಿ ಪೊದೆ ಒಳಗಡೆ ಕಾಣಿಸ್ತಿಲ್ಲ. ಆನೆಗಳಿದೆ, ಒಂದು 3-4 ಆನೆಗಳು ಮರಿನ ಮಧ್ಯೆ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿದೆ. ಅದು ಕೂಗ್ತಾ ಇದೆ, ಕಿರ್ಚ್ತಾ ಇದೆ. ಸೊ ಈ ಕಡೆ ಒಂದು ಹರ್ಡ್ ಗಾರ್ಸ್ ಇದೆ, ಕಾಡೆಮ್ಮೆಗಳಿದ್ದಾವೆ ಒಂದಷ್ಟು. ಎಲ್ಲ ಸಿಕ್ಕಾಪಟ್ಟೆ ಟೆನ್ಷನ್ನು. ಒಂದು ಸಲ ಈ ಆನೆಗಳು ಒಂದು 4-5 ಸಲ ಗೀಳಿಡ್ತು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅದು ಒಳಗೆ ಹೊಟ್ಟೋಯ್ತು. ಅದು ಹುಲಿ ಎಲ್ಲಿಂದನೋ ಸುತ್ಕೊಂಡ್ಬಂದು ಸ್ವಲ್ಪ ಪೊದೆ ಈಚೆಗೆ ಕಾಣೋ ಹಂಗೆ ಕುತ್ಕೊಂತು. ಈ ಕಡೆ ಕಾಡೆಮ್ಮೆಗಳು ಈ ಕಡೆ ಇದ್ದಿದ್ದೆಲ್ಲ ಈ ಕಡೆಗೆ ಹೋದು. ಸ್ವಲ್ಪ ಹೊತ್ತಿಗೆ ಅದು ಸ್ವಲ್ಪ ಈ ಕಡೆ ನಡ್ಕೊಂಡು ಬಂದಿದ ತಕ್ಷಣ ಮತ್ತೆ ವಾಪಸ್ ಈ ಕಡೆ ಬಂದು ಸಡನ್ ಆಗಿ ಅದು ಎದ್ದು ಅಟ್ಟಿಸ್ಕೊಂಡು ಹೋಗಕ್ಕೆ ಶುರು ಮಾಡಿಬಿಡ್ತು ಹುಲಿ, ಬೇಟೆ ಆಡೋಕ್ಕೆ ಅಂತ ಅಂದ್ಬಿಟ್ಟು. ಫುಲ್ ಎಂಥ ಆ್ಯಕ್ಷನ್ ಸೀಕ್ವೆನ್ಸ್ ಅಂದರೆ ಅದು. ಕಡೆಗೆ ಎಲ್ಲ ತಪ್ಪಿಸ್ಕೊಂಡು ಹೋದ್ವು, ಯಾವುದನ್ನು ಹಿಡಿಲಿಲ್ಲ. ಅದೇನು ಖುಷಿನೋ ಬೇಜಾರೋ ಗೊತ್ತಿಲ್ಲ. ಆಮೇಲೆ ಒಂದು ಕಾಡೆಮ್ಮೆ, ಒಂದು ಗಂಡು ಮಾತ್ರ ಈ ಕಡೆ ಬಂದು ಮತ್ತೆ ಹುಲಿ ಅಷ್ಟು ದೂರ ಓಡೋಗಿದ್ದು ವಾಪಸ್ ಬಂದು ಕೂತ್ಕೊಂಡಿದ್ದ ಜಾಗದಲ್ಲಿ ಇದು ಏನೋ ಒಂಥರ ಒಂದು ಕಾಲ್ ಮಾಡಿಬಿಟ್ಟು ಬಾ ಜಗಳ ಮಾಡು ಬಾ ಅನ್ನೋಂಗೆ ಕರೀತಾ ಇತ್ತು. ಇದ್ರ ಫ್ಯಾಮಿಲಿ ಎಲ್ಲ ಆ ಕಡೆಗೆ ಹೋದಾದ್ಮೇಲೆ. ಸೊ ಈ ಇಂಥ ಅನ್ಬಿಲಿಯಬಲ್ ಸೀಕ್ವೆನ್ಸ್ ಇದು 1-1.5 ಗಂಟೆ ನಡೆದಿದೆ ಇಷ್ಟು ಹೇಳಿದ್ದು. ಪಿನ್ ಡ್ರಾಪ್ ಸೈಲೆನ್ಸಲ್ಲಿ ಎಲ್ಲರೂ ಈಗೇನಾಗತ್ತೆ ಅಂತ ಯಾವುದೋ ಸಸ್ಪೆನ್ಸ್ ಥ್ರಿಲ್ಲರ್ ನೋಡ್ದಂಗೆ ಕೂತ್ಕೊಂಡ್ರೆ ಅಲ್ಲಿ 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 ಹುಲಿ ಇದೆ ಕಡ ಕಿರ್ಚ್ಬೇಡ ಏನು ಅಲ್ಲಿ ಅಂತಂದ್ರೆ ಎಲ್ಲ. ಅಂದರೆ ಈ ಒಂದು 15 ಜನ ಇದ್ದರೆ 15 ಜನ ಮೊದಲನೇ ಸಲ ನೋಡ್ತಾರಲ್ಲ ಅವ್ರದ್ದು ಈ ಎಕ್ಸೈಟ್ಮೆಂಟ್ ಹೌದು ಎಲ್ರಿಗೂ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಅದು ಜೋರಾಗಿ ಹೇಳ್ಕೊಂಡು ಖುಷಿ ಪಟ್ರೆ ಏನು ಮಾಡೋಕ್ಕಾಗತ್ತೆ. ಸುಮ್ಮನಿರಿ ಅಂತ ಒಂದು 50 ಸಲ ಹೇಳಿದ್ರು, ಬೇರೆಯವರೆಲ್ಲ ಹೇಳಿದ್ರು. ಇಟ್ ಈಸ್ ವಾಟ್ ಇಟ್ ಈಸ್. ಸೊ ಇಲ್ಲಿಗೆ ನಮ್ಮ 2ನೇ ಸೆಗ್ಮೆಂಟ್ ಮುಕ್ತಾಯ ಆಗಿದೆ. ನಮ್ಮ 3ನೇ ಸೆಗ್ಮೆಂಟು ನಮ್ಮದು ಒಂದಿರಲಿ. ಸೊ ಇದರಲ್ಲಿ ಈಗ ನಾವು ಫೋಟೋಗ್ರಾಫರ್ ಆಗಿ ನಮ್ಮ ಜವಾಬ್ದಾರಿ ಏನು, ಅಥವಾ ಉಳಿದವರು ಯಾರಾದರೂ ಫೋಟೋಗ್ರಾಫರ್ ಆಗಿ ಬರಬೇಕು ಅಂತಂದರೆ ಯಾವ ರೀತಿ ವಿಷಯಗಳನ್ನು ಅವ್ರು ತಲೆಯಲ್ಲಿ ಇಟ್ಕೊಬೇಕು ಅನ್ನೋವಂಥ ವಿಷಯ ಚರ್ಚೆ ಮಾಡುವಂಥ ಸೆಗ್ಮೆಂಟು. ಸೊ ಪ್ರಕೃತಿ ವಿಷಯದಲ್ಲಿ ಫೋಟೋಗ್ರಾಫರ್ಸ್ ಹಸ್ತಕ್ಷೇಪ ಮಾಡಬೇಕಾ ಅಥವಾ ಸುಮ್ಮನೆ ಆ ಕ್ಷಣಕ್ಕೆ ಸಾಕ್ಷಿಯಾಗಿ ಫೋಟೋ ತಗೊಂಡು ವಾಪಸ್ ಬರಬೇಕು? ಆಪ್ಷನ್ 2 ಲಾಕ್. ಕಾರಣ ಅಲ್ಲ, ನಾವು ಮೊದಲನೇ ಕಂಡೀಷನ್ ಅವಾಗಲೇ ಹೇಳಿರೋದು, ಒಂದು ವಾಕ್ಯದಲ್ಲಿ ಉತ್ತರ ಕೊಡಂಗಿಲ್ಲ. ಸೊ ಇವಾಗ ನಾವು ಹೋಗಿರೋದು ಯಾವುದೋ ಒಂದು ಕಾಡಿಗೆ ಅಂತ ಅನ್ಕೊಳ್ಳಿ. ತಾನೇ ಏನೋ ಒಂದು ನಡೀತಾ ಇತ್ತು. ಒಂದು ಯಾವುದೋ ಹಾವು ಕಪ್ಪೆನ ತಿನ್ನೋಕ್ಕೆ ಬೇಟೆ ಆಡೋಕ್ಕೆ ಕಾಯ್ಕೊಂಡು ಕುತ್ಕೊಂಡಿದೆ ಅಂತ ಅನ್ಕೊಳ್ಳಿ. ಅರ್ಧ ಗಂಟೆ ಆದಿದೆ. ತಕ್ಷಣ ಒಂದು ಸಲ ಹಾರ್ಬಿಟ್ಟು ಅದನ್ನು ಹಿಡಿತು. ಅಥವಾ ಒಂದು ಪ್ಯಾಕ್ ವೈಲ್ಡ್ ಡಾಗ್ಸ್ ಒಂದು ಜಿಂಕೆನ ಸೆಂಟರ್ ಮಾಡಿಬಿಡ್ತು. ಅದು ಸುತ್ತಕೊಂಡು ಎಲ್ಲ ಒಟ್ಟಿಗೆ ಸೇರಿ ಬೇಟೆ ಆಡೋದು. ಅದು ಜಿಂಕೆ ಪಾಪ ಒಳ್ಳೇದು, ನೋಡೋಕೆ ಚೆನ್ನಾಗಿದೆ. ಕಪ್ಪೆ ಪಾಪ ಅದು ತಿನ್ನಕ್ಕೆ ಹೋಗ್ಬೇಕಾದ್ರೆ ನಾನು ಬಿಡಿಸ್ಬೇಕು. ಅದೆಲ್ಲ ವಿ ಆರ್ ಇಂಟ್ರೂಡಿಂಗ್. ನಾವು ಅದ್ರ ಜಾಗಕ್ಕೆ ಹೋಗಿರೋದು. ಇಲ್ಲ ನನ್ನಿಂದ ನಾನು ಓಡಿಸ್ಬಿಟ್ಟಿದ್ದು ಅದನ್ನೇನಾರು ಹಿಡಿತು ಅಂದರೆ ಅದು ನನ್ನ ತಪ್ಪು. ಸೊ ಇಲ್ಲ ನ್ಯಾಚುರಲಿ ಹಾಗಾಗ್ತಿದೆ ಅಂತಂದರೆ ನಾವು ಯಾವತ್ತೂ
ಮಧ್ಯ ಮಾಡೋಕ್ಕೆ ಹೋಗ್ಬಾರ್ದು. ಅನ್ಲೆಸ್ ದೆರ್ ಇಸ್ ನಥಿಂಗ್ ಅನ್ಲೆಸ್. ಸೊ ತಂತಾನೆಗೆ ಪ್ರಕೃತಿನಲ್ಲಿ ಏನು ನಡ್ಕೊಂಡು ಹೋಗ್ತಿತ್ತೋ ಅದನ್ನು ನಡ್ಕೊಂಡು ಹೋಗೋಕ್ಕೆ ಬಿಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅನ್ಲೆಸ್ ಈ ನಮ್ಮ ಮನೆ ಹೊರಗಡೆ ಸಿಮೆಂಟ್ ಪಾಟಲ್ಲಿ ನೀರಿಟ್ಟಿದ್ವಿ ಅಂತ ಅಂದ್ಕೊಳ್ಳಿ, ಅದು ಏನು ಇಲ್ದಿರೋ ಜಾಗದಲ್ಲಿ ನಾವು ನೀರು ಹಾಕಿರೋದು, ಅಲ್ಲಿ ಬಂದು ಏನಾರೋ ಗೊದ್ದ ಬಿದ್ದೋಯ್ತು ಅಂತಂದರೆ ಅದನ್ನು ತೆಗೆದುಹಾಕೋದು, ಅದು ಲೆಕ್ಕಕ್ಕೆ ಬರಲ್ಲ ಅಂತ ಅನ್ಸುತ್ತೆ. ಓಕೆ, ಸೊ ಕಂಡೀಷನ್ಸ್ ಅಪ್ಲೈ ಅನ್ನೋದೊಂದು ಇರುತ್ತೆ ಅಂತ. ಓಕೆ, ಪ್ರತಿಯೊಂದು ನಾವು ಹೇಳ್ದಂಗೆ ನಾನು ಎಂಟ್ರಿ ಯಾರೇ ಕೊಡೋಕೆ ಬಂದ್ರೂ ಫಸ್ಟು ಎಕ್ಸ್ಪೆನ್ಸಿವ್ ಗೇರು. ಎಲ್ಲರೂ ಏನು ಗೊತ್ತಾ, ಫಸ್ಟು ಯೋಚನೆ ಮಾಡೋದು, ಅಯ್ಯೋ ಫೋಟೋಗ್ರಫಿ ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗೇರ್ ಇಡಬೇಕು ಫಸ್ಟ್ ಥಿಂಗ್. ಎರಡನೇದೇನೆಂದರೆ, ಏನಪ್ಪ ಅವ್ರಿಗೆಲ್ಲ ಅಷ್ಟು ದುಡ್ಡಿದೆ ಅದಕ್ಕೆ ಅವ್ರು ಮಾಡೋದು, ಇಲ್ಲಾಂದರೆ ಮಾಡೋಕ್ಕೆ ಆಗಲ್ಲ ನಾವು. ಅದು ತಪ್ಪದು. ಫಸ್ಟ್ ಪ್ರಾಕ್ಟೀಸ್ ಮಾಡಿ. ಹೌದು, ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಮಾಡಿ. ಎಷ್ಟಾಗತ್ತೆ ಬೇಕಾದಷ್ಟು ಯೂಟ್ಯೂಬ್ ಟ್ಯುಟೋರಿಯಲ್ಸ್ ಇದೆ ಇವತ್ತಿನ ದಿವಸ. ನಾವು ಮಾಡೋವಾಗಾದರೂ ಅಟ್ಲೀಸ್ಟ್ ಕಡಿಮೆ ಇತ್ತು. ಈಗಿರೋ ಪರಿಸ್ಥಿತಿ ಬಂದರೆ ಕೋವಿಡ್ ಆದಮೇಲೆ, ಕೋವಿಡ್ ಟೈಮಲ್ಲಿ ಎಷ್ಟು ರೆಕಾರ್ಡಿಂಗ್ಗಳಾಗಿ ಬಂದಿದೆಯೋ ನನಗೆ ನಿಜ ಗೊತ್ತಿಲ್ಲ. ತುಂಬ ಬಂದಿದೆ, ತುಂಬ ಬಂದಿದೆ. ನಾನು ನೋಡಿರೋ ಹಂಗೆ ಒಂದು ಯಾವುದೇ ಒಂದು ಡೀಟೇಲ್ ಆಗಿ ಹೋಗ್ಬೇಕಾದ್ರೆ ಇವಾಗ ಇರೋದು ಇನ್ನೂ ಲೇಟೆಸ್ಟ್ ಅಂದರೆ ChatGPT. ರೀಸೆಂಟ್ ನಾನು ಮಾತಾಡೋದು ಇರೋ ಫ್ಯಾಕ್ಟ್ ಹೇಳ್ತಾ ಇರೋದು. ಪ್ರತಿಯೊಂದು ಸೆಟ್ಟಿಂಗ್ ಕೂಡ ನಿಮ್ಗೆ ಯಾವ ಥರ ಬೇಕೋ ಅದು ಸಪೋರ್ಟ್ ಮಾಡುತ್ತೆ. ಈ ಇಮೇಜ್ ಯಾಕೆ ನನಗೆ ಈ ಥರ ಬ್ಲರ್ ಬಂತು ಅಂತ ಕೊಟ್ಟರೆ, ಆ ಇಮೇಜ್ಗೆ ಈ ಥರ ಸೆಟ್ಟಿಂಗ್ ಇರಬೇಕಿತ್ತು ಅಂತಲೂ ಕೊಡುತ್ತೆ. ಅಷ್ಟು ಅಕ್ಯುರಸಿ ಇರಬೇಕಾದಾಗ ನಾವು ಕಲಿತಾ ಇರ್ಬೋದು. ಅದ್ರ ಜೊತೆ ಇಂಟರ್ನೆಟ್ ಇವಾಗ ಒಳ್ಳೆ ಫೆಸಿಲಿಟಿ ಇದೆ ನಮಗೆ. ಸೊ ಇಂಟರ್ನೆಟ್ ಜೊತೆ ಕಲಿತು ಕ್ಲೀನಾಗಿ ವಿ ಕ್ಯಾನ್, ಗುರು ಅದೇ ನಮ್ಗೆ ಇವಾಗ ಅಂತ ತೊಗೋಬೋದು. ವಿ ಕ್ಯಾನ್ ಆರ್ ಪ್ರಾಕ್ಟೀಸ್ ಮಾಡ್ತೀರಾ ಅನ್ನೋದಾದರೆ ಬೇಕಾದಷ್ಟು ಫೋಟೋಗ್ರಫಿ ಸೊಸೈಟೀಸ್ ಇದೆ, ಬೇಕಾದಷ್ಟು ಜಾಗಗಳಿದೆ ಅದಕ್ಕೆ ಅಂತ ಕ್ಲಬ್ಸ್ ಇದೆ, ಫೋಟೋಗ್ರಫಿ ಕ್ಲಬ್ಸ್. ಅಲ್ಲೂ ಹೋಗಿ ಪ್ರಾಕ್ಟೀಸ್ ಮಾಡೋರು ಬೇಕಾದಷ್ಟು ಜನ ಸೀನಿಯರ್ಸ್ ಜೊತೆ ಪ್ರಾಕ್ಟೀಸ್ ಮಾಡೋರು. ಸೊ ಈ ಥರ ಇತ್ಯಾದಿ ಹೇಳಿ ಒಂದು ನಾವು ಇಲ್ಲಿಗೆ ನಾನು ಇದ್ರದ್ದು ಇದನ್ನು ನಾನು ಡ್ರ್ಯಾಗ್ ಮಾಡೋಕ್ಕೆ ಇಷ್ಟಪಡಲ್ಲ. ಅವ್ರವ್ರ ಎಕ್ಸ್ಪೀರಿಯನ್ಸ್ ಥ್ರೂ ಹೋಗಲಿ ಅಂತ ನಾನು ಹೇಳ್ತೀನಿ. ಪ್ರತಿಯೊಬ್ಬರದ್ದು ಅವ್ರ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ. ಓಕೆ, ಬಟ್ ನಂಗೆ ಉತ್ತರ ಸಿಗಲಿಲ್ಲ. ಫಾರೆಸ್ಟ್ಗೆ ಹೋಗಿ ಫೋಟೋ ತೆಗಿತಿರ್ಬೇಕಾರೆ ಅಲ್ಲಿ ಅಥವಾ ಅಂದರೆ ಆ ವಿಷಯಗಳಲ್ಲಿ ಎಷ್ಟರ ಮಟ್ಟಿಗೆ ಫೋಟೋಗ್ರಫರ್ಸ್ ಹಸ್ತಕ್ಷೇಪ ಮಾಡ್ಬೋದು ಅಥವಾ ಮಾಡಬಾರ್ದಾ ಅಥವಾ ಹೇಗೆ? ಮಾಡೋರು ನಾನು ಹೇಳಿದ್ನಲ್ಲ, ಟೂ ಕ್ಯಾಟಗರೀಸ್ ಇದೆ ಇಲ್ಲಿ. ಮಾಡೋರೊಂದು, ಮಾಡದೇ ಇರೋರೊಂದು, ಅಪೋಸಿಷನ್ ಆ್ಯಂಡ್ ಇದರಲ್ಲಿ ಇದ್ದೇ ಇರುತ್ತೆ. ನಾವು ಏನು ಹೇಳಿದ್ರು ಆಗಲೇ ಹೇಳ್ದಂಗೆ ನಾನು, ಜನ ಯಾವ ಥರ ಇರ್ತಾರೆ ಅಂದರೆ, ನಾವು ಫೋಟೋಗ್ರಾಫರ್ ಪರ್ಸ್ಪೆಕ್ಟಿವಿಂದ ನಾವು ಎವ್ರಿ ಟೈಮ್ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಕ್ಲೀನ್, ಗ್ರೀನ್, ಎವ್ರಿಥಿಂಗ್. ಬೇರೆ ಕಡೆ ಡಿಸ್ಟರ್ಬ್ ಮಾಡೋದು ಒಂದು ಲೆಕ್ಕ. ಹಾಂ, ಈಗ ಡಿಸ್ಟರ್ಬ್ ಅಂತಾನೆ ಅಲ್ಲ, ಈಗ ಅವ್ರ ಜವಾಬ್ದಾರಿ ಏನು ಅನ್ನೋಂಥದ್ದು. ಜವಾಬ್ದಾರಿ ಅಂದಾಗ ಏನಾಗುತ್ತೆ ಗೊತ್ತಾ, ಎಕ್ಸ್ಪೀರಿಯನ್ಸ್ ಆದಾಗಲೇ ಜವಾಬ್ದಾರಿ ಬರೋದು. ಎಕ್ಸ್ಪೀರಿಯನ್ಸ್ ಆಗದೆ ಜವಾಬ್ದಾರಿ ಬರಲ್ಲ ಯಾರಿಗೇ ಆಗಲಿ. ಫಸ್ಟ್ ಇದಕ್ಕೆ ಹೋಗಿದ ತಕ್ಷಣ ನಾನು ಸೈಲೆಂಟ್ ಆಗಿರ್ತೀನಿ, ನಾನು ನೋಡಿದ ತಕ್ಷಣ ನಾನು ಎಕ್ಸೈಟ್ ಆಗಲ್ಲ, ನಾನು ಸುಮ್ಮನೆ ಕೂತಿರ್ತೀನಿ. ದಟ್ ಈಸ್ ರಾಂಗ್, ಕಂಪ್ಲೀಟ್ಲಿ ರಾಂಗ್. ಒಬ್ರು ಎಕ್ಸೈಟ್ ಆಗಬೇಕು, ಅವ್ರು ಬಯಸ್ಕೋಬೇಕು, ಆಮೇಲೆ ಮುಂದಕ್ಕೆ ಹೋಗೋಕ್ಕಾಗೋದು. ಇದಿರಬೇಕು, ಬಟ್ ಅದು ಲಿಮಿಟಲ್ಲಿ ಇರಬೇಕು. ಒಂದ್ಸಲ ತಪ್ಪು ಮಾಡೋದನ್ನ ಅರ್ಥಕೋಬೇಕು. ಅದನ್ನು ಅರ್ಥಕೊಂಡು ಮುಂದಕ್ಕೆ ಹೋಗೋರೆ ಸಕ್ಸಸ್ಫುಲ್ ಆಗೋದು. ಇಲ್ಲ ಅಂದರೆ ಕಷ್ಟ ಆಗುತ್ತೆ, ಅವ್ರಿಗೆ ಸಕ್ಸಸ್ ನೋಡೋಕ್ಕಾಗಲ್ಲ. ನೈಸ್. ಸ್ಟಾರ್ಟಿಂಗಲ್ಲಿ ತುಂಬ ಸಲ ತಪ್ಪಾಗುತ್ತೆ, ಡಿಸ್ಟರ್ಬ್ ಆಗೋದು ಅಥವಾ ಏನಾದ್ರು. ಹೋಗ್ತಾ ಅದೇ ಹೊಸೊಬ್ರು ಬರೋರು ಅಷ್ಟೇ, ಅಥವಾ ನಾವು ಕೂಡ ಅಷ್ಟೇ. ಕೆಲವೊಂದು ಸಿನಾರಿಯೋ ಗೊತ್ತಾದ್ಮೇಲೆ ಲೈಕ್ ಅದಕ್ಕೆ ಬೇಡ, ಸಾಕು, ಒಂದು ಸಿಗ್ತಾ ಶಾರ್ಟ್ ಓಕೆ ಸಾಕು, ವಾಪಸ್ ಹೋಗೋಣ. ಸಿಕ್ಕಿಲ್ವಾ ವೆಯ್ಟ್ ಮಾಡೋಣ. ಸೊ ನೆಕ್ಸ್ಟ್ ಸಿಕ್ಕಲಿ ಇಲ್ಲ ಬಿಟ್ಬಿಡೋಣ ಅಂತ. ಈ ವೈಲ್ಡ್ ಲೈಫ್ ಫೋಟೋಗ್ರಫಿ ಅಥವಾ ಎನಿ ಈ ಫೋಟೋಗ್ರಫಿಯಿಂದ ನೇಚರ್ನ ಕಾಪಾಡೋದಕ್ಕೆ ಅಥವಾ ಪ್ರಕೃತಿ ಸಂರಕ್ಷಣೆ ಬೇಸಿಕ್ಲಿ, ಸೊ ಅದು ಸಾಧ್ಯ ಆಗುತ್ತೆ ಅಂತ ಅನಿಸುತ್ತಾ ಬರೀ ಫೋಟೋಗ್ರಫಿಯಿಂದ, ಅಥವಾ ಇನ್ನೇನಾದರೂ ಕ್ವಾಲಿಟೀಸ್ ಫೋಟೋಗ್ರಾಫರ್ಸ್ ಬೆಳೆಸ್ಕೋಬೇಕಾ, ಅಥವಾ ಹೇಗೆ ಸಾಧ್ಯ ಆಗ್ಬೋದು? ಬರೀ ಫೋಟೋ ತೆಗೆದಿದ ತಕ್ಷಣ ನಾನು ಏನನ್ನೋ ಕಾಪಾಡ್ಬಿಡ್ತೀನಿ ಅನ್ನೋದು ಸುಳ್ಳು. ಐ ಆಮ್ ಅ ಕನ್ಸರ್ವೇಷನ್ ಫೋಟೋಗ್ರಾಫರ್ ಅಂತ ಅನ್ಬೋದು. ಹುಲಿ ತೆಗೆದಿದ ತಕ್ಷಣ, ಚಿರತೆ ತೆಗೆದಿದ ತಕ್ಷಣ ಕನ್ಸರ್ವೇಷನ್ ಏನು ಮಾಡಿದೆ ನಾನು? ಹೋಗಿ ಸಫಾರಿಗೆ ಹೋಗಿ ಫೋಟೋ ತೆಗೆದಿದ ತಕ್ಷಣ ಅದನ್ನು ಬೆಳೆಸ್ತೆ ಅಂತ ಏನಿಲ್ಲ. ಅದೇ ನನ್ನ ಫ್ರೆಂಡ್ ಒಬ್ಬ ಉದಯ್ ಅಂದ್ಬಿಟ್ಟು, ಅವನು ಅವ್ರ ಮನೆ ತೋಟದಲ್ಲಿ ಕೆಲಸ ಮಾಡೋನಿಗೆ, ಅವನು ತೋಟದಲ್ಲಿ ಕೆಲಸ ಮಾಡೋರಿಗೆ ಹಾವು ಕಂಡಿದ ತಕ್ಷಣ ಹೊಡೆದು ಸಾಯಿಸ್ತಾರೆ. ಅವ್ರಿಗೇನು ಬರತ್ತೆ, ಕಚ್ಚತ್ತೆ ನಮ್ಮನ್ನ ಅಷ್ಟೇ. ಒಂದಿನ ಇವನು ಬೇಡ ಇರು ಅಂತ ಅಂದ್ಬಿಟ್ಟು ಅದನ್ನು ತೆಗೆದು ಸ್ವಲ್ಪ ಸೈಡಿಗೆ ಬಿಟ್ಬಿಟ್ಟು ಒಳ್ಳೆ ಫೋಟೋ ತೆಗೆದುಬಿಟ್ಟು ತೋರಿಸಿದ್ದೆ. ಅರೆ, ನಾನು ಹೊಡೆದು ಸಾಯಿಸೋದು ಇಷ್ಟು ಚೆನ್ನಾಗಿರತ್ತಾ? ಹಂಗಂದ್ರೆ ಸಾಯಿಸಲ್ಲ ಅವರು, ಬೇರೆ ಕಡೆ ಬಿಡ್ತೀವಿ. ದಟ್ ಈಸ್ ಕನ್ಸರ್ವೇಷನ್. ನಮ್ಮಿಂದ ಏನೋ ಒಂದು ಯಾರ್ದೋ ಮೈಂಡ್ ಸೆಟ್ ಬದಲಾಯಿತು ಅಂತ. ನಮ್ಮ ಮನೆಯಲ್ಲಿ ಒಂದು ಜೇಡ ಬಲೆ, ಒಬ್ವಿಯಸ್ಲಿ ಮನೆಯಲ್ಲಿ ಜೇಡ ಬಲೆ ಕಟ್ಟಕ್ಕೆ ಬಿಡಲ್ಲ. ಒಂದನ್ನ ನೋಡ್ಬಿಟ್ಟು, ಅಮ್ಮ ಇದು ಮೊಟ್ಟೆ ಇಟ್ಕೊಂಡಿದೆ, ಇದನ್ನು ತೆಗಿಬೇಡ. ಹೌದಾ ಪಾಪ ಅಂತ ಅಂದ್ಬಿಟ್ಟು
ಅಷ್ಟು ಬಲೆ ತೆಗೆಯೋದು ಒಂದು 2 ವಾರ 3 ವಾರ ಬಿಟ್ಟರು. ಅದು ಮರಿ ಎಲ್ಲ ಆಗಿ ಅದು ಹೋದ್ಮೇಲೆ ಇದು ತಾನೇ ಪರವಾಗಿಲ್ಲ ಹೋಗ್ಲಿ ಬಿಡು ಅಂತ ಓಡಿಸ್ತೀವಿ ಬೇರೆ. ಬಟ್ ದ ಪಾಯಿಂಟ್ ಇಸ್ ಅಟ್ಲೀಸ್ಟ್ ಆ ಮಟ್ಟಿಗೆ ಸಾಯಿಸಬಾರ್ದು. ಒಂದೇನೋ ನೋಡಿದ ತಕ್ಷಣ ಹೊಡಿಬೇಕು ಕೊಲ್ಲಬೇಕು ಅನ್ನೋದು ಬರಲಿಲ್ಲ ಅಂತಂದರೆ ವಿ ಆರ್ ಸಕ್ಸಸ್ಫುಲ್ ಅಸ್. ಈ ಲಿಸ್ಟಲ್ಲಿ ಸೊಳ್ಳೆ ಜಿರ್ಲೆಗಳು ಬರುತ್ತಾ ಅಥವಾ ಮಾಡೋಕ್ಕಾಗಲ್ಲ, ಒಂದು ಮಟ್ಟಿಗೆ ಕೊಲೆಗಾರ ಆಗ್ಬೇಕು. ಅದು ಸ್ವಲ್ಪ ಒಂದೊಂದ್ಸಲ ಈ ಕೈ ಮೇಲೆಲ್ಲ ಕಚ್ತಿದೆ ಅಂತಂದ್ರೆ ಫಸ್ಟು ಅದ್ರದ್ದು ಹೊಟ್ಟೆ ಕೆಂಪಗೆ ಕಾಣುತ್ತೆ, ರಕ್ತ ತುಂಬಿಕೊಂಡಿರತ್ತಲ್ಲ, ನಮ್ದೇ ರಕ್ತ ಕುಡಿದ್ಬಿಟ್ಟು ಆವಾಗ ಒಂದು ಫೋಟೋ ತೆಗಿಯೋಣ ಅಂತ ಅನ್ಸುತ್ತೆ. ಆಮೇಲೆ ಸಾಯಿಸ್ತೀವಿ, ಅದು ಬೇರೆ ವಿಷಯ. ಇದು ಭಾವಪೂರ್ಣ ಶ್ರದ್ಧಾಂಜಲಿ ಪೋಸ್ಟ್ ಮಾಡಬೇಕು ಅಂತ ಫೋಟೋ ತೆಗೆದು ಸಾಯಿಸ್ದಂಗೆ. ಪ್ರತಿಯೊಂದು ವಿಷಯದಲ್ಲೂ ಒಂದು ಜೀವಿನ ನಾವು ಗೌರವಿಸೋದನ್ನು ಕಲ್ತ್ಕೋಬೇಕು ಫಸ್ಟ್. ಇವಾಗ ಅಂದರೆ ಎಕ್ಸ್ಪೀರಿಯನ್ಸೇ ಕಲಿಸುತ್ತೆ ಅದನ್ನು. ನಾವು ಯಾವ ಥರ ಇದ್ದೀವಿ. ನಾನು ಇವಾಗ ಹೇಳಿದ್ನಲ್ಲ, ಮೊನ್ನೆನೂ ನಾನು ನಮ್ಮ ಮನೆ ಪಕ್ಕದಲ್ಲಿ ಸ್ಕಾರ್ಪಿಯೋನ್, ಅದೇ ಚೇಳು, ಅದನ್ನು ನೋಡಿದೆ. ಅದ್ರ ಪಾಡ್ಗೆ ಅದು ಹೋಗ್ತಾ ಇತ್ತು, ಅದ್ರ ಪಾಡ್ಗೆ ಅದನ್ನು ಹೋಗೋಕೆ ಬಿಟ್ಬಿಡ್ಬೇಕು. ನಾನು ನಡೆಯೋ ದಾರಿಲೇ ಇದ್ದಿದ್ದದು, ಏನು ಬೇರೆ ಎಲ್ಲೋ ಇರಲಿಲ್ಲ, ರೋಡ್ ಮೇಲೆ ಹೋಗ್ತಾ ಇತ್ತು, ಅದ್ರ ಪಾಡ್ಗೆ ಅದು ಹೋಗ್ತಾ ಇತ್ತು. ಏಕೆಂದರೆ ಈಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಹೀಟ್ ಜಾಸ್ತಿ ಆದರೆ ಹೊರಗಡೆ ಎಲ್ಲ ರೆಪ್ಟೈಲ್ಸು ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾವನ್ನ ನೋಡ್ಬೋದು ನೀವು, ರೋಡ್ ಮೇಲೆ ಓಡುತ್ತೆ. ಇವಾಗ ಈ ಮೊಮೆಂಟಲ್ಲಿ ಹೀಟ್ಗೆ ಎಲ್ಲ ಹಾವುಗಳು ಹೊರಗಡೆ ಬರುತ್ತೆ, ಓಡುತ್ತೆ, ಎಲ್ಲ ಮಾಡುತ್ತೆ. ಎಷ್ಟೊಂದು ಸಲ ಏನಾಗುತ್ತೆ ಕಾಣಲ್ಲ, ನಮ್ಮ ಜನರಿಗೂ ಕಾಣಲ್ಲ, ಹತ್ತಿಸ್ತಾರೆ ಅದ್ರ ಮೇಲೆ. ಆ್ಯಂಡ್ ಮಳೆಗಾಲ ಬಂದ್ರೂ ಇದೇ ಪ್ರಾಬ್ಲಮ್. ಮಳೆಗಾಲ ಬಂದರೆ ಮಳೆಗಾಲಕ್ಕೆ ಹೊರಗಡೆ ಬರುತ್ತೆ, ರೋಡ್ ಮೇಲೆ. ರೋಡ್ ಬಿಸಿ ಇರುತ್ತೆ, ರೋಡ್ ಆ ಬಿಸಿ ಮೇಲೆ ಕೂತ್ಕೊಳ್ಳೋದು. ಕೆಲವು ಬರ್ಡ್ಸ್ ಹಕ್ಕಿಗಳಿವೆ, ಆ ಹಕ್ಕಿಗಳು ಅಷ್ಟೇ ಈ ಮೊಮೆಂಟಲ್ಲಿ ಏನು ಮಾಡ್ತವೆ, ನೈಟ್ ಟೈಮ್ಸು ನೈಟ್ ಜಾರ್ ಅಂತ ಕರಿತೀವಿ ನಮ್ಮಲ್ಲಿ. ಆ ಬರ್ಡ್ ಒಂದಿದೆ ನೈಟ್ ಜಾರು ಅಷ್ಟೇ, ರೂಸ್ಟಿಂಗ್ ಅಂತ ಕರಿತೀವಿ, ರೂಸ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ. ರೂಸ್ಟಿಂಗ್ ಪಾಯಿಂಟ್ ಅಂದರೆ ಅದಕ್ಕೆ ಒಂದು ಆರಾಮಾಗಿ ಕೂತ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಹೊತ್ತು ತಣ್ಣಗೆ ಕೂತ್ಕೊಳ್ಳೋತೀವಿ ಅಂತ, ತಣ್ಣಗೆ ಕೂತ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಬಟ್ ಅದು ತಣ್ಣಗಿರಲ್ಲ, ಅದಕ್ಕೆ ಏನಂತಾರೆ ರೂಸ್ಟ್ ಆಗುತ್ತೆ ಅಂತ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕ್ಕೆ ಅದು ನೆಲದ ಮೇಲೆ ಬರುತ್ತೆ. ಎಷ್ಟೊಂದು ಸಲ ಅದು ಹಾರೋ ಟೈಮಲ್ಲಿ ಲಾರಿಗೆ ಗುದ್ಕೊಂಡಿರೋದು. ಔಲ್ಸ್ ಕೂಡ ಈ ಥರ ಆಗಿದೆ, ತುಂಬ ಸಲ ಆಗಿದೆ. ಆ ಮೊಮೆಂಟಲ್ಲಿ ಏನು ಗೊತ್ತಾ, ಸ್ವಲ್ಪ ಹೈ ಬೀಮಲ್ಲಿ ಓಡಿಸ್ತಾ ಇರೋರು ಸ್ವಲ್ಪ ಗಮನ ಹರಿಸ್ಬೇಕು. ರೋಡ್ ಮೇಲೆ ಇರುತ್ತೆ ಅದು, ಕೆಲವೊಂದು ಸಲ ಕೂತಿರುತ್ತೆ, ರೋಡ್ ಮೇಲೆ ಕೂತಿರ್ಬೇಕಾದ್ರೆ ಲಾರಿಗಳು ಎಷ್ಟೊಂದು ಹರಿದಿರೋದಿದೆ ಅದ್ರ ಮೇಲೆ. ಆ ಲಾರಿ ಟೈರ್ ಅವ್ನು ಕಾಣ್ತಾ ಇರುತ್ತೆ, ಅವ್ರಿಗೆ ಕಾಣ್ತಾ ಇರಬೇಕಾದ್ರೂ ಹರಿದಿರೋದಿದೆ ಅದ್ರ ಮೇಲೆ. ಅದು ಹಾರೋ ಟೈಮ್ ತಗೊಳ್ಳೋವಾಗ ಆ ಮೊಮೆಂಟೇ ಕೊಡದೆ ಬಟ್ ಅಂತ ಹೊಡೆದಿರೋಲ್ಲ. ಅವ್ರದ್ದು ನಮ್ಮ ಫೋಟೋಗ್ರಾಫರ್ಸ್ ಖಂಡಿತ ಅಲ್ಲ, ಅದೇ ಹೇಳ್ತಿರೋದು. ಅದ್ರದ್ದು ಆ ಪರ್ಸ್ಪೆಕ್ಟಿವ್ ಅಲ್ಲೂ ಹೇಳ್ತೀನಿ. ಅಲ್ಲ, ನಮ್ಮ ಫೋಟೋಗ್ರಾಫರ್ಸ್ ಪರ್ಸ್ಪೆಕ್ಟಿವ್ ಇಂದಾನು ಕನ್ಸರ್ವೇಷನ್ನು ಅದೇ ಅಲ್ಲೂ ಶುರು. ಅಲ್ಲಿ ನಮ್ಮ ಪರ್ಸ್ಪೆಕ್ಟಿವ್ ಎಲ್ಲಿ ಗೊತ್ತಾ, ನಾವು ಅದೇ ಹೇಳಿದ್ನಲ್ಲ, ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ತುಳಿಬಾರ್ದು, ಮಾಡಬಾರ್ದು ಅಂತೀವಲ್ಲ, ಅದು ನಾವು ಫಸ್ಟ್ ಅದ್ರ ಮೇಲೂ ನಾಲೆಜ್ ತೊಗೊಂಡು ನಾವು ಕೂತ್ಕೋಬೇಕು. ಇಲ್ಲಿ ಯಾವುದೇ ಒಂದು ಇದಕ್ಕೆ ಹೋಗ್ಬೇಕಾದ್ರೂ ನಾವು ನಾಲೆಜ್ ತೊಗೊಂಡೇ ನಾವು ಮುಂದಕ್ಕೆ ಹೋಗಕ್ಕೆ ಆಗ್ಬಾರ್ದು. ಆವಾಗಲೇ ನಾವು ಕನ್ಸರ್ವ್ ಮಾಡೋಕ್ಕೆ ಸಾಧ್ಯ. ಆ್ಯಂಡ್ ಅವರು ಒಂದು ಚೇಂಜ್ ಬರಬೇಕು ಅಂದರೆ ನಾವು ತಪ್ಪು ಮಾಡಿದ್ರೇ ಚೇಂಜ್ ಬರೋಕ್ಕೆ ಸಾಧ್ಯ ನಮ್ಮಲ್ಲಿ. ಅಲ್ಲ, ತಪ್ಪು ನೋಡಿದಾಗಲೇ ಯಾವುದು ಈಗ ಓಕೆ ನಾಲೆಜ್ ತಗೊಂಡು ಹೋಗಿ ಮಾಡೋವಂಥದ್ದಾಯ್ತು. ಬಟ್ ನೀವು ಈಗ ಫೋಟೋಗ್ರಾಫರ್ಸ್ ನೀವು ಏನು ಫೋಟೋ ತೆಗಿತಾ ಇದ್ದೀರಾ, ಅಥವಾ ಈಗೇನು ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಿಮ್ದು ಇರುತ್ತಲ್ಲ, ಅದರಿಂದ ಈಗ ಮಾಡ್ತಿರೋ ಕೆಲಸದಿಂದ ಪ್ರಕೃತಿಯ ಸಂರಕ್ಷಣೆ ಸಾಧ್ಯ ಅಂತ ಅನ್ಸುತ್ತೆ? ಸಾಧ್ಯ ಇದೆ ಕೆಲವೊಂದು ವಿಷಯದಲ್ಲಿ. ಇವಾಗ ಏನು ಮಾಡ್ತಾರೆ ಕೆಲವರು, ಇವಾಗ ಬರ್ಡ್ಸ್ ನೆಸ್ಟಿಂಗ್ ಆಗಿರುತ್ತೆ, ಆ ನೆಸ್ಟಿಂಗ್ ಆಗಿದ ತಕ್ಷಣ ತೊಗೊಂಡೋಗಿ ಫೋಟೋ ಮಾಡೋದೆ ಫುಲ್ ಎಲ್ಲ ಏನು ಮಾಡ್ತಾರೆ, ಕೆಲವರು ಫ್ಲ್ಯಾಶ್ ಮಾಡಿ ಮಾಡೋರು ಇದ್ದಾರೆ, ತುಂಬ ಜನ ಇದ್ದಾರೆ. ಇದು ಅಂದರೆ ಅಬ್ರಾಡ್ ಫೋಟೋಗ್ರಾಫರ್ಸು ಇದ್ದಾರೆ, ನಮ್ಮಲ್ಲೂ ಇದ್ದಾರೆ. ಫ್ಲ್ಯಾಶ್ ಮಾಡಿ ಮಾಡೋದು ತುಂಬ ತಪ್ಪು. ಯಾಕಂದರೆ ಅದಕ್ಕೇನಾಗಿರುತ್ತೆ, ಅದು ಮೇಲು ಫೀಮೇಲ್ನ ಬಿಟ್ಬಿಟ್ಟು ಹೋಗಿರುತ್ತೆ ನೆಸ್ಟಿಂಗಲ್ಲಿ ಬಿಟ್ಬಿಟ್ಟು ಹೋದಾಗ ಫೀಮೇಲ್ಗೆ ಫೀಡ್ ಕೊಡಬೇಕು. ಅದು ಒಂದು ಮರಿಗಳು ಇರುತ್ತೆ, ಫೀಮೇಲು ಮರಿಗಳನ್ನ ಕಾಪಾಡ್ತಾ ಇರುತ್ತೆ, ಅದು ಫೀಡ್ ತೊಗೊಂಡು ಬರೋಕ್ಕೆ ಹೊರಗಡೆ ಹೋಗುತ್ತೆ. ಹೋದಾಗ ಹೋಗಿದ್ದ ಕ್ಷಣದಲ್ಲಿ ಇವರು ತುಂಬ ಡಿಸ್ಟರ್ಬ್ ಮಾಡ್ತಾರೆ ಅದನ್ನು. ಆ ಫೀಡ್ ಮಾಡೋ ಟೈಮಲ್ಲಿ ಏನು ಮಾಡುತ್ತೆ, ಮೇಲೂ ಹೋಗುತ್ತೆ ಫೀಮೇಲೂ ಹೋಗುತ್ತೆ. ಬಟ್ ಒನ್ ಟೈಮ್ ಫೀಮೇಲ್ ಹೋಗುತ್ತೆ, ಒನ್ ಟೈಮ್ ಮೇಲ್ ಹೋಗುತ್ತೆ. ಆ ಪ್ರಾಬ್ಲಮ್ ಇದೆ ಇದರಲ್ಲಿ. ಆ ಮೊಮೆಂಟ್ ಏನು ಮಾಡ್ತಾರೆ, ಇವ್ರು ವೆಯ್ಟ್ ಮಾಡ್ತಾ ಇರ್ತಾರೆ. ಅದು ಬಂದಿದ ತಕ್ಷಣ ಸರಿ ಎಲ್ಲರೂ ಶೆಟ್ರನ್ನೋ ಒಂದು ಸ್ವಲ್ಪ ದೂರದಿಂದ ತೆಗೆದ್ರೆ ಸರಿ, ನೆಸ್ಟಿಂಗ್ ಹತ್ತಿರ ಹೋಗಿ ಹೊಡೆಯೋದು ಇವೆಲ್ಲ ತಪ್ಪು, ತುಂಬ ತಪ್ಪು. ಅದು ಕೆಲವೊಂದು ಸಲ ಫೀಡ್ ಮಾಡೋದೇ ನಿಲ್ಲಿಸ್ಬಿಡುತ್ತೆ ಮಕ್ಕಳನ್ನ. ಅದ್ರ ಸಂತತಿ ಹೇಗೆ ಬೆಳೆಯುತ್ತೆ ಮುಂದೆ, ಅದು ಒಂದು ಕಾರಣ. ಸೊ ಅದೆಲ್ಲ ಮಾಡದೆ ಮಾಡಿ ಫೋಟೋಗ್ರಫಿ ಸೇಫಾಗಿ ಮಾಡಿ. ಹಂಗೆ ಮಾಡಿದ್ರೆ ಫೋಟೋಗ್ರಫಿಯಿಂದ ಕನ್ಸರ್ವೇಷನ್ ಮಾಡ್ಬೋದು. ಸ್ವಲ್ಪ ಹಿಂದೆಯಿಂದ ಮಾಡಿ ಅಂತ ಅಲ್ಲ, ನಾವು ಫೋಟೋ ತೆಗೆದುಬಿಟ್ರೆ ಹೌದು ಚೆನ್ನಾಗಿದೆ, ಇದನ್ನು ಸಾಮಾನ್ಯವಾಗಿ ಪಕ್ಷಿಗಳಿದೆ ಅಂತಂದ್ರೆ ಯಾರು ಹೊಡೆದುಕೊಳ್ಳಕ್ಕೆ ಹೋಗಲ್ಲ. ಖಂಡಿತ ಸೊ ಅದೇ, ಅದು ಬರೀ ಫೋಟೋ ತೆಗಿಯೋದ್ರಿಂದ ಸಂರಕ್ಷಣೆ ಏನೂ ಆಗಲ್ಲ. ಖಂಡಿತ ಸಂರಕ್ಷಣೆ ಏನೂ ಆಗಲ್ಲ. ಬಟ್ ನಾನು ಹೇಳೋದು ಡಿಸ್ಟೆನ್ಸಿಂದ ಅಟ್ಲೀಸ್ಟ್ ತೆಗೀರಿ ನೀವು ಅಂತ. ಏನಾಗುತ್ತೆ ಕೆಲವೊಂದ್ಸಲ ಏನಾಗುತ್ತೆ, ಆ ಮೇಲ್ಗಡೆ ಇರೋ ಪಕ್ಷಿ ನೋಡಕ್ಕೆ ಹೋಗ್ತೀವಿ, ಕೆಳಗಡೆ ಕೆಲವೊಂದು ಗ್ರೌಂಡ್ ಲೇಯಿಂಗ್ ಬರ್ಡ್ಸ್ ಇದೆ, ಗ್ರೌಂಡ್ ಲೇಯಿಂಗ್ ಬರ್ಡ್ಸ್ದು ಎಗ್ಸ್ ಹೋಗುತ್ತೆ, ತುಳಿದು ಬಿಡ್ತೀವಿ, ಗೊತ್ತಾಗಲ್ಲ, ಫುಲ್ ಹೋಗುತ್ತೆ.
ಸೊ ಆ ಮೂಮೆಂಟಲ್ಲಿ ಏನು ಮಾಡ್ತೀರಾ, ಅದು ಮರಿಗಳನ್ನ ಬಂದು ಹುಡುಕುತ್ತೆ, ಆಬ್ವಿಯಸ್ಲಿ ಅದು ಮೊಟ್ಟೆಗಳನ್ನ ನೋಡುತ್ತೆ ವಾಪಸ್ ಬಂದು. ಅದಿಲ್ಲ ಅಂದರೆ ಹೇಗೆ? ಆ ಮೂಮೆಂಟು ಇದೆ. ಅದು ಆ ಥರ ನೋಡ್ಕೊಂಡು ಮಾಡಬೇಕು ಯಾವುದೇ ಒಂದು ಕೆಲಸ. ನಿಮ್ಮ ಪ್ರಕಾರ ಕೆಲವೊಬ್ರು ಸೇವ್ ದ ಟೈಗರ್ಸ್ ಅಂತ ಹಾಕೋತಾರೆ, ಹಾಂ, ಕೆಲವೊಬ್ರು ಸೇವ್ ದ ಫಾರೆಸ್ಟ್ ಅಂತ ಹಾಕೋತಾರೆ. ಇವನ್ ಎಲ್ಲ ಫೋಟೋಗ್ರಾಫರ್ಸ್ ಇವನ್ ಕಂಪ್ಲೀಟ್ ಎಲ್ಲರೂ ಹಾಕೋತಾರೆ. ಬಟ್ ಅದನ್ನು ಜಸ್ಟ್ ಸ್ಟೇಟಸಿಂದ ಸ್ಟೋರಿಯಿಂದ ಸೇವ್ ಆಗೋಂಥ ಥಿಂಗ್ ಅಲ್ಲ. ಬಟ್ ನಮ್ಮ ಇರೋ ಸುತ್ತಮುತ್ತ ನಾವೇನು ಮಾಡ್ತಿದ್ದೀವಿ, ಲೈಕ್ ಇವನ್ ಸಫಾರಿ ಇರಲಿ, ಫಾರೆಸ್ಟ್ ಹೋದರೆ ಅದು ಬಿಹೇವಿಯರ್ ಇರ್ಬೋದು, ಅಥವಾ ಅದನ್ನ ಹೊರಗೆ ಬಂದಾಗ ನಾವು ಅದನ್ನು ಹಿಂಗೆ ರಿಯಾಕ್ಟ್ ಮಾಡ್ತೀವಿ, ಅದಕ್ಕೆ ಕಲ್ಲು ಹೊಡೆಯೋದು ಅಥವಾ ಸಾಯಿಸೋದು ಸಮಥಿಂಗ್. ಈಗ ತುಂಬ ಬೇಜಾನಾಗಿ ಬ್ಯಾನ್ ಆಗಿ ಮತ್ತೆ ಓಪನ್ ಮಾಡಿಸಿದಾರಲ್ಲ, ಸೊ ಅದು ಮೇಯ್ನ್ ಈಗ ಆಗ್ತಿರೋದು ಕಾಣಿಸೋದು. ಇನ್ನೂ ನಂದು ಒಂದು ಸ್ಟೋರಿ ಇದೆ. ನಾನು ಕುದುರೆಮುಖ ಅಲ್ಲಿ ಸೀತಾಭೂಮಿ ಟ್ರೆಕ್ ಹೋಗಿದ್ದೆ. ಅಲ್ಲಿ ಕನ್ಸರ್ವೇಷನ್ ಅಂತ ಬಂದಾಗ ಒಂದು ಪ್ರಾಬ್ಲಮ್ ಆಗಿತ್ತು. ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಲೂ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡ್ತಾಯಿದ್ದೆ 2018 ಸ್ಟಾರ್ಟ್ ಮಾಡಿದ್ದು 2016 ಬಟ್ 2018 ಐ ವಾಸ್ ಎ ಫೋಟೋಗ್ರಾಫರ್. ಮೇಲೆ ಹತ್ತಿದ್ದೀನಿ, ಅಲ್ಲಿ ಒಬ್ಬರು ಇವ್ರು ಗೈಡ್ ಇರಲೇಬೇಕು, ಲೋಕಲ್ ಗೈಡ್ ಏನು ಮಾಡಿದ್ದಾರೆ, ಸ್ಪೀಡಾಗಿ ಅವ್ರಿಗೆ ಸಿಕ್ಕಾಪಟ್ಟೆ ಸ್ಪೀಡ್ ಜಾಸ್ತಿ, ಅವರು ಆರಾಮಾಗಿ ಹೋಗ್ಬಿಟ್ಟು ಅಲ್ಲಿ ಮೇಲೆ ನಿಂತಿದ್ದಾರೆ. ಪ್ಯಾಕ್ ಆಫ್ ವೈಲ್ಡ್ ಡಾಗ್ ಅಲ್ಲಿ ಮೇಲ್ಗಡೆ ನದಿ ಉಕ್ಕೋ ಸ್ಥಾನ, ಉಗಮ ಸ್ಥಾನ ಅಲ್ಲಿ ಉಕ್ಕುತ್ತಲ್ಲಿ, ಅಲ್ಲೇ ಸ್ಟಾರ್ಟ್ ಆಗೋದು ಸ್ಟಾರ್ಟಿಂಗ್ ಪಾಯಿಂಟ್. ಅಲ್ಲಿ ಯಾವ ನದಿ ಇದಾಗುತ್ತೆ ನಮ್ಗೆ ಗೊತ್ತಿಲ್ಲ, ಬಟ್ ಅಲ್ಲಿ ಒಂದು ದೊಡ್ಡ ಕೊಳ ಇದೆ. ಅಲ್ಲಿ ಏನಾಗಿದೆ, ಇಷ್ಟು ದೊಡ್ಡ ಮೀನು, ತುಂಬ ದೊಡ್ಡ ಮೀನು, 8 ವೈಲ್ಡ್ ಡಾಗ್ಸ್ ಆರಾಮಾಗಿ ತೊಗೊಂಬಂತು. ಇದು ಇಷ್ಟುದ್ದ ಫಿಶ್ ತೊಗೊಂಬಂತು. ಬಂದಾಗ ಏನಾಯಿತು, ನನಗೆ ಗೊತ್ತಿಲ್ಲ ವೈಲ್ಡ್ ಡಾಗ್ ಬರ್ತಾ ಇದೆ ಅಂತ, ನಮಗೇನು ಗೊತ್ತಿರುತ್ತೆ. ನಾನು ಇನ್ನೂ ಹಿಂಗೆ ಹತ್ತುತ್ತಾ ಇದ್ದೀನಿ. ಅಲ್ಲಿ ಮೇಲ್ಗಡೆ ಒಂದು ಸ್ಟೀಪ್ ಪಾಯಿಂಟಲ್ಲಿ ಆರಾಮ್ ಫ್ಲಾಟ್ ಲ್ಯಾಂಡ್ ಅದು, ನಾನು ಹಿಂಗೆ ಸ್ಟೀಪಲ್ಲಿದ್ದೀನಿ, ಸ್ಟೀಪ್ ಹತ್ಕೊಂಡು ಬಂದು ನಿಂತಿದ್ದೀನಿ, ಅಲ್ಲಿ ಹಾಕ್ಕೊಂಡು ತಿಂತಾಯಿತ್ತು. ನಾನು ನೋಡಿಲ್ಲ, ನನಗೇನು ಗೊತ್ತು ಇದು ಬರುತ್ತೆ ಅಂತ, ನನಗೇನು ಗೊತ್ತಿರಲಿಲ್ಲ. ಮೇಲೆ ಹತ್ತಿ ಕೂತ್ಕೊಂಡು ಒಂದು ಸೆಕೆಂಡ್ ರಿಲ್ಯಾಕ್ಸ್ ಮಾಡೋ ಅಷ್ಟು ನೋಡ್ತೀನಿ, ಶಾಕು ಬರೋಕ್ಕೆ ಸ್ಟಾರ್ಟ್ ಆಯಿತು, ವೈಲ್ಡ್ ಡಾಗ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ವೈಲ್ಡ್ ಡಾಗ್ ಯೂಶಲಾಗಿ ಅಟ್ಯಾಕ್ ಮಾಡಲ್ವಂತೆ. ನಾನು ಕೇಳಿರೋ ಪ್ರಕಾರ ವೈಲ್ಡ್ ಡಾಗ್ ಯಾರನ್ನೂ ಅಟ್ಯಾಕ್ ಮಾಡಿರೋದು ಹಿಸ್ಟ್ರಿಲಿಲ್ಲ, ಬಟ್ ನನ್ನ ಅಟ್ಯಾಕ್ ಮಾಡಿದೆ. ದಿಸ್ ಇಸ್ ಒನ್ ಆಫ್ ದಿ ಫೈನೆಸ್ಟ್ ಸ್ಟೋರಿ ವೇರ್ ಐ ಹ್ಯಾವ್ ಸೀನ್ ಇನ್ ಫ್ರಂಟ್. ನನಗೆ ಆಗಲಿಲ್ಲ ನಂಗೆ ತಡ್ಕೊಳ್ಳೋಕ್ಕೆ, ನನಗೆ ಏನಾಗುತ್ತೋ ಏನೋ ಆಯಿತು, ಇವತ್ತು ಮುಗೀತಿ, ಕಾಡಿಂದ ಹೋದಂಗೆ ವಾಪಸ್ಸು ಅಂತ ಅಂದ್ಕೊಂಡೆ. 14 ಕಿಲೋಮೀಟರ್ ಟ್ರೆಕ್ ಮಾಡಬೇಕಂದ್ರೆ ಇಟ್ಸ್ ನಾಟ್ ಈಸಿ. ಫಸ್ಟ್ ಥಿಂಗ್ ಮಾಡಿದಾಗ ಆ ಪಾಯಿಂಟಲ್ಲಿ ಜೀವ ಕೈಯಲ್ಲಿ ಇಟ್ಕೊಂಡೇ ಬಂದಿರ್ತೀವಿ. ಆಮೇಲೆ ಆ ಮೊಮೆಂಟಲ್ಲಿ ಅದನ್ನು ಬೇರೆ ನೋಡಿದ್ಮೇಲೆ ಅದೇನು ಅಂದ್ಕೊಂಡಿದೆ ಅಂತ ನನಗೆ ಆಮೇಲೆ ಒಂದಷ್ಟು ದಿನ ಆದಮೇಲೆ ಅಂದ್ಕೊಂಡೆ, ಅದ್ರದ್ದು ಫುಡ್ ಕಿತ್ಕೊಳಕ್ಕೆ ಬಂದೋ ಏನೋ. ಆ ಮೊಮೆಂಟಲ್ಲಿ ಅದು ಡಿಫೆನ್ಸ್ ತೊಗೊಳುತ್ತೆ ಆಬ್ವಿಯಸ್ಲಿ. ಅದಕ್ಕೆ ಫುಡ್ ಎಷ್ಟು ದಿನ ಆದಮೇಲೆ ಸಿಕ್ಕಿದೆಯೋ ಯಾರಿಗೆ ಗೊತ್ತು ಆ ಫಿಶು. ಆ ಮೊಮೆಂಟಲ್ಲಿ ಅನ್ನಿಸ್ತು. ಆಮೇಲೆ ಸದ್ಯ ಜ್ವರ ಕಿರ್ಚಿದ್ದಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಹೋಯಿತು. ಸೆಲ್ಫಿ ಸ್ಟಿಕ್ ಬೇರೆ ಕೈಯಲ್ಲಿತ್ತು, ಪುಣ್ಯಕ್ಕೇನು ಮಾಡೋಕ್ಕೆ ಹೋಗಲಿಲ್ಲ ನಾನು. ಮೊಮೆಂಟ್ ಕನ್ಸರ್ವೇಷನ್ಗೆ ಬಂದಾಗ ಆ ಮೊಮೆಂಟ್ ಇತ್ತು. ಅಂತ ಬಂದ್ವಿ, ನೀನೇನಪ್ಪ ಓಡೋಗ್ತಿದ್ಯಾ? ನಮ್ಮನೆ ಫೋಟೋ ಮಾಡಲಿಲ್ಲ ಅದ ಸದ್ಯ, ಅಷ್ಟು ಅದೊಂದು ಪುಣ್ಯ ನಂದು. ಅದೇ ಕ್ವಶನ್ನ ಒಂದು ಎಕ್ಸ್ಟೆಂಡೆಡ್ ಪೋರ್ಷನ್ ಆಗಿ ಕೇಳೋದಾದರೆ, ನಿಮ್ಮ ಕೆಲಸದಿಂದ ಪ್ರಪಂಚದಲ್ಲಿ ಏನಾದರೂ ಬದಲಾವಣೆ ತರ್ಬೋದು ಅಂತ ಅನ್ಸುತ್ತಾ? ಪ್ರಪಂಚದಲ್ಲಿ ಬದಲಾವಣೆಗಿಂತ ತಿಳುವಳಿಕೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಅಷ್ಟೇ. ಬದಲಾವಣೆ ಯಾವ ರೀತಿಯ ತಿಳುವಳಿಕೆ? ಅದೇ ಅಬೌಟ್ ವೈಲ್ಡ್ ಲೈಫ್ ಆಗಿ, ಅನಿಮಲ್ ಬಿಹೇವಿಯರ್, ಕನ್ಸರ್ವೇಟ್ ಆ್ಯಂಡ್ ಬಂದಾಗ ಹೆಂಗೆ ಬಿಹೇವ್ ಮಾಡಬೇಕು. ಅಥವಾ ಅವ್ರಿಗೆ ಈಗ ತುಂಬ ಜನ ಅಬ್ರಾಡ್ಸಿಂದ ನನ್ನ ಕ್ಲೈಂಟ್ಸ್ ಬರ್ತಾರೆ, ಡಿಫ್ರೆಂಟ್ ಸ್ಟೇಟ್ಸಿಂದ ಬರ್ತಾರೆ. ಸೊ ಅವರಿಗೆ ಕಬಿನಿ, ಬಂಡೀಪುರ ಅಲ್ಲಿದ್ದ ಫಾರೆಸ್ಟ್ ಡಿಫ್ರೆನ್ಸ್ ಇದೆ, ಇಲ್ಲಿಂದ ಫಾರೆಸ್ಟ್ ತುಂಬ ಡಿಫ್ರೆನ್ಸ್ ಇದೆ. ಹ್ಯಾಬಿಟೇಟ್ ಇರಲಿ ಅಥವಾ ಅಲ್ಲಾಗೋ ಸೈಟಿಂಗೇ ಬೇರೆ, ಇಲ್ಲಾಗೋ ಸೈಟಿಂಗೇ ಬೇರೆ. ಅಲ್ಲಿ ಲೈಕ್ ನಮಗೆ ವಿತಿನ್ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ಗೂ ಸಿಕ್ಕಂಗೂ ಇದೆ, ಕಂಪ್ಲೀಟ್ ಸಫಾರಿಗೂ ಸಿಕ್ಕಂಗಿದೆ. ನಮ್ಮ ಕರ್ನಾಟಕದಲ್ಲಿ ಹೇಗಿದೆ ಅಂದರೆ, ಟೈಗರ್ ತುಂಬ ಟ್ರ್ಯಾಕ್ ಮಾಡಿ ತುಂಬ ಕಷ್ಟ, ಬಟ್ ಸಿಕ್ಕಿದ್ರೆ ಅಲ್ಲಿಗಿಂತ ಇಲ್ಲಿಗೆ ತುಂಬ ಮಜಾ ಇದೆ, ನಾವು ಅಷ್ಟು ಎಂಜಾಯ್ ಮಾಡ್ತೀವಿ. ಸೊ ಆ ಥರ ಪ್ರತಿಯೊಂದು ವಿಷಯನೂ ನಾವು ಅದೇ ಎಜುಕೇಷನ್ನೇ ಕೊಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಎಲ್ಲರೂ ಎಜುಕೇಟ್ ಆಗಲ್ಲ ಇದರಿಂದ. ಬಟ್ ಕೆಲವ್ರಿಗೆ ಪ್ಯಾಷನೇಟ್ ಆಗ್ಬೋದು. ಸಮ್ ಮೇ ಗೆಟ್ ಇನ್ ಟು ದಿಸ್ ಪ್ಯಾಷನ್ ಆ್ಯಂಡ್ ಸಮ್ ಮೇ ಟೇಕ್ ಇಟ್ ಆಸ್ ಮೋರ್ ಸೀರಿಯಸ್. ಕೆಲವರು ತೊಗೋತಾರೆ ಸೀರಿಯಸ್ ಆಗಿ, ಕೆಲವರು ಇಲ್ಲ. ಮಾಡೋರು ಫೋಟೋಗ್ರಫಿ ಪರ್ಸ್ಪೆಕ್ಟಿವಿಂದ ಮಾಡೋರು ಖಂಡಿತ ಫೋಟೋಗ್ರಫಿನೇ ಮಾಡ್ತಾರೆ. ಬಟ್ ಕೆಲವರು ನಾಲೆಜಬಲ್ ಪರ್ಸನ್ ಇರ್ತಾರೆ, ಕೆಲವರು ಬರೀ ಬರ್ಡ್ ವಾಚಿಂಗ್ ಹೋಗೋರು ಇದ್ದಾರೆ ಅಂದೆಲ್ಲ, ಅಂಥವ್ರು ಇದ್ದಾರೆ. ವಿದೌಟ್ ಕ್ಯಾಮ್ರಾ ಹೋಗೋರು ಇದ್ದಾರೆ. ಅವರು ದೇ ಮೇ ಟೇಕ್ ಇಟ್ ಆಸ್ ನಮ್ಮ ಒಂದು ಫೋಟೋಸ್ ನೋಡಿ ಅವ್ರಿಗೂ ಇನ್ಸ್ಪೈರ್ ಆಗಿ ಮೇ ಬಿ ಫೋಟೋಗ್ರಫಿಗೆ ಇಳಿಬೋದೇ ಹೊರತು, ಬಟ್ ದೇ ವಿಲ್ ಬಿ ಕನ್ಸರ್ವ್ ಮಾಡ್ತಾರೆ, ಪ್ಲಸ್ ಇದು ಆಗುತ್ತೆ, ಎರಡೂ ಆಗುತ್ತೆ. ಇನ್ಫಾರ್ಮೇಷನ್ ನಾಲೆಡ್ಜ್ ಅಷ್ಟೇ, ಇದರಿಂದ ಏನೋ ಮಾಡಿಬಿಡ್ತೀವಿ ಅಂತಲ್ಲ, ಬಟ್ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಈಗ ಈ ವಯಸ್ಸಾದವರೆಲ್ಲ ನೋಡ್ತೇವೆ, ಇದು ನೋಡು ಈ ಪಕ್ಷಿ ಎಷ್ಟು ಚೆನ್ನಾಗಿದೆ ಅಷ್ಟೇ, ಆ ಮಟ್ಟಿಗೆ ನಡೆಯುತ್ತೆ. ಇಲ್ಲ
ಹೇಳ್ದಂಗೆ ಒಳ್ಳೆ ಚೆನ್ನಾಗಿರೋ ಜೇಡಗಳು ಫೋಟೋ ತೆಗೆದು ಇದೇ ಕಾಣಿಸೋದು ಇದನ್ನ ಓಡಿಸ್ಬೇಡಿ ಅಂತ ಅಂದರೆ ಸ್ವಲ್ಪ ಜನ ಹ್ಞೂ ಅಂತ ಅಂದ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಆಗತ್ತೆ ಅನ್ಸತ್ತೆ. ಏನು ತೀರಾ ದೊಡ್ಡ ಪ್ರಮಾಣಕ್ಕೆ ವ್ಯತ್ಯಾಸ ಆಗಲ್ಲ ಅಂತ ಅನ್ಸುತ್ತೆ. ಅದೇ ಹೆಚ್ಚಿನ ಸಂಖ್ಯೆಯಲ್ಲಿ ಜನಕ್ಕೆ ತಿಳುವಳಿಕೆ ಮೂಡ್ತಾ ಹೋಯ್ತು ಅಂತಂದರೆ ಬಹುಶಃ ಇನ್ನು ಸೂಪರ್, ಥ್ಯಾಂಕ್ ಯು. ಇಲ್ಲಿಗೆ ನಮ್ಮ 3ನೇ ಸೆಗ್ಮೆಂಟ್ ಮುಕ್ತಾಯವಾಗಿದೆ. ನಮ್ಮ 4ನೇ ಸೆಗ್ಮೆಂಟು ವೈರಲ್ ಫೀವರ್ ಅಂತ. ಸೋಷಿಯಲ್ ಮೀಡಿಯಾ ಮತ್ತು ಫೋಟೋಗ್ರಫಿಯ ಮಿಕ್ಸ್ ಮಾಡಿರುವಂತಹ ಸೆಗ್ಮೆಂಟ್ ಇದು. ಸೊ ಯಾವುದಾದ್ರು ಒಂದು ಫೋಟೋ ತೆಗೆದಾಗ ಇದು ತುಂಬ ಪರ್ಸ್ನಲ್, ಇದನ್ನು ನಾನು ಯಾರಿಗೂ ತೋರಿಸ್ಬಾರ್ದು ಅಂತ ಅನಿಸಿದ್ದು ಯಾವ್ದಾದ್ರು ಇದೆಯಾ? ತುಂಬ ಇದೆ, ಕಪಡೆ ಇದೆ ಬೇಕಾದಷ್ಟು. ಯಾಕೆ? ಅದು ಈಗಲೇ ಹಾಕ್ಬಿಟ್ರೆ ಮಜಾ ಬರಲ್ಲ. ಒಂದು ಸ್ವಲ್ಪ ಮುಂದೆ ಹೊಡ್ಕೊಂಡು ಹಾಕೋಣ ಅಂತ ನಮಗೂ ಒಂದು ಆಸೆ ಆಗುತ್ತೆ. ಸ್ವಲ್ಪ ದಿನ ಬಿಟ್ಕೊಂಡು ಹಾಕೋಣ. ಏನು ಗೊತ್ತಾ, ಅದು ಹ್ಯೂಮನ್ ನೇಚರೋ ಇಲ್ಲ ಸ್ವಾರ್ಥನೋ ಗೊತ್ತಿಲ್ಲ. ಇವತ್ತು ತೆಗ್ದಿರೋದು ಇವತ್ತೇ ಹಾಕಕ್ಕೆ ಇಷ್ಟಪಡಲ್ಲ ನಾವು. ಬೇಡ ಸ್ವಲ್ಪ ಇರು, ವೆಯ್ಟ್ ಮಾಡೋಣ, ನಾಳೆ ಯಾರಾದರೂ ಹಾಕ್ತಾರ ನೋಡೋಣ, ಅವ್ರದ್ದು ನೋಡ್ಕೊಂಡು ಕಾಂಪೀಟ್ ಮಾಡೋಣ. ಅದು ಒಂದು ಟೈಮಲ್ಲಿ ಇತ್ತು, ಇವಾಗಿಲ್ಲ. ಮುಂಚೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅದೇ ಇದ್ದಿದ್ದು. ಅವ್ರು ಹಾಕ್ಬಿಡ್ತಾರ, ಇವ್ರು ಹಾಕ್ಬಿಡ್ತಾರ. ಅದು ಇನ್ಸ್ಟಾಗ್ರಾಮಲ್ಲಿ ಬರೀ ಇದ್ದಿದ್ದು ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಯಾವುದೇ ಆಗಲಿ ಎಲ್ಲ ಇದ್ದಿದ್ದು ಅವಾಗ ಒಂದು 3-4 ಪ್ಲಾಟ್ಫಾರ್ಮ್ ಇತ್ತು. ಇವಾಗಿನ ಥರ ತುಂಬ ವೈಡ್ ಆ್ಯಂಗಲಲ್ಲಿ ಹೋಗಿರಲಿಲ್ಲ. ಬರೀ ಈಗ ಹೋಗೋದು ಬರೀ ವಿಡಿಯೋಸಲ್ಲಿ ಸ್ಕ್ರಾಲಿಂಗ್ ಇದರಲ್ಲೇ ಸೆಗ್ಮೆಂಟಲ್ಲೇ ಹೋಗ್ತೀವಿ. ಆಗೆಲ್ಲ ಇದ್ದಿದ್ದು ಬರೀ ಫೋಟೋಸ್. ಅವ್ರು ಯಾವ್ದು ತೆಗೆದ್ರು, ಇವ್ರು ಯಾವ್ದು ತೆಗೆದ್ರು, ಅವ್ರಿಗೆ ಇದು ಸೈಟ್ ಆಯಿತು, ಇವ್ರಿಗೆ ಅದು ಸೈಟ್ ಆಯಿತು. ಇದೇ ಮೈಂಡಲ್ಲಿ ಇರ್ತಾ ಇತ್ತು. ಇವ್ರು ಈ ಥರ ಫೋಟೋ ಮಾಡಿದಾರೆ, ನಾವು ಈ ಥರ ಮಾಡಬೇಕಿತ್ತು. ಸೊ ಆ ಥರ ಇದ್ದು ಲಾಟ್ ಮೋರ್ ನಮ್ಮದು ಇದಿರಲಿ, ಪ್ರಿಸರ್ವ್ ಆಗಲಿ. ಇದು ಪ್ರಿಸರ್ವಲ್ಲಿ ಇಟ್ಟಿರೋಣ. ಅದು ಮಾಡಿನೇ ನಾನು ಎಷ್ಟೊಂದು ಶಾರ್ಟ್ಸ್ ಹಾಕಿಲ್ಲ, ಆರಾಮಾಗಿ ಇಟ್ಟಿದ್ದೀನಿ. ಇನ್ನು ಆಲ್ಮೋಸ್ಟ್ ಒಂದು 5 TB ಅಷ್ಟು ಶಾರ್ಟ್ಸ್ ಹಂಗೆ ಪೆಂಡಿಂಗ್ ಕೂತಿದೆ. ನೀವು ಹಾಕಿರೋದಕ್ಕೆ ಕಾರಣ ತುಂಬ ಇದೆ. ಕೆಲವೊಂದು ಪರ್ಸನಲ್ ಹಾಕ್ಬಾರ್ದು ಅಂತಲೂ ಇದೆ, ಕೆಲವೊಂದು ಹಾಕ್ಲಿ ನಾವು ನಿಧಾನಕ್ಕೆ ಹಾಕೋಣ. ಇನ್ನು ಲಾಸ್ಟ್ ಇಯರ್ ತೆಗೆದಿದ್ದು ಎಷ್ಟೊಂದು ಹಾಕಬಾರ್ದು ಅನ್ನೋ ಕಾರಣ ಏನು? ಹಾಕ್ಬಾರ್ದು ಅನ್ನೋ ಕಾರಣ ಸೇಫಾಗಿ ಲೈಕ್ ಕೆಲವೊಂದು ಶಾರ್ಟ್ಸ್ಗಳನ್ನ ಹಾಕಿದ್ರೆ ಇನ್ನೊಂದೆರಡು ಎಕ್ಸಾಂಪಲಿಗೆ ಒಂದು ತಾಯಿ ಮರಿ ಫೀಡಿಂಗ್ ಸಿಕ್ಕಿದೆ ತುಂಬ. ಸೊ ಕೆಲವೊಬ್ರು ತೊಗೊಂಡು ಅದನ್ನು ಎಲ್ಲ ಕಡೆ ಇದು ಮಾಡ್ಕೋತಾರೆ. ತುಂಬ ಎಷ್ಟೊಂದು ವೀಡಿಯೋಸ್ಗಳು ಫೋಟೋಸ್ ಕೂಡ ಮಿಸ್ಯೂಸ್ ಆಗಿದೆ. ಬೇರೆ ಯಾರು ತೊಗೊಂಡೋದಕ್ಕೆ ಏನೋ ಜಾತ್ರೆ ಮಾಡಿ ಏನೋ ಹಾಕೋತಾರೆ. ಸೊ ಅದೆಲ್ಲ ಕಂಪ್ಲೀಟಾಗಿ ಇಷ್ಟ ಆಗುತ್ತೆ. ಬೇಸಿಕಲಿ ಅದು ನಿಮಗೆ ಎಥಿಕ್ಸ್. ನಾವು ಒಂದು ಟೈಮ್ ತೊಗೊಂಡು ಒಂದು ಇದರಲ್ಲಿ ಹೋಗಿ ತೆಗೆದಿರ್ತೀವಿ. ಒಳ್ಳೆ ಥರ ಹಾಕೊಂಡ್ರೆ ಓಕೆ ಫೈನ್, ತುಂಬ ಜನ ಹಾಕೋತಾರೆ. ಈಗಲೂ ಸಖತ್ ತುಂಬ ಜನ ಹಾಕೋತಾರೆ ಶೇರ್ ಮಾಡಿ. ಕೆಲವೊಬ್ರು ಏನು ಮಾಡ್ತಾರೆ, ಅದಕ್ಕೆ ವೈಲ್ಡ್ ಲೈಫ್ ಸಂಬಂಧಪಟ್ಟಿದ್ದೇ ಅಲ್ಲ, ಹುಲಿ ಅನ್ನೋದು ರೇಂಜಿಗೆ ಹಾಕ್ತಾರೆ. ಸೊ ಅದು ಇಷ್ಟ ಆಗಲ್ಲ ಕೆಲವೊಂದಿಗೋಸ್ಕರ. ಕೆಲವೊಂದು ಪೇಜಸ್ ಅಲ್ಲಿ ಬೇರೆ ಬೇರೆ ಥರನೇ ಅದು ಚಿತ್ರೀಕರಣ ಆಗುತ್ತೆ. ಬೇರೆಯವ್ರಿಗೂ ಸಿಕ್ಕಿದೆ, ಅವ್ರು ಹಾಕೊಳ್ಳಿ, ಆಮೇಲೆ ನಾವು ಟೈಮ್ ಇದ್ರೆ ಹಾಕೋಣ ಸುಮ್ಮನೆ. ಸುಮಾರು ಸಬ್ಜೆಕ್ಟ್ಸ್ ಹೇಗಾಗುತ್ತೆ ಅಂತಂದರೆ, ಒಂದು ಒಳ್ಳೆ ಒಂದು ಫ್ರೇಮಲ್ಲಿ ಚಿಕ್ಕದಾಗಿ ಇದಿರೋದನ್ನ ಸ್ವಲ್ಪ ಮ್ಯಾಗ್ನಿಫೈ ಮಾಡಿ ಪುಟ್ಟ ಪೋರ್ಷನಲ್ಲಿ ಮಿನಿಮಲ್ ಅಷ್ಟಾಗಿ ಏನೋ ಒಂಥರ ಟ್ರೈ ಮಾಡಿಬಿಟ್ಟು ಕಂಪೋಸ್ ಮಾಡಿ ತುಂಬ ಖುಷಿಯಾಗಿ ಹೋಗಿರುತ್ತೆ ಒಂದೊಂದು ಫೋಟೋ ಮೇಲೆ. ವಾವ್ ಸಖತ್ತಾಗಿ ಬಂತು ಅಂತ. ಬಟ್ ಅದೆಲ್ಲೋ ಇರುತ್ತೆ. ಈ ದೊಡ್ಡ ಸ್ಕ್ರೀನಲ್ಲಿ ಎಡಿಟ್ ಮಾಡಿ ನೋಡಿದಾಗ ವಾವ್ ಅಂತ ಅನಿಸಿರುತ್ತೆ. ಆಮೇಲೆ ಕೊನೆಗೆ ಅಪ್ಲೋಡ್ ಮಾಡಿದ್ರೆ ಅಥವಾ ಫೋನಲ್ಲಿ ನೋಡಿದ್ರೆ ಏನಿದ್ದು ಅಂತ ಅನಿಸ್ಬಿಟ್ಟು. ಸೊ ಅಂಥವು ಡೆಫಿನೆಟ್ಲಿನೋ. ಇನ್ನೊಂದಷ್ಟು ಭಾರಿ ಚೆನ್ನಾಗಿದೆ, ಇದನ್ನ ಇಟ್ಕೊಳ್ಳೋಣ, ಯಾವಾಗಲೂ ಒಂದ್ಸಲ ಎಂಥದಕ್ಕೋ ಪೋಸ್ಟ್ ಮಾಡೋಣ ಅಂತ ಇಟ್ಕೊಂಡು ಅಲ್ಲೇ ಅದು ಪಾಪ ಕಳೆದು ಹೋಗಿರುತ್ತೆ. ಸೇಮ್ ಸಿಚುವೇಶನ್. ನಿದ್ದೆ ಮಾಡಿಸಿದೀವಿ, ತುಂಬಾ ಸಲ ನಿದ್ದೆ ಮಾಡಿಸಿದೀವಿ. ಎಕ್ಸಾಂಪಲ್ ಈಗ ಟೈಗರ್ಸ್ ಡೇ ಆಗಲಿ, ಲೆಪರ್ಡ್, ಎಲಿಫೆಂಟ್, ಫಾರೆಸ್ಟ್ ಡೇ ಇನ್ನೂ ತುಂಬ ಇದೆ. ನೆಕ್ಸ್ಟ್ ಇಯರ್ಗೆ ಒಳ್ಳೆ ಶಾರ್ಟ್ ಇದೆ, ಅದನ್ನ ಹಾಕೋಣ. ಕಾಲಿಟ್ಕೊಂಡಿದ್ರೆ ಎಲ್ಲ ಹಂಗಾರೆ ತುಂಬಾ ಇದೆ. ಅದು ಮುಂದಿನ ವರ್ಷ ಮರ್ತು ಹೋಗುತ್ತೆ, ಅಷ್ಟೇ. ಅಂದ್ರೆ ಈ ವರ್ಷದ ಹೊಸದು ವಾಪಸ್ ಬರುತ್ತೆ ಹೊರಗಡೆ, ಅಷ್ಟೇ ಸಿಂಪಲ್. ಲೇಟೆಸ್ಟ್ ಯಾವ್ದಿದೆ ಅದು ಹೊರಗಡೆ. ಅಂದ್ರೆ ನಾನು ಅದೇ ಒಂದು ಪ್ರೆಗ್ನೆಂಟ್ ಎಲಿಫೆಂಟ್ ಫೋಟೋ ಹೊಡೆದಿದ್ದೆ ಅಂತಲ್ಲ, ನಂಗೆ ಅದು ಫೋಟೋ ತೆಗೆದೆ. ಬಟ್ ಆ ಪರ್ಟಿಕ್ಯುಲರ್ ಫೋಟೋ ನಂಗೆ ಹಾಕೋದಕ್ಕೇನೋ ಮನ್ಸು ಬರಲಿಲ್ಲ. ಅಂದ್ರೆ ಅದ್ರದ್ದೊಂದು ಪರ್ಸನಲ್ ಮೂಮೆಂಟ್ ಅನ್ನೋ ಥರದ್ದೇನೋ ಫೀಲ್ ಆಗುತ್ತೋ, ಡಿಸ್ಟರ್ಬಿಂಗ್ ಆಗುತ್ತೆ. ಪ್ರೈವಸಿ ಅದು ನಿಮಗೆ ಭಯ ಇರಬೇಕು. ಅದು ನೋಡಿ ನನ್ನ ಫೋಟೋ ತೆಗ್ದಿದ್ದೇನೆ ಅಂತ ತಟ್ಟಿಸ್ಕೊಂಬಂದ್ರೆ ನಿಮ್ಮನ್ನ ಅದು ಇರ್ಬೋದೇನೋ ಗೊತ್ತಿಲ್ಲ. ಬಟ್ ಅದೇ ಹಂಗ ಅನ್ಸಿತ್ತು ನಂಗೆ. ಸೊ ಆ ಥರ ನಿಮ್ಗೆ ಯಾವ್ದಾದ್ರು? ಇಲ್ಲ, ಅದಿದೆ. ತುಂಬಾ ಡಿಸ್ಟರ್ಬಿಂಗ್ ನಮ್ಗೆ ಅನ್ಸುತ್ತೆ ಅಲ್ವಾ? ಕೆಲವೊಂದು ಬೇರೆ ಪಿಕ್ಚರ್ಸ್ ನೋಡಿದಾಗ್ಲೂ ಅಲ್ಲಿ ಕೆಲವೊಂದು ಡಿಸ್ಟರ್ಬಿಂಗ್, ಬ್ಯಾಡ್ ಆಗಿತ್ತು, ಹಾಕ್ಬಾರ್ದಾಗಿತ್ತು. ನಾನೊಂದು ಪರ್ಟಿಕ್ಯುಲರ್ ಬರ್ಡ್, ಪೆರ್ಗ್ರೀನ್ ಫ್ಯಾಲ್ಕನ್ ಸ್ಟಿಲ್ಟ್ ಅಂತ ಒಂದು ಬರ್ಡ್ ಇದೆ, ಅದ್ರದ್ದು ಕಿಲ್ ಮಾಡಿ ಕೂತ್ಕೊಂಡಿತ್ತು. ಇಷ್ಟು ವರ್ಷ ಹಾಕಿರಲಿಲ್ಲ. ಆರಾಮಾಗಿ ಹಾಕೋಣ, ಇದು ಆಗಲಿ ಸ್ವಲ್ಪ ನೋಡೋಣ, ಇದು ಸ್ವಲ್ಪ ದಿನ ಪ್ರೋಸೆಸ್ ಮಾಡಬೇಕು, ಒಳ್ಳೆ ಲೆವೆಲಲ್ಲಿ ಪ್ರೋಸೆಸ್ ಮಾಡಿ ಹಾಕೋಣ.
ಫೈನಲ್ ಆಗಿ ಏನಾಯ್ತು ಗೊತ್ತಾ, 2020 ತೆಗ್ದಿರೋದು, ಈಗ 2026 ಪ್ರೆಸೆಂಟ್ ಮಾಡಿದ್ದೀನಿ. 6 ವರ್ಷ ಆದಮೇಲೆ ನಾನು ಪೋಸ್ಟ್ ಮಾಡಿದೆ. 6 ವರ್ಷ ಏನು ಮಾಡಿಲ್ಲ. ಹಾರ್ಡ್ ಡಿಸ್ಕೆ ಫುಲ್, ಆ ಹಾರ್ಡ್ ಡಿಸ್ಕಲ್ಲಿ ಇರೋದು ಯಾವುದು ಇನ್ನೂ ಪೋಸ್ಟ್ ಮಾಡಿಲ್ಲ ನಾನು, ಹಂಗೇ ಇಟ್ಟಿದ್ದೀನಿ. ಇನ್ನೊಂದ್ಸಲ ತುಂಬಾ ಚೆನ್ನಾಗಿದೆ ಅಂತ ಆಸೆ ಪಟ್ಟು ಇಟ್ಕೊಂಡಿರ್ತೀನಿ, ಅಂದ್ರೆ ನನ್ನ ಕೇಸು, ಬೇರೆಯವ್ರಿಗೆ ಆಮೇಲೆ ಅಪ್ಲೋಡ್ ಮಾಡಿ ನೋಡಿದ್ರೆ ಯಾರೋ ಒಂದು 4 ಜನ ಓಕೆ ಅಂತ ಅಂದ್ಬಿಡ್ತಾರೆ. ಎಷ್ಟು ಕಷ್ಟಪಟ್ಟು 2 ಲೈಟ್ ಇಟ್ಟು 3 ಫ್ಲಾಶ್ ಎಂತೆಂಥದ್ದು ತಲೆ ಉಪಯೋಗಿಸ್ತೀವಿ, ಹಿಂಗೆ ಬೇಡ ಬಿಡು, ಇದ್ರ ಬದಲಿ ಹಾಕೋದೇ ಬೇಡ ಅಂತ ಅನ್ಸುತ್ತೆ. ಹಾಗೆ. ಸೊ ಇತ್ತೀಚಿನ ದಿನಗಳಲ್ಲಿ ಈಗ ಸುಮಾರು ಕಡೆ ನೋಡಿರ್ತೀವಿ ಇನ್ಸ್ಟಾಗ್ರಾಮಲ್ಲಿ ಒಳ್ಳೆ ಫೋಟೋಗ್ರಾಫರ್ಸ್ ಅಂತ ಹೆಸರಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಆ ರೀತಿಯ ಫೋಟೋಗ್ರಾಫರ್ಸ್ ಅಥವಾ ಒಳ್ಳೆ ಫೋಟೋಗ್ರಾಫರ್ಸ್ ಜಾಸ್ತಿ ಆಗೋದಕ್ಕೆ ಕಾರಣ ಏನಿರ್ಬೋದು? ಇನ್ಸ್ಟಾಗ್ರಾಮೇ ಕಾರಣ. ಒಂದು ಸೋಷಿಯಲ್ ಮೀಡಿಯಾ ಕಾರಣ, ಎರಡನೇದು ಈ ನಾಲೆಜ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಜನರಿಗೆ ಏನು ಗೊತ್ತಾ, ಯಾವ ಕ್ಯಾಮ್ರಾ ತೊಗೋಬೇಕು ವೈಲ್ಡ್ ಲೈಫ್ಗೆ ಅನ್ನೋ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಇವಾಗ ಗೂಗಲಲ್ಲಿ ವಿಚ್ ಕ್ಯಾಮ್ರಾ ಶುಡ್ ಯೂಸ್ ಫಾರ್ ವೈಲ್ಡ್ ಲೈಫ್ ಅಂತ ಹಾಕಿದ್ರೆ ಈ ಲೆನ್ಸ್ ತಗೋ ಇದು ತಗೋ ಅಂತ ಅದೇ ಕೊಡುತ್ತೆ. ಜನ ಏನು ಮಾಡ್ತಾ ಇದ್ದಾರೆ, ಈಚ್ ಆ್ಯಂಡ್ ಎವ್ರಿಥಿಂಗ್. ಇನ್ ಪ್ರೀವಿಯಸ್ ಡೇಸ್ ನನಗೆ ಬಂದರೆ ಪೇರೆಂಟ್ಸು ದುಡ್ಡು ಕೂಡಿಡು, ನೀನು ಮುಂದಕ್ಕೆ ಏನು ಬೇಕಿದ್ರು ಶೋಕಿ ಮಾಡ್ಬೋದು, ಇವೆಲ್ಲ ಇದು ಶೋಕಿ ಅಂತ ಅವ್ರು ಕರೆಯೋದು. ದೇ ಕಾಲ್ ಇಟ್ ಆಸ್ ಶೋಕಿ. ಸೊ ಬಿಕಾಸ್ ಅಫ್ಕೋರ್ಸ್ ಅದು ಎಕ್ಸ್ಪೆನ್ಸಿವ್ ಹಾಬಿ, ಇದು ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಈಗ ಏನು ಮಾಡ್ತಾರೆ ಗೊತ್ತಾ, ಈಚ್ ಆ್ಯಂಡ್ ಎವ್ರಿ ಒನ್ ನ್ಯೂ ಕಮರ್ಸ್ ಇವಾಗ ಯಾರು ಇರ್ತಾರೆ, ಅವ್ರು ಇನ್ನೂ ಇವಾಗ ಎಲ್ಲೋ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ, ಅರ್ನಿಂಗ್ ಮಾಡ್ತಾ ಇರ್ತಾರೆ ಪೆನ್ನಿ ಟು ಪೆನ್ನಿ. EMIs ವಿಲ್ ಬಿ ಈಸಿ ಫಾರ್ ದೆಮ್. ತೊಗೋತಾರೆ, ಕ್ಲೀನಾಗಿ EMI ಪೇ ಮಾಡ್ತಾರೆ, ದೇ ವಿಲ್ ಬಿ ಈಸಿ ಎಂಟ್ರಿ. ಕೆಲವ್ರು ಏನು ಮಾಡ್ತಾರೆ, ಈಸಿ ಎಂಟ್ರಿನೂ ತೊಗೋತಾರೆ, ಈಸಿ ಎಕ್ಸಿಟು ತೊಗೋತಾರೆ ಇದರಿಂದ. ಸೊ ದಟ್ ಈಸ್ ಹೌ ದ ಥಿಂಗ್ಸ್ ಆರ್. ಬಂದಿದ್ದು ಎರಡನೇ ದಿನ ನಾನು ನೋಡಿದ್ದೀನಿ, ಕೆಲವೊಂದು ಇದರಲ್ಲಿ ಪ್ಲ್ಯಾಟ್ಫಾರ್ಮ್ಸಲ್ಲಿ ಲಿಸ್ಟ್ ಆಗುತ್ತೆ, 2 months 3 monthsಗೆಲ್ಲ ಅದು EMI ನಾನು ತೀರಿಸ್ಬಿಡ್ತೀನಿ, ನೀವು ದಯವಿಟ್ಟು ತೊಗೊಳ್ಳಿ ಇದನ್ನು, ಎಷ್ಟಕ್ಕೆ ಹೋಗಿದ್ರೆ ಅಷ್ಟಕ್ಕೆ ಅಂತ ಮಾರಕ್ಕೆ ರೆಡಿ ಇಟ್ಟಿರ್ತಾರೆ. ಅಂದರೆ ಅಷ್ಟು ಪ್ರಾಬ್ಲಮ್ಮು ಇದೆ. ಫಸ್ಟ್ ಪ್ಲ್ಯಾನಿಂಗ್ ಇಲ್ಲದೆ ಮುಂದಕ್ಕೆ ಬರಬಾರ್ದು ಈ ಗೇರ್ಸ್ ತೊಗೋಬೇಕಾದಾಗ ಅಂತ ನನ್ನ ಒಂದು ಅಭಿಪ್ರಾಯ. ಈ ಮಿರರ್ಲೆಸ್ ಕ್ಯಾಮ್ರಾಗಳು ಬಂದಮೇಲೆ ಫೋಟೋ ತೆಗೆಯೋದು ತುಂಬ ಸುಲಭ ಆಗಿದೆ, ರೈಟ್? DSLR ಆಗಿತ್ತು ಅಂತಂದರೆ ಅದರಲ್ಲೂ ಆಟೋ ಮೋಡ್ ಇದೆ, ತೆಗಿಬೋದು, ಪರವಾಗಿಲ್ಲ. ಆದರೆ ಮುಂಚೆ ಅವು ತುಂಬ ಕಾಸ್ಟ್ಲಿ ಇರ್ತಿದ್ವು. ಇವಾಗ ಆ ಮಟ್ಟಿಗೆ ಕಾಸ್ಟ್ಲಿ ಅಂತ ಅನ್ಸಲ್ಲ. ಒಂದು 50,000 ರೂಪಾಯಿಗೆ ತುಂಬ ಚೆನ್ನಾಗಿರೋ ಕ್ಯಾಮ್ರಾ ಬಾಡಿ ಬಂದುಬಿಡುತ್ತೆ ಮಿರರ್ಲೆಸ್. ಇನ್ನೊಂದು 30-40 ಸಾವಿರಕ್ಕೆ ಒಳ್ಳೆ ಟೆಲಿ ಲೆನ್ಸ್ ಬಂದುಬಿಡುತ್ತೆ, ಸಾಕಷ್ಟು ಒಳ್ಳೆ ರೀಚ್ ಇರೋದು. ಅಥವಾ ಈ ರೆಂಟಲ್ ಕಂಪನಿಗಳು ಬಂದುಬಿಟ್ಟಿದ್ದಾವೆ, ವಿಚ್ ಮೇಕ್ಸ್ ಇಟ್ ವೆರಿ ಅಫೋರ್ಡೆಬಲ್. ಇವಾಗ ನನ್ನ ಹತ್ರ 1.5 ಲಕ್ಷ ಇಲ್ಲ ಒಂದು ಲೆನ್ಸ್ ತೊಗೊಳಕ್ಕೆ ಅಂತಂದರೆ, ಒಂದು ಟ್ರಿಪ್ಪಿಗೆ ಅಂತ ಅಂದ್ಬಿಟ್ಟು ನಾನು ಬಾಡಿಗೆ ತೊಗೊಂಡು ಹೋಗ್ಬೋದು. ಸೊ ಇದರಲ್ಲಿ ಹೇಗೆ ಅಂತಂದರೆ, ನಾನು ಇಡೋ ಸೆಟ್ಟಿಂಗ್ಸು ಫೋಟೋ ತೆಗೆದ ನಂತರ ಹೇಗೆ ಕಾಣುತ್ತೆ ಅಂತಂದ್ಬಿಟ್ಟು ಹೀಗೆ ಕಣ್ಣಲ್ಲಿ ನೋಡ್ಬೋದು ಮಿರರ್ಲೆಸ್. ಅದರ ಸಲುವಾಗಿ ಎಲ್ಲರೂ ಪ್ರೋಗಳಾಗೋಕ್ಕೆ ಸುಲಭ ಆಗಿದೆ ಇವಾಗ. ಅದೇ ಹಳೆ DSLR ಅಂತ ಅಂದರೆ ಏನು ಎಫೆಕ್ಟ್ ಇದೆ, ನಾನು ಶಟರ್ ಸ್ಪೀಡ್ ಆ ಕಡೆ ಜಾಸ್ತಿ ಮಾಡಿಬಿಟ್ಟಿದ್ನೋ ಕಡಿಮೆ ಮಾಡಿದ್ನೋ, ಅಪರ್ಚರ್ ಏನಾಗಿದೆ, IS ಏನೋ, ಫೋಟೋ ತೆಗೆದ ನಂತರ ಮಾತ್ರ ಗೊತ್ತಾಗ್ತಿದ್ದಿದ್ದು. ಇದು ಫೋಟೋ ತೆಗಿಯೋಕ್ಕೆ ಮುಂಚೆನೂ ಗೊತ್ತಾಗುತ್ತೆ. ಈ ಟೆಕ್ನಾಲಜಿ ಇಂಪ್ರೂವ್ಮೆಂಟಿಂದ ಜಾಸ್ತಿ ಜನ ಫೋಟೋಗ್ರಾಫರ್ಸ್ ಬರ್ತಾ ಇದ್ದಾರೆ. ಲರ್ನಿಂಗ್ ಕರ್ವ್ ಇದೆಲ್ಲ ತುಂಬ ಸುಲಭ ಇದೆ. ಯಾರು ಬೇಕಾದರೂ ಚೆನ್ನಾಗಿರೋ ಫೋಟೋ ತೆಗಿಬೋದು ಈಗಿನ ಕಾಲದಲ್ಲಿ, ಈ ಒಳ್ಳೊಳ್ಳೆ ಕ್ಯಾಮ್ರಾಗಳು. ಅದರಿಂದ ಜಾಸ್ತಿ ಜನ ಫೋಟೋಗ್ರಾಫರ್ಗಳಾಗ್ತಿದೆ ಅಂತ ಅನ್ಸುತ್ತೆ. ಬಟ್ ಈ ಫೀಲ್ಡಲ್ಲಿ ಏನೇನು ಚಾಲೆಂಜಸ್ ಇದೆ ಅಂತ ಅನ್ಸುತ್ತೆ ನಿಮಗೆ? ಕಷ್ಟಗಳು ಏನೇನಿರ್ಬೋದು? ಹಾಂ, ಇದು ಒಂದು ಔಟ್ಲುಕ್ ಇಷ್ಟು ಹೇಳಿದ್ದು ಸುಲಭ. ಆಮೇಲೆ ಉದಾಹರಣೆಗೆ ಇಲ್ಲೇ ನಮ್ಮ ಕಬಿನಿಗೆ ಹೋಗ್ತೀನಿ ಅಂತ ಅಂದ್ಕೊಳ್ಳಿ, ಇವರು ಕ್ಯಾಮ್ರಾಗೆ ಇಷ್ಟು ಚಾರ್ಜ್ ಅಂತ ಅಂದ್ಬಿಟ್ಟು ಇಲ್ಲಿಂದ ಮೊದಲು ಹೋಗಿ ಬರೋದು. ಶನಿವಾರ ಭಾನುವಾರ ಅಂತಂದರೆ ಈ ಟ್ರಾಫಿಕ್ ಅದು ಮೊದಲೇ ತುಂಬ ಹೋಗಿರುತ್ತೆ. ಅದರಲ್ಲಿ ನಾವು ವೀಕ್ ಡೇ ಏನಾರು ಮಾಡಿದ್ವಿ, ರಜಾ ತಗೊಂಡ್ವಿ ಅಂತ ಅಂದ್ಕೊಂಡು ಹೋದರೆ ಅಲ್ಲಿ ಈ ಕ್ಯಾಮ್ರಾ ಚಾರ್ಜು, ಎಂಟ್ರಿ ಫೀಸು, ಸಫಾರಿ ಫೀಸು, ದುಡ್ಡು ಉಳ್ಕೊಳಕ್ಕೆ, ಇದು ಎಲ್ಲದು ದುಡ್ಡೇ. ಅದೇ ಜೊತೆ ದುಡ್ಡದೊಂದು ಚಾಲೆಂಜಸ್. ಹೌದು. ಸೊ ಅದ್ರ ಜೊತೆಗೆ ಇನ್ನೇನೇನು ಚಾಲೆಂಜ್ ಇರ್ಬೋದು ಅಂತ ಹೊಸ ಮೆಮೊರಿ ಕಾರ್ಡ್ ಲಿಸ್ಟ್ ಮಾಡ್ತಾ ಹೋಗೋಣ ಅಂತ ಅಷ್ಟೇ. ಹಂಗ ಬಹುಶಃ ಎಲ್ಲ ದುಡ್ಡಿಂದಾನೇ ಬರುತ್ತೆ. ಉಳ್ಕೊಳ್ಳೋ ಜಾಗ, ಗೈಡ್, ಸಫಾರಿ, ಹಾರ್ಡ್ ಡಿಸ್ಕ್, ಕ್ಯಾಮ್ರಾ ಎಕ್ವಿಪ್ಮೆಂಟ್, ಸ್ಟೋರೇಜ್, ಅದನ್ನ ಪ್ರೋಸೆಸ್ ಮಾಡಕ್ಕೆ ಲ್ಯಾಪ್ಟಾಪ್ಗಳು, ಅದನ್ನ ಪ್ರೋಸೆಸ್ ಮಾಡೋ ಸಾಫ್ಟ್ವೇರ್ಗಳು. ಇರ್ಲಿ ಪರವಾಗಿಲ್ಲ, ಜೀಪ್ ಸಿಗುತ್ತೋ ಇಲ್ವೋ ಅಂತ ಡೌಟ್. ಜೀಪ್ ಸಿಗುತ್ತೋ ಇಲ್ವೋ, ಆಮೇಲೆ ಅದೇ ಸೀಟೇ ಸಿಗುತ್ತೋ ಇಲ್ವೋ, ಡ್ರೈವರ್ ಅವರೇ ಬರ್ತಾರೋ ಇಲ್ವೋ, ಆಮೇಲೆ ಎಲ್ಲ ಇದೆ, ಎವ್ರಿಥಿಂಗ್ ಇಸ್ ಕೌಂಟ್ಸ್. ಆಮೇಲೆ ವೆದರ್ ಕರೆಕ್ಟ್ ಆಗಿರ್ಬೇಕು, ನಾವು ದೇವ್ರನ್ನ ಬೇಡ್ಕೋಬೇಕು ವೆದರ್ ಕರೆಕ್ಟ್ ಆಗಿರ್ಲಿ. ಒಂದ್ ಮಳೆ ಆದ್ರೆ ಗಾನ್,
ಮುಗೀತು, ಯಾವುದು ಸಿಗಲ್ಲ ನಮಗೆ ಅನ್ನೋದು ಫಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ಚಾಲೆಂಜಸ್ ಕೆಲವೊಂದ್ಸಲ ಮಳೆಯಲ್ಲೂ ಆಗಿರೋದಿದೆ ನನಗೆ ಟೈಗರ್. ಅದು ಪುಣ್ಯ ಮಾಡಿರ್ಬೇಕು. ಅದು ಸ್ಟ್ರಾಂಗ್ ಫೀಲ್ ಇಟ್ಕೊಂಡು ಹೋಗಿ ಮಾಡ್ಕೊಂಬಂದೆ. ಅವರು ಸಿಗಲ್ಲ ಅಂತ ಹೇಳಿದ್ರು ಡೈರೆಕ್ಟಾಗಿ, ಇಲ್ಲ ಮೇಡಮ್ ಯಾಕೋ ಸಿಗೋ ಥರ ಇದೆ ಅಂತ. ಹೋದೆ, ಬಟ್ ಸಿಕ್ತು, ವಿತ್ ಕಬ್ಸ್ ಸಿಕ್ತು. ಪುಣ್ಯ ಮಾಡಿದ್ದೆ, ಅದು ಒಳ್ಳೆ ಶಾರ್ಟ್ ಆಯಿತು. ಅಷ್ಟು ಮಾಡ್ಕೊಂಡು ಬಂದೆ. ಅದು ಆವಾಗ ಬೋನಸ್ ನಮಗೆ ಅವೆಲ್ಲ. ಬಟ್ ಸಿಗಲ್ಲ ಫಸ್ಟ್ ಎಕ್ಸ್ಪೆಕ್ಟೇ ಮಾಡಬಾರ್ದು, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗೋದು ನಿಲ್ಲಿಸ್ಬೇಕು. ಅದು ಆಗಲ್ಲ ಮನ್ಸಿಗೆ, ಯಾಕೆಂದರೆ ಯಾರಿಗೂ ಆಗಿದೆ ಅಂದಾಗ ನಮಗೂ ಒಂದು ಆಗಲಿ ಅಂತ ಒಂದು ಮೈಂಡಲ್ಲಿ ಮೂಲಲ್ಲಿ ಅನ್ಸ್ಬಿಡುತ್ತೆ ಒಂದು ಕಡೆ. ಇನ್ನೇನೇನು ಚಾಲೆಂಜಸ್? ಬಹುಶಃ ಇದೆ Safarili. ರಜಾ ಹಾಕೊಳ್ಳೋದು, ಮಿಕ್ಕಿದ್ದ ಏನಾರು ಕಮಿಟ್ಮೆಂಟ್ಗಳಿತ್ತು ಅಂತಂದ್ರೆ ಅದನ್ನು ಮುಂದೂಡಿ ಅಥವಾ ಈ ಬೇಗ ಮುಗಿಸ್ಕೊಂಡು ಪ್ಲಾನ್ ಮಾಡೋದು. ಒಟ್ಟಿನಲ್ಲಿ ಅಲ್ಲಿಗೆ ಹೋಗೋ ತನಕ ಎಲ್ಲ ತೊಂದರೆನೇ ಅನ್ಸುತ್ತೆ. ನೀವು ಫುಲ್ ಟೈಮ್ ಇದರಲ್ಲಿ ಚಾಲೆಂಜ್ ಮೇನ್ ಅಂದ್ರೆ ಯಾವ ಫಾರೆಸ್ಟ್ ಹೋಗ್ಲಿ ಅಂತ ಅದು ಯಾವ ಟೈಮಲ್ಲಿ ಎಲ್ಲಿ ಟೈಮಲ್ಲಿ ಯಾವ ಫಾರೆಸ್ಟ್ ಮೊಮೆಂಟ್, ಅದೇ ಬೇಜಾರು. ಆದಿತ್ಯ ಅವರೇ, ನೀವು ಮ್ಯಾಕ್ರೋಯಿಂದ ಹಿಡಿದು ಏರಿಯಲ್, ಲ್ಯಾಂಡ್ಸ್ಕೇಪ್, ಬೇರೆ ಬೇರೆ ರೀತಿ ಎಲ್ಲ ಥರದ ಫೋಟೋಗ್ರಫಿನೂ ಮಾಡ್ತೀರಾ. ಸೊ ಬೇರೆ ಬೇರೆ ಜಾಗಗಳಿಗೆ ಅಥವಾ ಬೇರೆ ಬೇರೆ ಫೋಟೋಗ್ರಫಿಗೆ ನಿಮ್ಮ ಕ್ರಿಯೇಟಿವ್ ಮೈಂಡ್ಸೆಟ್ನ ಹೇಗೆ ಬದಲಾಯಿಸ್ತೀರಾ? ಅದು ಯಾವ ಥರ ಬದಲಾಯಿಸೋಕ್ಕಾಗುತ್ತೆ ಅಂದರೆ, ನನ್ನ ಹತ್ರ ಎಷ್ಟು ಲೆನ್ಸ್ಗಳಿದೆ ಫಸ್ಟ್ ಚೆಕ್ ಮಾಡ್ಕೋತೀನಿ. ನನಗೆ ಯಾವ ಸೀನರಿಯಾಗಿ ಯಾವ ಲೆನ್ಸ್ ಸೆಟ್ ಆಗುತ್ತೋ ಅದನ್ನು ನಾನು ಲಾಕ್ ಮಾಡ್ಕೊಂಡು ಐ ವಿಲ್ ಟೇಕ್ ದಿ ಫೋಟೋಗ್ರಾಫ್. ಇವಾಗ ಕೆಲವೊಮ್ಮೆ ನಾನು ಲಡಾಖ್ ಹೋಗಿದ್ದೀನಿ. ಲಡಾಖಲ್ಲಿ ನಾನು ಲ್ಯಾಂಡ್ಸ್ಕೇಪು 600 mm ಹೊಡೆದಿರೋದು ಇದೆ. ಅದು ನನ್ನ ಪರ್ಸ್ಪೆಕ್ಟಿವ್. ನನಗೆ ಆ ಬೆಟ್ಟ, ಓನ್ಲಿ ಆ ಬೆಟ್ಟ ಮಾತ್ರ ಕಾಣಬೇಕು ಅಂದಾಗ ನಾನು 600 mm ತೆಗಿತೀನಿ. ನನಗೆ ಅದು ಕ್ಲೋಸಪ್ ಶಾಟೇ ಬೇಕು ಅಂತ. ಆ ಥರ ಪ್ರತಿಯೊಂದರಲ್ಲೂ ನಾವು ಒಂದೊಂದು ಇದು ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಲ್ಯಾಂಡ್ಸ್ಕೇಪಲ್ಲಿ ಕೆಲವ್ರು ಏನು ಮಾಡ್ತಾರೆ, 18 mm ಅಲ್ಲೇ ಲ್ಯಾಂಡ್ಸ್ಕೇಪ್ ತೆಗಿಬೇಕು ಅಂತಾರೆ. ಇಲ್ಲ, 18 mm ಅಲ್ಲೇ ಲ್ಯಾಂಡ್ಸ್ಕೇಪ್ ಮಾಡಬೇಕು ಅನ್ನೋದು ಒಂದು ಭ್ರಮೆ ಅಷ್ಟೇ. ಪ್ರತಿಯೊಂದು ಲೆನ್ಸಲ್ಲೂ ಲ್ಯಾಂಡ್ಸ್ಕೇಪ್ ಮಾಡ್ಬೋದು, ಪ್ರತಿಯೊಂದು ಲೆನ್ಸಲ್ಲೂ ವೈಲ್ಡ್ ಲೈಫ್ ಮಾಡ್ಬೋದು. ಬಟ್ ನೀವು ತೋರಿಸೋ ವಿಧಾನದ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಓಕೆ, ಈಗ ಹೊಸದಾಗಿ ಡ್ರೋನ್ ಫೋಟೋಗ್ರಫಿನ ತುಂಬ ಆಗ್ತಾ ಇರೋದ್ರಿಂದ ವೈರಲ್ ಆಗ್ತಾ ಇದೆ. ಸೊ ಇದು ವೈಲ್ಡ್ ಲೈಫ್ ಸ್ಟೋರಿ ಟೆಲ್ಲಿಂಗ್ನ ವಿಧಾನವನ್ನು ಹೇಗೆ ಬದಲಿಸಿದೆ? ಖಂಡಿತ ಬದಲಾಯಿಸುತ್ತೆ, ಇಲ್ಲ ಅಂತಿಲ್ಲ. ಲೋ ಸೌಂಡ್ ಪ್ರೊಪೆಲ್ಲರ್ಸ್ ಯೂಸ್ ಮಾಡಿದ್ರೆ ಒಂದು ಡಿಸ್ಟೆನ್ಸ್ ಅಂತ ಯೂಸ್ ಮಾಡಬೇಕು, ತುಂಬ ಹೈಟ್ ಇರಬೇಕು. ಯಾವುದೇ ಒಂದು ಡ್ರೋನ್ನ ಹಾರಿಸ್ತಾ ಇದ್ದರೆ ಅದಕ್ಕೆ ಮ್ಯಾಗ್ನಿಫಿಕೇಷನ್ನು ಬಂದುಬಿಟ್ಟು ಒಂದು 80x ಝೂಮ್ ಇರೋದು ಲೆನ್ಸ್ ಅದಕ್ಕಿದ್ದು. ಅದು ಇನ್ಸ್ಪೈರ್ 3 ಇಂಥ ದೊಡ್ಡ ದೊಡ್ಡ ಡ್ರೋನ್ಸ್ನಲ್ಲಿ ಮಾತ್ರ ಮಾಡೋಕ್ಕೆ ಸಾಧ್ಯ ವೈಲ್ಡ್ ಲೈಫು. ನಾರ್ಮಲ್ ಡ್ರೋನ್ ಇಟ್ಕೊಂಡು ಮಾಡ್ತೀವಿ ಅಂದರೆ ಅದು ತಪ್ಪಾಗುತ್ತೆ, ಬಿಕಾಸ್ ವೈಲ್ಡ್ ಲೈಫ್ ಡಿಸ್ಟರ್ಬೆನ್ಸ್ ಕಾಣುತ್ತದು, ಬೇಡ ಅಂತ ನನ್ನ ಒಂದು ಅಭಿಪ್ರಾಯ. ಅದು ವೈಲ್ಡ್ ಲೈಫ್ ಹೀಗೆ ಇರಲಿ ಆದಷ್ಟು. ಬಟ್ ಏರಿಯಲ್ ಥ್ರೂ ಮಾಡ್ತೀರಾ ಅಂದರೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ಮಾಡಿ. ಈ ನಿಮಗೆ ಒಂದಂದರೆ ಹೇಳೋದಾದ್ರೆ ನಿಮ್ಮ ವರ್ಸೆಟಾಲಿಟಿ, ಸೊ ಬೇರೆ ಬೇರೆ ರೀತಿ, ಹೌದು, ಅದು ನಿಮ್ಮ ಫೋಟೋಗ್ರಫಿಗೆ ಓಕೆ ನಾನು ವರ್ಸಟೈಲ್ ಆಗಿ ಇರ್ತೀನಿ ಅನ್ನೋದಕ್ಕೆ ಹೆಲ್ಪ್ ಮಾಡುತ್ತಾ ಅಥವಾ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತಾ ನಾನು ಯಾವ ಥರ ಫೋಟೋ ಹೊಡಿಬೇಕು ಅನ್ನೋದಕ್ಕೆ? ಈಗ ನಾನು ಬಂಡೀಪುರ್ ಹೋಗಬೇಕು ಅಂದ್ಕೊಂಡೆ, ಬಂಡೀಪುರ್ಗೆ ಹೋಗ್ತೀನಿ. ಬಂಡೀಪುರ್ ಹೋದಾಗ ನನಗೆ ಇವತ್ತು 2 ಸಫಾರಿ ಮಾಡ್ತೀನಿ. ಈ 2 ಸಫಾರಿಲಿ ನನಗೆ ಟೈಗರು ಲೆಪರ್ಡ್ ಆಯಿತು ಅಂದ್ಕೊಳ್ಳಿ. ಅಲ್ಲಿಗೆ ನಾನು ಟಾರ್ಗೆಟ್ ಕಂಪ್ಲೀಟ್ ಮಾಡ್ಕೊಂಡು ಸೀದಾ ನಾನು ಊಟಿಗೆ ಹೋಗ್ತೀನಿ. ಊಟಿಲಿ ಹೋಗ್ಬಿಟ್ಟು ಊಟಿಲಿ ಏನು ಗೊತ್ತಾ, ಲ್ಯಾಂಡ್ಸ್ಕೇಪ್ ಮಾಡಬೇಕು ಅನ್ಸುತ್ತೆ, ಲ್ಯಾಂಡ್ಸ್ಕೇಪ್ ಮಾಡ್ತೀನಿ. ತಿರ್ಗಾ ಅಲ್ಲಿಂದ ಇಳಿದು ತಿರ್ಗಾ ನಾನು ಕೊಯಂಬತ್ತೂರು ಬರ್ತೀನಿ. ಆ ಥರ ಒಂದೊಂದು ಲ್ಯಾಂಡ್ಸ್ಕೇಪ್, ಇನ್ನೂ ಒಂದು ಯಾವುದಾದ್ರು ಲ್ಯಾಂಡ್ಸ್ಕೇಪ್ ನೋಡಿದ್ರೆ ಲ್ಯಾಂಡ್ಸ್ಕೇಪ್ ಮಾಡ್ತೀನಿ. ನನಗೆ ಯಾವ ಥರ ಏರಿಯಲ್ ಮಾಡಬೇಕು ಅನಿಸ್ತಾ ಏರಿಯಲ್ ಮಾಡ್ತೀನಿ. ನನಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ತೊಗೊಂಡು ಹೋಗ್ತೀನಿ ಅದನ್ನು. ಇಲ್ಲ ಸ್ಟಾರ್ ಗೇಸಿಂಗ್ ಮಾಡಬೇಕು, ಯಾವ್ಯಾವ ಲೊಕೇಶನಲ್ಲಿ ಏನೇನು ಸಿಗುತ್ತೋ ನೋಡ್ಕೋತೀನಿ. ಆ ಡೇ ಯಾವ ಥರ ಕೋಆಪ್ರೇಟ್ ಮಾಡುತ್ತೋ ಹಾಗೆ ಮಾಡ್ಕೊಂಡು ಹೋಗ್ತೀನಿ ನಾನು ಅಷ್ಟೇ. ನಿಮಗೆ ಯಾವುದು ಕಷ್ಟ ಅಂತ ಅನಿಸುತ್ತೆ? ಅಂದರೆ ಈ ಮ್ಯಾಕ್ರೋ ಒಂದು ಸಣ್ಣ ಕೀಟ ಫೋಟೋ ಹೊಡೆಯೋದಾ ಅಥವಾ ದೊಡ್ಡ ಪ್ರಾಣಿಗಳದ್ದು ಅಥವಾ ಲ್ಯಾಂಡ್ಸ್ಕೇಪು? ಕಲಿತಾ ಎಲ್ಲನೂ ಸುಲಭನೇ, ಬಟ್ ಕಲಿಯೋವರೆಗೂ ಎಲ್ಲ ಕಷ್ಟನೇ. ನಾನು ಹೇಳೋ ಒಂದು ಪ್ರಕಾರ ಏನು ಗೊತ್ತಾ, ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ಪ್ರಾಕ್ಟೀಸ್ ಇವಾಗ ನಾನೇನು ಮಾಡ್ತೀನಿ, 2 ವರ್ಷ 3 ವರ್ಷ ಬಿಟ್ಬಿಡ್ತೀನಿ, ಕ್ಯಾಮ್ರಾನೇ ಮುಟ್ಟಲ್ಲ ಅಂತ ಅಂದ್ಕೊಂಡು ನಾನು ತಿರ್ಗಾ ಕ್ಯಾಮ್ರಾ ಮುಟ್ಟಕ್ಕೆ ಹೋದಾಗ ಟಚ್ ಹೋದರೆ ತಿರ್ಗಾ ಪ್ರಾಕ್ಟೀಸ್ ಮಾಡ್ಕೊಂಡೇ ಬರಬೇಕು. ಡೈಲಿ ಡೇ ಇನ್ ಡೇ ಔಟ್ ನಾನು ಹಿಡಿಬೇಕು ಕ್ಯಾಮ್ರಾನ, ಆವಾಗಲೇ ಅದು ಅಗೈನ್ ಕಮ್ ಬ್ಯಾಕ್ ಟು ದ ಟಚ್. ಆ ಥರ ಈ ದೊಡ್ಡ ಪ್ಲ್ಯಾಟ್ಫಾರ್ಮ್ಗಳ ಜೊತೆ ಕೆಲಸ ಮಾಡಬೇಕಾದ್ರೆ ನಿಮ್ಮ ಸ್ವಂತ ಕಲಾತ್ಮಕ ಶೈಲಿ ಎಷ್ಟು ಉಳಿಸ್ಕೋತೀರಾ, ಹೇಗೆ ಉಳಿಸ್ಕೋತೀರಾ, ಆ್ಯಂಡ್ ಏನು ಮಾಡ್ತೀರಾ? ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಸಮ್ವೇರ್ ನಿಮಗೆ ವ್ಯಾಲ್ಯೂ ಇಲ್ಲ ಅಂತ ಗೊತ್ತಾಗ್ತಾ ಇದೆ ಅಂದಾಗ ಆ ಫರ್ಮಿಂದ ಹೊರಗಡೆ ಬರೋದೇ ಒಳ್ಳೆಯದು. ವ್ಯಾಲ್ಯೂ ಕೊಡಲ್ಲ, ನಮ್ಮನ್ನು ಜಸ್ಟ್ ಓನ್ಲಿ ಫಾರ್ ಪರ್ಪಸ್ ಆಫ್ ಸುಮ್ಮನೆ ಏನೋ ಕರೆಸಿದ್ದಾರೆ, ನಮ್ಮಿಂದ ಒಂದು ಕೆಲಸ ಆಗಬೇಕು ಅಂತ ಕರ್ಸ್ಕೊಂಡಿದ್ದಾರೆ ಅನ್ನೋದಾದರೆ ಜಸ್ಟ್ ಯು ಫಿನಿಶ್ ಆಫ್ ದಿ ವರ್ಕ್ ಆ್ಯಂಡ್ ಕಮ್ ಔಟ್ ಆಫ್ ಇಟ್ ಅಷ್ಟೇ, ಅಲ್ಲಿಗೆ ಮುಗೀತು. ಅದ್ರ ಮೇಲೆ ತಿರ್ಗಾ ಮೇಲ್ ಬಿದ್ದು ಹೋಗಬೇಡಿ ಅಂತ ನಾನು ಹೇಳ್ತೀನಿ. ಇದೊಂದು ನನಗೆ ಬಂದಿರೋ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ ಇದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಕಬಿನಿ ಅನ್ನೋದು ಒಂದು ಐಕಾನಿಕ್ ಪ್ಲೇಸ್. ಸೊ ಅಲ್ಲಿ 1000 ಜನ ಹೋಗ್ತಾರೆ, 1000 ಜನ ಫೋಟೋ ಹೊಡಿತಾರೆ, ಎಲ್ಲದೂ ಸೋಷಿಯಲ್ ಮೀಡಿಯಾದಲ್ಲಂತೂ ಬಂದಿರುತ್ತೆ. ನೀವು ಹೋದಾಗ ನೀವು ಹೊಡೆಯೋ ಫೋಟೋ ಹೇಗೆ ಡಿಫ್ರೆಂಟ್ ಆಗಿರಬೇಕು ಅಂತ ನೋಡ್ತೀವಿ?
ಡಿಫ್ರೆಂಟ್ ಅನ್ನೋಕ್ಕಿಂತ ಯಾವುದೇನು ಸಿಗುತ್ತೆ ಅವ್ರಿಗೇನು ಸಿಕ್ಕಿರುತ್ತೆ ಅವ್ರಿಗೇನು ಸಿಕ್ಕಿದಾಗ ಅವ್ರು ಹೆಂಗೆ ಶಾರ್ಟ್ ಮಾಡ್ತಾರೆ. ಸೊ ಅದೇ ಮೂಮೆಂಟಲ್ಲಿ ನೆಕ್ಸ್ಟ್ ಇನ್ ಕೇಸ್ ನನಗೆ ಸಿಕ್ಕಿದಾಗ ನಾನು ಯಾವ ರೀತಿ ತೆಗಿತೀನಿ. ಸೊ ನನ್ನ ಪರ್ಸ್ಪೆಕ್ಟಿವಲ್ಲಿ ನಾನು ಗ್ರೇಟ್ ಅಂತ ಇದು ಮಾಡ್ಬೋದು. ಸೊ ನೀವು ಟ್ರೈನಿಂಗ್ ಕೂಡ ಮಾಡ್ತೀರಾ, ಸೊ ವರ್ಕ್ಶಾಪ್ ಕೂಡ ಮಾಡಿಸ್ತೀರಾ. ಈಗ ಹೊಸಬ್ರು ಫೋಟೋಗ್ರಫಿಗೆ ಬರೋಂಥದ್ದು, ಮೇಯ್ನ್ಲಿ ವೈಲ್ಡ್ ಲೈಫಿಗೆ ಬರೋಂಥವ್ರು, ಅವರು ಎಲ್ಲಿ ಎಡುತ್ತಾ ಇದ್ದಾರೆ ಅಂತ ಅನಿಸುತ್ತೆ? ಫಸ್ಟ್ ಅವ್ರಿಗೆ ಲೈಕ್ ತುಂಬ ಜನ ಇದ್ದಾರೆ, ಕರೆಕ್ಟ್ ಪ್ಲ್ಯಾಟ್ಫಾರ್ಮ್ ಏನಂತ ಇನ್ನೂ ಗೊತ್ತಿರೋಲ್ಲ. ಕೆಲವೊಬ್ಬರು ಪ್ಯಾಷನಾಗಿ ಕೂಡ ಮಾಡ್ತಾರೆ, ಮಾಡ್ಲಿಕ್ಕಂತ ತುಂಬ ಜನ ಬರ್ತಾರೆ ಅವ್ರ ಪ್ಯಾಷನಾಗಿ. ಕೆಲವೊಬ್ಬರು ಕಂಪ್ಲೀಟಾಗಿ ಫ್ಯಾಮಿಲಿ ಜಾಬಲ್ಲಿ ಕರೆಂಟ್ಲಿ ಏನು ವಾಕ್ ಮಾಡ್ತಿದ್ದಾರೆ. ಸೊ ಎಲ್ಲ ಡ್ರಾಪ್ ಮಾಡಿ ನಾನು ಕಂಪ್ಲೀಟ್ ವೈಲ್ಡ್ ಲೈಫೇ ಮಾಡಬೇಕು, ಅದರಿಂದ ಏನು ಪ್ರಾಫಿಟ್ ಅಥವಾ ಏನಿದೆ ಅಂತ ತುಂಬ ಜನ ಇದ್ದಾರೆ. ಬಟ್ ಇನ್ನು ಕೆಲವರಿಗೆ ಆಬ್ಸೆಂಟ್ ಮೈಂಡ್ ಇದೆ, ಲೈಕ್ ಇದರಿಂದ ಯೂಸ್ ಆಗುತ್ತಾ ಯೂಸ್ ಆಗಲ್ವಾ ಅಂತ. ಬಟ್ ನಾನು ಹೇಳೋದೊಂದೇ, ಅವ್ರು ಯಾವಾಗಲೂ ಎಡುವುದು ಸ್ಟಾರ್ಟ್ ಪ್ಲ್ಯಾನಿಂಗಲ್ಲಿ. ಸೊ ಅವರು ಕಂಪ್ಲೀಟ್ಲಿ ವೈಲ್ಡ್ ಲೈಫಿಂದ ಏನು ಉಪಯೋಗ ಅದನ್ನು ಫಸ್ಟೇ ಯೋಚನೆ ಮಾಡಿಬಿಡ್ತಾರೆ. ಲೈಕ್ ಏನು ಪ್ರಾಫಿಟ್ ಇದೆ, ಅಥವಾ ಈಗ ಟೂರ್ಸ್ ಆಗಲಿ, ಅಥವಾ ತುಂಬ ಜನ ಇದ್ದಾರೆ ಸಖತ್ ಮನಿ ಮೈಂಡ್ ಇದೆ, ಅದೇ ಫಸ್ಟಿಗೆ ಆಗ್ತಿರೋದು. ಫಸ್ಟ್ ಅವ್ರಿಗೆ ವೈಲ್ಡ್ ಲೈಫ್ನ ತಿಳಿಸ್ಕೋದಿಲ್ಲ, ಕಾಡಿನ ಬಗ್ಗೆ ಗೊತ್ತಾಗ್ತಿಲ್ಲ, ಅನಿಮಲ್ ಬಿಹೇವಿಂಗ್ ಗೊತ್ತಿಲ್ಲ. ಜಸ್ಟ್ ಬರಬೇಕು, ಫೋಟೋಗ್ರಫಿ ಸ್ಟಾರ್ಟ್ ಮಾಡಬೇಕು, ಅದರಿಂದ ಟೂರ್ ಕಂಡಕ್ಟ್ ಮಾಡಬೇಕು, ಪರ್ಸನ್ಸ್ನ ಇದು ಮಾಡಬೇಕು, ದುಡ್ಡು ಮಾಡಬೇಕು, ಅಷ್ಟೇ. ಅದೊಂದು ಮೇಯ್ನ್ ಮೈಂಡಲ್ಲಿ ಕೂತಿದೆ. ಸೊ ಅದರಿಂದ ಕೆಲವೊಬ್ರು ಲೈಕ್ ಎಲ್ಲರೂ ಅಲ್ಲ, ಒಂದು 50% ಆ ಥರ ತುಂಬ ಇದೆ. ಇನ್ 50% ಕಂಪ್ಲೀಟಾಗಿ ನಾನು ವೈಲ್ಡ್ ಲೈಫ್ಗೆ ಬರಬೇಕು. ನಾನು ಈಗಿರೋಷ್ಟು ಸ್ವಲ್ಪ ಇದರಲ್ಲಿ ನನ್ನ ಪ್ರೊಫೈಲ್ ಚೇಂಜ್ ಆಗಬೇಕು, ನನ್ನ ಲೈಫ್ ಸ್ಟೈಲ್ ಕಂಪ್ಲೀಟ್ ಇನ್ನು ವೈಲ್ಡ್ ಲೈಫ್ ಹೋಗಬೇಕು. ನನ್ನೊಂದು ಈ ಫ್ಯಾಮಿಲಿ ಅಥವಾ ಈ ಜಾಬಿಂದ ಪ್ಯಾಷನಾಗಿ ಒಂದಿರಲಿ, ಪ್ರೊಫೆಷನಲ್ ಪರವಾಗಿಲ್ಲ, ಹಂಗೂ ಇದ್ದಾರೆ. ಸೊ ಈ ಥರನೂ ಇದ್ದಾರೆ, ಬಿಸ್ನೆಸ್ ಮೈಂಡು ಇದೆ, ಪ್ರೊಫೆಷನಲ್ ಆಗಿ ಮೈಂಡು ಇದೆ, ಆ ಥರ. ಸೂಪರ್. ಸೊ ನಿಮ್ಮ ಒಂದು ಟೋಟಲ್ ಜರ್ನಿನ ಒಂದು ಡಾಕ್ಯುಮೆಂಟ್ ಮಾಡಿ ಹೇಳೋದಾದರೆ ಹೇಗೆ ನಿಮ್ಮ ಸ್ಟೈಲ್ ಬದಲಾಗ್ತಾ ಬಂದಿದೆ? ಸ್ಟಾರ್ಟಿಂಗ್ ಅದೇ ಪ್ಯಾಷನ್ ಆಗಿತ್ತು. ವೈಲ್ 2019 ನಾನೊಬ್ಬ ಇನ್ನೊಬ್ಬ ಲೈಕ್ ಸೀನಿಯರ್ ಜೊತೆ ನಾನು ಕಲ್ತು ಅಥವಾ ಇನ್ನೊಬ್ರು ನೋಡಿ ಯೂಟ್ಯೂಬ್ಸ್ ಇರಲಿ ಅಥವಾ ಫಾರೆಸ್ಟ್ ಸ್ಟೋರೀಸ್ ಅಥವಾ ಸೈಟಿಂಗ್ಸ್ ಅಪ್ಡೇಟ್ಸು, ನನ್ನ ಇಂಟ್ರೆಸ್ಟ್ ಸ್ಟಾರ್ಟಿಂಗ್ ಹೋದಾಗ ಆಗಿದ್ದು ವೇ ಹೇಗಿದೆ ಅಂದರೆ ಲೈಕ್ ನಾನು ಅಲ್ಲಿ ನೋಡ್ತಿರೋ ಒಂದು ಫೋಟೋಗ್ರಾಫಿನ ನೆಕ್ಸ್ಟ್ ಈಗ ಎಕ್ಸಾಂಪಲ್ ಅದಾದರೂ ಫಾಸ್ಟ್ ಒಂದು ಬೋರ್ಡ್ ಹಾಕಿರ್ತಾರೆ, ತುಂಬ ಒಳ್ಳೆ ದೊಡ್ಡ ಫೋಟೋಗ್ರಾಫರ್ ನಮ್ಮ ಟೈಮ್ಗೆ ಸ್ಟಾರ್ಟಿಂಗ್ ಟೈಮ್ಗೆ. ಸೊ ನೆಕ್ಸ್ಟ್ ನಾನು ತೆಗಿಯೋ ಶಾರ್ಟ್ಸ್ ಆ ಬೋರ್ಡಲ್ಲಿ ಬರಬೇಕು. ಸೊ ಆ ಥರ ಮೈಂಡ್ ಸೆಟ್ಟಲ್ಲಿ ಇವಾಗ ಏನಿದೆ, ತುಂಬ ಇದೆ ಶಾರ್ಟ್ಸ್ಗಳಿದೆ, ಇವನ್ ಈಗ ತುಂಬ ಬೋರ್ಡ್ಸ್ ಇದೆ. ಬಟ್ ಏನಂದರೆ ಆ ಮೈಂಡಲ್ಲಿ ಹಂಗಿತ್ತು. ಹೋಗ್ತಾ 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 ಈಗ ಮುಂದೆ ಏನೋ ತುಂಬ ಇದೆ, ನನಗೆ ಸಖತ್ ಡ್ರೀಮ್ಸ್ ಇದೆ. ಔಟ್ ಆಫ್ ಅಬ್ರಾಡ್ ಲೈಕ್ ಮೊಸೈ ಮರ ಆಗಲಿ, ಇಂಡಿಯಾಲಿ ಇನ್ನೂ ತುಂಬ ಬೇಜಾನ್ ಪ್ಲೇಸ್ ಇದೆ ಬಿಗ್ ಕ್ಯಾಟ್ಸ್ ಇದು ಮಾಡಲಿಕ್ಕೆ, ತುಂಬ ಟೈಗರ್ಸ್. ಸೊ ಆ ಥರ ಹೋಗ್ತಾ ಹೋಗ್ತಾ ಸಖತ್ ಕಾಂಪ್ಲಿಕೇಟ್ ಆಗುತ್ತೆ. ಫೋಟೋ ತೆಗೆಯೋದಕ್ಕಿಂತ ಆ ಕ್ಷಣನ ಅನುಭವಿಸ್ಬೇಕು ಅನ್ನೋಂಥ ಸಂದರ್ಭ ಯಾವ್ದಾದ್ರು ಬಂದಿದೆಯಾ? ಹೇಳಿದ್ನಲ್ಲ, ತಡೋಬಾಲಿ ಮದರ್ ಆ್ಯಂಡ್ ಕಪ್ಸ್ ಒಟ್ಟಿಗೆ ತಾಯಿ ಮರಿಗಳ ಜೊತೆ ಮರ ಹತ್ತಿತ್ತು. ಅದೇ ಫೋಟೋ ತೆಗಿಯೋಕೆ ನಂಗೆ ಆಗಲಿಲ್ಲ, ತುಂಬ ಹತ್ರ ಆಯಿತು. 600 mm ಬರೀ ಮರ ಕಾಣ್ತಿದೆ, ಟೈಗರು ಕಾಣ್ತಿಲ್ಲ, ಕಪ್ಸು ಕಾಣ್ತಿಲ್ಲ, ತುಂಬ ಹತ್ರ ಇದೆ. ಅಲ್ಲಿ ಮೊಬೈಲ್ ಕೂಡ ಅಲೋ ಇಲ್ಲ. ಸೊ ಅದೊಂದು ನಾನು ಬಿಟ್ಟು ತೆಗೆದಿದ್ದು. ಆ್ಯಂಡ್ ಅದನ್ನು ಕಂಪ್ಲೀಟ್ ಇಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ತಾಯಿಗಳ ಜೊತೆ ಆಟ ಆಡ್ತಿತ್ತು, ಕಂಪ್ಲೀಟಾಗಿ ಎಂಜಾಯ್ ಮಾಡಿದೆ. ಅದೊಂದೇ ಬೆಸ್ಟ್ 2025. ಸೂಪರ್, ಥ್ಯಾಂಕ್ ಯು. ಮ್ಯಾಕ್ರೋ ಫೋಟೋಗ್ರಫಿಲಿ ನೀವೊಂದು ಹೊಸ ಪ್ರಪಂಚನ ತೋರಿಸ್ತೀರ. ಸೊ ಈ ಪ್ರಪಂಚ ನಿಮಗೆ ಇದೊಂದು ಅದೃಶ್ಯ ಲೋಕ ಅಂತ ಅನ್ಸುತ್ತಾ? ಹೌದು, ಬೇರೆಯವರಿಗೆ ಹೌದು. ಯಾಕೆ? ನಾವು ಬಗ್ಗಿ ಕೂತ್ಕೊಂಡು ಅಥವಾ ಗಿಡ ಮರದಲ್ಲಿ ಹತ್ರ ಹೋಗಿ ನೋಡ್ತಾ ಇರ್ತೀವಿ. ಸಾಮಾನ್ಯವಾಗಿ ಯಾರು ಆ ಥರ ಗಮನ ಕೊಡ್ಲಿಕ್ಕೆ ಹೋಗಲ್ಲ. ಅದಕ್ಕೆ ಯಾರಿಗೂ ಕಾಣಿಸ್ತಿರೋದು ಅಂತ ಅನ್ಸುತ್ತೆ. ಯಾಕೆ ಮ್ಯಾಕ್ರೋ ಫೋಟೋಗ್ರಫಿನ ಮಾಡಬೇಕು ಅಂತ ಅನಿಸಿದ್ದು? ಆನೆ, ಸಿಂಹ, ಹುಲಿಗಳನ್ನೆಲ್ಲ ಬಿಟ್ಟು. ಅದೇ ಅವಾಗಲೇ ಹೇಳಿದ್ರೆ, ಎಷ್ಟೊಂದು ಅದರಲ್ಲಿ ಇರೋದು ನೋಡೋಕೆ ಹೋದ್ರೆ ಎಲ್ಲ ಡಿಸಡ್ವಾಂಟೇಜಸ್. ಇದಂದರೆ ಸೈಟಿಂಗ್ ಇಲ್ಲ ಅಂದರೆ ಬೇಜಾರೆಲ್ಲ ಇಲ್ವಲ್ಲ, ಮನೆ ಹತ್ರನೇ ಹುಳ ಹುಪ್ಪಟೆ ಸಿಗತ್ತೆ, ಅಥವಾ ಕಾಡಿಗೆ ಹೋಯ್ತು ಅಂತಂದರೆ ಖಂಡಿತವಾಗ್ಲೂ ಏನಾರು ಒಂದು ಸಿಕ್ಕೇ ಸಿಗತ್ತೆ. ಬಟ್ ಆನ್ ದಿ ಅದರ್ ಹ್ಯಾಂಡ್ ಈ ಅವುಗಳನ್ನು ಎಲ್ಲರೂ ನೋಡಿರ್ತಾರೆ, ಇವನ್ನ ಜಾಸ್ತಿ ಜನ ನೋಡಿರ್ತಿರ್ಲಿಲ್ಲ. ಸೊ ಮನೆ ಮುಂದೆ ಇರೋ ಗಿಡದಲ್ಲಿರೋ ಜೇಡ ಇದೇ ಇರೋದು ಅಂತಂದರೆ ಜನಕ್ಕೆ ಖುಷಿ ಆಗುತ್ತೆ. ಈ ಸಣ್ಣ ಪ್ರಪಂಚನ ನೀವು ಗಮನಿಸಕ್ಕೆ ಶುರು ಮಾಡಿದ್ಮೇಲಿಂದ ನಿಮ್ಮ ದೃಷ್ಟಿಕೋನದಲ್ಲಿ ಏನಾದ್ರು ಬದಲಾವಣೆ ಆಗಿದೆಯಾ? ನಿಮ್ಮ ಸೂಕ್ಷ್ಮ ಸಂವೇದನೆ ಏನಾದ್ರು ಜಾಸ್ತಿ ಆಗಿದೆ? ಹೌದು, ದೂರ ಕಣ್ ಕಾಣಲ್ಲ. ನೈಸ್, ಜಸ್ಟ್ ಕಿಡಿಂಗ್. ಬಟ್ ಸ್ಮಾಲ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ ಅನ್ಸತ್ತೆ. ಅದ್ರ ಜೀವನ ಎಷ್ಟೊಂದು
ಏನೇನೋ ಮಾಡ್ತಿರತ್ತೆ, ಏನೇನೋ ಕೆಲಸಗಳು ಮಾಡ್ತಿರುತ್ತೆ, ಮಣ್ಣು ಅಗೀತಿರತ್ತೆ, ಈ ಕಡೆಯಿಂದ ಮರ ಅಗೀತಿರತ್ತೆ, ಅದರಲ್ಲಿ ಮೊಟ್ಟೆ ಇಡತ್ತೆ, ಕದ್ಕೊಂಡು ಹೋಗುತ್ತೆ, ಏನೇನೋ ನಡೀತಿರತ್ತೆ. ಇಟ್ಸ್ ಇಂಟ್ರೆಸ್ಟಿಂಗ್. ಅದೆಲ್ಲ ನಮಗೆ ಗುರ್ತಿಗೆ ಬರೋದೇ ಇಲ್ಲ ಅಂದರೆ. ಯಾವ ಮ್ಯಾಕ್ರೋ ಸಬ್ಜೆಕ್ಟ್ ನಿಮಗೆ ಸರ್ಪ್ರೈಸ್ ಮಾಡಿದೆ? ಸರ್ಪ್ರೈಸ್ ಅಂತ ಏನೂ ಮಾಡಿಲ್ಲ, ಏನು ಮಾಮೂಲಿ, ಎಲ್ಲ ಯಾವುದು ಕೂರಲ್ಲ, ಎಲ್ಲ ಓಡೋಗ್ತಿರ್ತವೆ. ನೋ ಸರ್ಪ್ರೈಸ್. ಈ ಜನಪ್ರಿಯ ಪ್ರಾಣಿಗಳು, ಈ ಹುಲಿ, ಸಿಂಹ ಅಥವಾ ಈ ಥರದ್ದು ಅದು ಇಲ್ಲದೆ ಹೋದರೂ ಈ ಮ್ಯಾಕ್ರೋ ಫೋಟೋಗ್ರಫಿ ಅಥವಾ ಇದರಿಂದ ಪ್ರಕೃತಿ ಸಂರಕ್ಷಣೆ ಬಗ್ಗೆ ಏನಾದರೂ ಒಂದು ಸಂದೇಶ ನೀಡಕ್ಕೆ ಸಾಧ್ಯ ಅಂತ ಅನ್ಸುತ್ತಾ? ಹೌದು, ಅದೇ ಈ ಕೀಟಗಳದ್ದು ಅಥವಾ ಹಾವುಗಳದ್ದು ಫೋಟೋ ತೆಗೆದು ಇಂಥವಿದೆ ಇಲ್ಲಿ ಅಂತಂದರೆ ಜನಕ್ಕೆ ಓ ಇಷ್ಟು ಚೆನ್ನಾಗಿರೋದು ಇದೆಯಾ ಇಲ್ಲಿ, ಓ ಇಷ್ಟು ಚೆನ್ನಾಗಿರುತ್ತೆ, ಸಾಯಿಸೋದು ಬೇಡ ಪಾಪ, ಯಾಕೆ ಬದುಕೊಳ್ಳಿ ಅಂತ ಬಿಡೋದು ಒಂದು 100ರಲ್ಲಿ 1-2 ಅನ್ನಿಸ್ತು ಅಂತಂದರೆ ಸಾರ್ಥಕ. ಸಾಕು. ಈ ಸಾಮಾನ್ಯ ಜನರಿಗೆ ಕಾಣಿಸದೇ ಇರುವಂಥ ವಸ್ತುಗಳ ಮೇಲೆ ಅಥವಾ ಕೀಟಗಳ ಮೇಲೆ ಅದನ್ನು ಗುರುತಿಸೋದಕ್ಕೆ ನೀವು ಹೇಗೆ ಟ್ರೈನ್ ಮಾಡ್ಕೊಂಡ್ರಿ? ಇದು ಅದೊಂಥರ ಕೆಟ್ಟ ಚಟ. ಒಂದ್ಸಲ ಶುರು ಮಾಡ್ತು ಅಂತ ಅಂದ್ಬಿಡಿ, ನೀವು ಯಾರಿಗಾರೋ ಪಕ್ಕದವ್ರಿಗೆ ತೋರಿಸ್ತು ಅಂತಂದರೆ ಅವ್ರಿಗೂ ಅದು ಚಟ ಹಿಡ್ಕೊಂಡ್ಬಿಡುತ್ತೆ. ನೀವೇ ಅಷ್ಟೇ, ಈ ಥರ ಕೇಳಿದ್ರಲ್ಲ, ಯಾವ್ದಾರು ಒಂದು ಫೋಟೋ ನೋಡಿ ಅಥವಾ ಬೈ ಮಿಸ್ಟೇಕ್ ಏನಾರ ಒಂದು ಹುಳ ನೋಡಿಬಿಡಿ, ಆ ಥರ ಇದೆಯಾ ಅಂತ ಅಂದ್ಬಿಟ್ಟು ಹುಡುಕ್ತಾನೇ ಇರ್ತೀರಾ. ಎಲ್ಲಾದರೂ ಹತ್ರ ಹೋಗ್ಬಿಟ್ಟು ಗಮನಿಸೋಕ್ಕೆ ಶುರು ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜರ್ನಿ ಜಂಕ್ಷನ್ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದು ತುಂಬ ಖುಷಿ ಆಯಿತು. ಐ ಹೋಪ್ ನಿಮಗೂ ಖುಷಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಒಳ್ಳೆ ಇನ್ಸೈಟ್ಸ್ಗಳು ನಿಮ್ಮಿಂದ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ನಮ್ಮ ಪ್ರವಾಸಿ ಪ್ರಪಂಚದ ಜರ್ನಿ ಜಂಕ್ಷನ್ ಪಾಡ್ಕಾಸ್ಟ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಅದ್ಭುತವಾದ ಅನುಭವಗಳನ್ನ ಹಂಚ್ಕೊಂಡ್ರು. ಅವರೆಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಲೊಕೇಶನ್ ಕರ್ಟಸಿ K2 ಕೆಫೆ, ಕೆಂಚನಹಳ್ಳಿ ಮೇನ್ ರೋಡಲ್ಲಿರುವಂತಹ ಕೆಫೆ ಇದು. ಇವ್ರಿಗೂ ಕೂಡ ನಮ್ಮ ಕಡೆಯಿಂದ ವಿಶೇಷ ಧನ್ಯವಾದ. ಇನ್ನು ಮುಂದೆನೂ ಇಂತಹ ಹಲವಾರು ವಿಶೇಷ ಅತಿಥಿಗಳ ಜೊತೆ ವಿಶೇಷ ವಿಷಯಗಳ ಜೊತೆ ಬರ್ತಾ ಇರ್ತೀವಿ. ನೀವು ನೋಡ್ತಾ ಇರಿ ಜರ್ನಿ ಜಂಕ್ಷನ್ ಪ್ರವಾಸಿ ಪ್ರಪಂಚದ ಕಾರ್ಯಕ್ರಮ. ಧನ್ಯವಾದ. ಪ್ರವಾಸಿ ಪ್ರಪಂಚ.